ನಮಸ್ಕಾರ ಸ್ನೇಹಿತರೆ, ತಮ್ಮೆಲ್ಲರಿಗೂ ತಥಾಗತ್ ಆನ್ಲೈನ್ ತರಬೇತಿ ಕೇಂದ್ರಕ್ಕೆ ಆತ್ಮೀಯ ಸ್ವಾಗತ. ಪ್ರಿಯ ಸ್ಪರ್ಧಾ ಮಿತ್ರರೇ, ಈಗಾಗಲೇ ನಾವು FDA ಲೀಕ್ಡ್ ಕೀ ಆನ್ಸರ್ನ ಹುಡ್ಕೊಂಡು ಪ್ರಶ್ನೆಗಳು ಹೇಗಿದ್ವು ಅಂಥೇಳಿ ಒಂದು ಮೆಲುಕ ನೋಟವನ್ನು ಹಾಕ್ತಾಯಿದ್ವಿ. ಹಾಗಾಗಿ ಮೊದಲನೆಯ ಭಾಗದಲ್ಲಿ ನಾನು ನಿಮಗೆ ಕೇಳಿದ್ದೆ ಎರಡನೇ ಭಾಗ ಬೇಕಾದಲ್ಲಿ ಹೇಳಬೇಕಂತೇಳಿ. ಹಾಗೆ ನಿಮ್ಮಲ್ಲಿ ತುಂಬ ಜನ ರಿಕ್ವೆಸ್ಟ್ ಮಾಡಿದ ಕಾರಣ ಈಗ ಎರಡನೇ ಭಾಗದಲ್ಲಿ ಎಲ್ಲ ಪ್ರಶ್ನೆಗಳನ್ನು ನಾವು ಇಲ್ಲಿ ಕವರ್ ಮಾಡ್ತಾ ಹೋಗೋಣ, ಯಾವ ರೀತಿ ಬಂದಿದ್ವು ಅಂತ ಹೇಳಿಬಿಟ್ಟು. ಹಾಗಾಗಿ ಮತ್ತು ಇಲ್ಲಿ ಲೆವೆಲ್ ಆಫ್ ಡಿಫಿಕಲ್ಟಿ ಕೂಡ ನಾವು ಸ್ವಲ್ಪ ಇನ್ಕ್ರೀಸ್ ಮಾಡಿದ್ದೇವೆ, ಯಾವ ರೀತಿ ಇದ್ದಿರ್ಬೋದಾಗಿತ್ತು ಅಂಥೇಳಿ. ಹೀಗಾಗಿ ಪ್ರಶ್ನೆಗಳನ್ನು ನೋಡ್ತಾ ಹೋಗೋಣ. ಇದು ನಾನು ನಿಮಗೆ ಹೇಳಿದೆ, ಇದು ನಾನು ಮೊನ್ನೆ TV9 ನೋಡುವಾಗ ಇವು ಆನ್ಸರ್ ನೋಡಿದಾಗ ನಂಗೆ ಅನ್ನಿಸ್ತು ಈ ಆನ್ಸರ್ದಿಂದ ಯಾವ ರೀತಿ ಪ್ರಶ್ನೆಗಳನ್ನು ನಾವು ತೆಗಿಬೋದು ಅಂಥೇಳಿ. ಹೀಗಾಗಿ ಈ ಒಂದು ಪ್ರಯತ್ನವನ್ನು ಮಾಡ್ತಾ ಬಂದಿದ್ದೇನೆ. ನೋಡಿ, ಇದು ಪಾರ್ಟ್ 1ನಲ್ಲಿ ಇರುವ 2 ಪ್ರಶ್ನೆಗಳು. ನೋಡಿ, ಇಲ್ಲೊಂದು ನೋಟಿಸ್ ಇದೆ ನಿಮಗೆ. ನಿಮ್ಮಲ್ಲಿ ತುಂಬ ಜನ ಕಮೆಂಟ್ ಸೆಕ್ಷನಲ್ಲಿ ಭಾಗವಹಿಸಿದ್ರಿ ಮತ್ತು ಒಬ್ಬರಿಂದ ಒಬ್ಬರು ಸರಾಗವಾಗಿ ಎಲ್ಲವನ್ನು ಬೇರೆ ಬೇರೆ ರೀತಿಯ ಇನ್ಫಾರ್ಮೇಷನ್ನ ಕಲಿತಾ ಬಂದ್ರಿ. ನಿಮ್ಗೆ ಗೊತ್ತಲ್ಲ, ಅದು ಇನ್ನೊಬ್ರು ಹೇಳಿದರು, ಇನ್ನೊಬ್ರು ಗೊತ್ತಲ್ಲ, ನೀವು ಹೇಳಿದ್ರಿ. ಇದರಲ್ಲಿ ಸಂತೋಷ್ ಕುಮಾರ್ ಅನ್ನೋರು, ಸಂತೋಷ್ ಕುಮಾರ್ ನಾವು ನಿಮಗೆ ಅಭಿನಂದನೆ ಸಲ್ಲಿಸ್ತೇವೆ ನಿಮ್ಮ ಒಂದು ಆ್ಯಕ್ಟಿವ್ ಪಾರ್ಟಿಸಿಪೇಷನ್ಗೆ. ನೋಡಿ, ಸಂತೋಷ್ ಕುಮಾರ್ ಅವರು ಮಾಡಿರುವ ಮೆಸೇಜ್ಗಳಿಗೆ ಇತರೆ ಆಸ್ಪಿರೆಂಟ್ಸ್ಗಳು ಕೂಡ ಅಲ್ಲಿ ರಿಪ್ಲೈ ಮಾಡಿ ಇದನ್ನು ಕಲ್ತರು, ಅವರು ಲರ್ನಿಂಗ್ ಮಾಡಿದರು. ನಾವು ಈ ರೀತಿಯಾದಂಥ ಒಂದು ಚಟುವಟಿಕೆಯನ್ನು ಅಪ್ರಿಷಿಯೇಟ್ ಮಾಡ್ತೇವೆ. ಇದನ್ನು ಎಲ್ಲರೂ ಈ ರೀತಿಯಾಗಿ ಪಾಲ್ಗೊಳ್ಳಬೇಕು. ಹಾಗೆ ಇನ್ನೂ ಒಂದು ಹೇಳಬೇಕಂದ್ರೆ, ಈ ಅಸಭ್ಯವಾಗಿ ಅಥವಾ ಅನಾಗರಿಕತೆ ನೀವು ಕಮೆಂಟ್ ಸೆಕ್ಷನಲ್ಲಿ ದಯವಿಟ್ಟು ನಮ್ಮ ತಥಾಗತ್ ಚಾನಲ್ ಯೂಟ್ಯೂಬ್ನಲ್ಲಿ ನೀವು ಇಲ್ಲಿ ಮಾಡಬಾರ್ದು. ಯಾಕಂತಂದರೆ ವಿ ಡೋಂಟ್ ಅಲೋ, ನಮಗಿಲ್ಲಿ ಈ ರೀತಿಯಾದಂಥ ಕಮೆಂಟನ್ನು ನಾವು ಅಲೋ ಮಾಡೋಲ್ಲ. ಯಾಕಂತಂದರೆ ಇಲ್ಲಿ ಲೇಡೀಸ್ ಇರ್ತಾರೆ, ನೀವಿರ್ತೀರ, ಬಾಯ್ಸ್ ಇರ್ತಾರೆ, ಎಲ್ಲರೂ ಇರ್ತಾರೆ. ಇಲ್ಲಿ ಕಲಿಯುವುದು ಅಷ್ಟೇ ಮಾತ್ರ ಡಿಸ್ಕಷನ್ ಆಗಬೇಕು. ಡಿಸ್ಕಷನ್ ಓನ್ಲಿ ಫಾರ್ ದಿ ಲರ್ನಿಂಗ್, ನಾಟ್ ಫಾರ್ ದಿ ನೀವು ಬೇರೆ ಯಾರಿಗಾರಿಗೂ ನಿಂದಿಸುವುದಾಗಲಿ ಈ ರೀತಿ ಯಾವುದೇ ರೀತಿಯಾದಂಥ ಒಂದು ಕಮೆಂಟ್ನ ಇಲ್ಲಿ ಮಾಡಬೇಡಿ. ನಿಮ್ಮ ಫ್ರಸ್ಟ್ರೇಷನ್ ಏನೇ ಇದ್ದರೂ ನೀವು ಬೇರೆ ಪ್ಲ್ಯಾಟ್ಫಾರ್ಮಲ್ಲಿ ತೋರಿಸ್ಕೊಳ್ಳಿ, ನಮ್ಮ ಪ್ಲ್ಯಾಟ್ಫಾರ್ಮಲ್ಲಿ ತೋರಿಸ್ಕೊಬೇಡಿ ದಯವಿಟ್ಟು. ಹಾಗೆ ಇದರೊಂದಿಗೆ ಕೆಲವೊಂದಿಷ್ಟು ಜನ ನಿಮ್ಮ ಫ್ರಸ್ಟ್ರೇಷನನ್ನು ನಮ್ಮ ಮೇಲೆ ತೋರಿಸ್ತಾ ಇದ್ದೀರಾ. ನಾನು ನಿಮಗೆ ಹೇಳಿದ್ದೇನೆ KPSC ಎದುರು ಹೇಗೆ ಧ್ವನಿ ಎತ್ತಬೇಕಂತ ಹೇಳಿ. ಈಗಾಗಲೇ ನೀವು ನೋಡಿರ್ಬೋದು, ಒಂದು ನಮ್ಮ ಪ್ಲೇಲಿಸ್ಟ್ನಲ್ಲಿದೆ KAS ನಲ್ಲಿ ಮೇನ್ಸ್ ಎಕ್ಸಾಮಿನೇಷನ್ಗೆ 300 ರೂಪಾಯಿ ಜಾಗದಲ್ಲಿ ನಿಮಗೆ 800 ರೂಪಾಯಿ ತೊಗೋತಾಯಿದ್ರು. ಆವಾಗ ನಾವು ಸಿಂಗಲ್ ಹ್ಯಾಂಡೆಡ್ಲಿ ಫೈಟ್ ಮಾಡಿ ಅದನ್ನು ರಿಡ್ಯೂಸ್ ಮಾಡಿಸಿದ್ವಿ. ವಿ ನೋ ವಾಟ್ ಆರ್ ದಿ ಲೀಗಲ್ ಮೀನ್ಸ್, ಆರ್ ಯಾವ ರೀತಿ ಒಂದು ನಾವು ಹೋರಾಟದಲ್ಲಿ ಹೋಗಬೇಕನ್ನೋದನ್ನು ನಾವು ನಮ್ಮದೇ ಆದ ರೀತಿಯಲ್ಲಿ ನಾವು ಹೋಗ್ತೇವೆ, ಅದು ನಾವು ಮಾಡ್ತಾ ಇದ್ದೇವೆ. ವಿ ಹ್ಯಾವ್ ಟೇಕನ್ ಇನ್ಪುಟ್ ಫ್ರಮ್ ದಿ ಸಮ್ ಲೀಗಲ್ ಲಿಮಿಟೇಟ್ಸ್, ವಿ ವಿಲ್ ಕ್ಯಾರಿ ಔಟ್ ದ್ಯಾಟ್ ಒನ್, ವಿ ವಿಲ್ ಲೆಟ್ ಯು ನೋ. ನಾವೆಲ್ಲ ನಿಮ್ಗೆ ತಿಳಿಸ್ತಾ ಬರ್ತೇವೆ. ಇಲ್ಲಿ ನೋಡಿ, ಮೊದಲನೇ ಪ್ರಶ್ನೆ. ಆಮೇಲೆ ಇನ್ನೊಂದು, ಈ ವಿಡಿಯೋ ಲೆಂತ್ ಜಾಸ್ತಿ ಆಗುತ್ತೆ. ಇಲ್ಲಿ ನಾನು ನಿಮಗೆ ಬೇಕಾದಲ್ಲಿ ಎಕ್ಸ್ಪ್ಲನೇಷನ್ಸ್ ಕೊಡ್ತಾ ಹೋಗ್ತೇನೆ. ಹೀಗಾಗಿ ತಡೆ ಮಾಡೋದಿಲ್ಲ ನಾನು. ಹೆಚ್ಚಿನ ವಿಷಯಗಳು ಮಾತಾಡೋದು ತುಂಬಾ ಇದೆ, ಇಲ್ಲಿ ಕಲಿಯುವುದು ತುಂಬಾ ಇದೆ. ಹಾಗಾಗಿ ಬೇಗನೆ ಸ್ಟಾರ್ಟ್ ಮಾಡೋಣ. ನೋಡಿ, ಥಾಯ್ಲೆಂಡ್ ಸೇರಿಲ್ಲ ಈ ಪ್ರಶ್ನೆಗೆ ಇಲ್ಲಿ G20 ಶೃಂಗಸಭೆಯಲ್ಲಿ ಸದಸ್ಯ ರಾಷ್ಟ್ರರಲ್ಲ. ಯಾಕಂದರೆ ನಿಮ್ಗೆ ಗೊತ್ತಿರಲಿ, ಇನ್ ಕೇಸ್ ಇದು ನಮ್ಮ ಭಾರತ ಆಯ್ತಂದರೆ ಇಲ್ಲಿ ಮಯನ್ಮಾರು, ಇದು ಸೌತ್ ಈಸ್ಟ್ ನೇಷನ್ಸು, ಮುಂದೆ ಈ ರೀತಿ ಬರುತ್ತೆ. ನಾವೊಂದು ರಫ್ ಡಯಾಗ್ರಾಮ್ ಹಾಕ್ತಿದ್ದೇನೆ. ಇಲ್ಲಿ ಬಂದಾಗ ನೀವು ನೋಡ್ಬೋದು, ಒಂದು ಇದೇನಂತೇವೆ ನಾವು ಟ್ರಾಪಿಕ್ ಆಫ್ ಕ್ಯಾನ್ಸರ್. ಈ ಟ್ರಾಪಿಕ್ ಆಫ್ ಕ್ಯಾನ್ಸರ್ ಅದೆಲ್ಲ, ಇದು ಕೂಡ ನಿಮಗೆ ಹಲವಾರು ಬಾರಿ ಪ್ರಶ್ನೆ ಆಗಿರ್ಬೋದು. ಈ ಟ್ರಾಪಿಕ್ ಆಫ್ ಕ್ಯಾನ್ಸರು ಥೈಲ್ಯಾಂಡ್ ಮೇಲೆ ಹಾಯ್ದು ಹೋಗೋದಿಲ್ಲ. ಇದು ಕೂಡ ಒಬ್ಬರು ಕಮೆಂಟ್ ಸೆಕ್ಷನಲ್ಲಿ ಡಿಸ್ಕಷನ್ ಮಾಡಿದ್ದಾರೆ. ಸುಮಾರು 13-14 ಜನ ಅವ್ರಿಗೆ ಲೈಕ್ ಮಾಡಿದ್ದಾರೆ. ಇದು ಕೂಡ ನಿಮ್ಮದು ಇಂಟರ್ಪ್ರಿಟೇಷನ್ ಕರೆಕ್ಟ್ ಇದೆ. ನಾನು ನಿಮಗೆ ಅಭಿನಂದನೆ ಸಲ್ಲಿಸ್ತೇನೆ, ಈ ರೀತಿ ನೀವು ನಿಮ್ಮ ಇಂಟರ್ಪ್ರಿಟೇಷನ್ನಲ್ಲಿ ಹಾಕಿದ್ದಕ್ಕೆ. ಮತ್ತು ಇನ್ನು G20 ಸಮ್ಮಿಟ್ನಲ್ಲಿ ಕೂಡ ಇದು ಸದಸ್ಯ ರಾಷ್ಟ್ರ ಅಲ್ಲ ಯಾವುದು ಅಂತ ಕೇಳಿದರೂ ಕೂಡ ಅದು ಥೈಲ್ಯಾಂಡ್ ಆಗುತ್ತೆ. ಯಾಕಂದರೆ ಈ G20 ಸಮ್ಮಿಟ್ನಲ್ಲಿ ಥೈಲ್ಯಾಂಡ್ ಸದಸ್ಯ ರಾಷ್ಟ್ರ ಇಲ್ಲ ಅನ್ನೋದು ಈಗಾಗಲೇ ಪೊಲೀಸ್ ಎಕ್ಸಾಮಿನೇಷನಲ್ಲಿ ಸುಮಾರು 2-3 ಬಾರಿ ಕೇಳಿದ್ದಾರೆ ಈ ಪ್ರಶ್ನೆ. ಹೀಗಾಗಿ ಅದು ಕೂಡ ಕರೆಕ್ಟ್ ಆಗ್ಬೋದು. ನಾ ಯಾಕೆ ಅದು ACFನ ಪ್ರಸ್ತಾಪ ಮಾಡಿದಂದರೆ, ಈಗ ಈ ಒಂದು ಪ್ರಶ್ನೆ ಪತ್ರಿಕೆಯಲ್ಲಿ ಉತ್ತರಗಳನ್ನು ನಾವು ನೋಡ್ತಾ ಇದ್ದರೆ
ಹೀಗೆ ತಾನೇ ನಡೆದಂತಹ ಹಿಂದಿನ ಪ್ರಶ್ನೆ ಪತ್ರಿಕೆಗಳಲ್ಲಿ ಒಂದು ಇನ್ಫ್ಲುಯೆನ್ಸ್ ಜಾಸ್ತಿ ಇದೆ, ಹೀಗಾಗಿ ನಾನು ಅದನ್ನು ಹೇಳ್ತಾ ಬಂದೆ. ಮುಂದಿನ ಒಂದು ಡೌಟು ಇಲ್ಲಿ ನೋಡಿ, ಪ್ರೇಯರ್ ಪ್ರೊಟೆಕ್ಟ್ ಅಂತ ಇತ್ತು. ಇದಕ್ಕೆ ನಾನು ರಿಲೇಟೆಡ್ ಟು ವುಮೆನ್ ಅಂತ ಹೇಳಿದೆ. ಇಲ್ಲಿ ನೋಡಿ, ಈ ಪ್ರೊಟೆಕ್ಷನ್ ಇದೆಯಲ್ಲ, ಇದು ಈ ಉತ್ತರದಲ್ಲಿ ಪುಣ್ಯಾತ್ಮ ಬರೆದವನು ತಪ್ಪು ಮಾಡಿದಾನೋ ಅಥವಾ ನಾವು ತಪ್ಪು ಓದಿದ್ವಿ ನಂಗೆ ಗೊತ್ತಿಲ್ಲ. ಇದೇನಾದರೂ ಪೆಟಿಷನ್ ಇತ್ತಂದರೆ ಪೆಟಿಷನ್ ಇತ್ತಂತಂದರೆ ನೀವು ತುಂಬ ಜನನ ಇದನ್ನು ಸರಿಯಾಗಿ ಉತ್ತರ ಹೇಳಿದಿರಿ. ಅದು ಮಂದಗಾಮಿಗಳ ಒಂದು ನಿಲುವಾಗಿತ್ತು ಫ್ರೀಡಮ್ ಫೈಟ್ನಲ್ಲಿ. ಒಂದು ನಿಲುವಾಗಿತ್ತು. ಇದು ಮಾಡರೇಟರ್ ಸ್ಟ್ಯಾಂಡ್ಸ್ ಆಗಿತ್ತು. ಪ್ರೇಯರ್ ಪೆಟಿಷನ್ ಪ್ರೊಟೆಕ್ಟ್. ಅದು ಕೂಡ ಅಲ್ಲಿ ಕರೆಕ್ಟ್ ಆಗುತ್ತೆ. ಹಾಗಾಗಿ ಸ್ನೇಹಿತರೆ, ತಡೆ ಮಾಡೋದು ಬೇಡ. ಇವತ್ತಿನ ಸುಮಾರು ಒಂದು 50-55 ಪ್ರಶ್ನೆಗಳನ್ನು ಇಲ್ಲಿ ಕವರ್ ಮಾಡ್ತಾ ಹೋಗ್ತೇನೆ. ಮತ್ತು ನಿಮಗೆ ಅಡಿಷ್ನಲ್ ಇನ್ಫಾರ್ಮೇಷನ್ ಕೊಡ್ತೇನೆ. ಅದು ನಿಮಗೆ ಇನ್ಫಾರ್ಮೇಷನ್ ಮತ್ತು ಮುಂದಿನ ದಿನಗಳಿಗೆ ಇತರೆ ಪರೀಕ್ಷೆಗಳಿಗೆ ಉಪಯುಕ್ತವಾಗುವ ನಿಟ್ಟಿನಲ್ಲಿ. ಇಲ್ಲಿ ನೋಡಿ, ಒಂದು ಆನ್ಸರ್ ಇತ್ತು. ಏನಂತ? ಲಿಟರಲ್ ಫಾರೆಸ್ಟ್ ಅಕೋರ್ಸ್ ಅಂತ ಇತ್ತು. ಲಿಟರಲ್ ಫಾರೆಸ್ಟ್ ಅಂದರೆ ನಿಮ್ಗೆ ಗೊತ್ತಿರಲಿ. ಈಗ ನಮ್ಮದು ಭಾರತ ದೇಶನೇ ತೊಗೊಳ್ಳೋಣ. ಈ ರೀತಿ ಒಂದು ಇದೆ ಅಂತಂದರೆ ಇಲ್ಲೆಲ್ಲ ಏನಿದೆ? ವಾಟರ್ ಇದೆ. ಇದೆಲ್ಲ ವಾಟರ್ ಇದೆ. ಈ ವಾಟರ್ ಇದೆಯಲ್ಲ, ಇಲ್ಲಿ ಸುತ್ತಮುತ್ತ ಏನಿರ್ತದಲ್ಲ, ಇದನ್ನು ಲಿಟೋರಲ್ ಅಂತೇಳಿ. ಲಿಟೋರಲ್ ಸ್ಟೇಟ್ಸ್ ಅಂತ ಹೇಳಿದರೆ ಯಾವುದಾಗುತ್ತೆ? ಯಾವುದಕ್ಕೆ ನೀರು ಹೊತ್ತಿದ್ದು ಇದೆಯಲ್ಲ, ಇದು ಲಿಟೋರಲ್ ಸ್ಟೇಟ್ಸ್ ಎಲ್ಲ ಆಗುತ್ತೆ. ಈ ರೀತಿ ನಿಮ್ಗೆ RSI PSIನಲ್ಲಿ ಮೊನ್ನೆ ತಾನು ನಡೆದಂಥ PSIನಲ್ಲಿ ಈ ರೀತಿಯೂ ಒಂದು ಪ್ರಶ್ನೆ ಬಂದಿತ್ತು. ಈಗ ಇಲ್ಲಿ ಇದಕ್ಕೆ ಪ್ರಶ್ನೆ ಯಾವ ರೀತಿ ಆಗಿರ್ಬೋದಾಗಿತ್ತು ಅಂದರೆ, ಸಮುದ್ರ ತೀರ ಮತ್ತು ಉಬ್ಬರ ವಿಲೇತದ ಕೊಲ್ಲಿಗಳಲ್ಲಿ ಕಂಡುಬರುವ ಕಾಡುಗಳು ಯಾವುವು ಅಂತ ಕೂಡ ಅವರು ಕೇಳಿರ್ಬೋದಾಗಿತ್ತು. ಅಂದರೆ ಅಲಾಂಗ್ ಸಿ ಕೋಸ್ಟಲ್ ಆ್ಯಂಡ್ ಟೈಡಲ್ ಕ್ರೀಕ್ಸ್ ಅಂತ ಹೇಳ್ಬೋದಾಗಿತ್ತು. ಯಾವ ಒಂದು ಫಾರೆಸ್ಟ್ಗೆ ಬರೋದಂತೆ ಅಲ್ಲಿ ಲಿಟರಲ್ ಫಾರೆಸ್ಟ್. ನಿಮ್ಗೆ ಲಿಟರಲ್ ಫಾರೆಸ್ಟ್ ಅಂದರೆ ನಿಮ್ಗೆ ಗೊತ್ತಿರಲಿ, ನಿಮಗೆ ವೆಟ್ಲ್ಯಾಂಡ್ಸ್. ವೆಟ್ಲ್ಯಾಂಡ್ಸ್ ಅಂದರೆ ಏನು? ಜೌಗು ಭೂಮಿ. ಈ ಜೌಗು ಭೂಮಿಗಳಲ್ಲಿ 2 ಟೈಪ್ ಬರುತ್ತೆ. ಒಂದು ಇನ್ಲ್ಯಾಂಡು, ಒಂದು ಕೋಸ್ಟಲ್ ಲ್ಯಾಂಡು. ಈ ಕೋಸ್ಟಲ್ ಲ್ಯಾಂಡ್ ವೆಟ್ಲ್ಯಾಂಡ್ಸ್ ಏನಿದೆವಲ್ಲ, ಇವಕ್ಕೆ ಲಿಟರಲ್ ಫಾರೆಸ್ಟ್ ಅಂತ ಕೂಡ ನಾವು ಕರಿತೇವೆ. ಇವು ಎಲ್ಲಿ ಬರುತ್ತದೆ ಅಂತ ನಾನು ಇಲ್ಲಿ ಕೊಟ್ಟಿದ್ದೆ ನಿಮಗೆ ಇನ್ಫಾರ್ಮೇಷನು. ಡೆಕ್ಕನ್ ಪ್ರಸ್ಥಭೂಮಿ, ಗುಜರಾತು, ರಾಜಸ್ಥಾನ, ಕಚ್ಚು, ಈ ರೀತಿ ಎಲ್ಲೆಲ್ಲಿ ಬರುತ್ತೆ ನಾನು ಇಲ್ಲೆಲ್ಲ ಕೊಟ್ಟಿದ್ದೇನೆ. ಈ ಎಲ್ಲ ಇನ್ಫಾರ್ಮೇಷನ್ನ ನೀವು ಓದ್ಕೋಬೇಕು. ವಿಡಿಯೋನ ಪಾಸ್ ಮಾಡಿ ಸ್ಕ್ರೀನ್ಶಾಟ್ ತೊಗೊಳ್ಳಿ, ಇದನ್ನು ನೋಡ್ಕೊಳ್ಳಿ. ಮುಂದಿನ ಒಂದು ಆನ್ಸರು ಇದು ಗಮನದಲ್ಲಿರಿ. ಮೊದಲನೇ ಬಾರಿ ನೀವೇನಾದರೂ ಪಾರ್ಟ್ 2ನ ನೋಡ್ತಾ ಇದ್ದರೆ ನಿಮಗೆ ಇಲ್ಲಿ ನೋಟಿಸ್ ಇದೆ. ಇಲ್ಲಿ ಆನ್ಸರು ಇವು ಲೀಕ್ಡ್ ಆನ್ಸರ್ಸ್. ಇವು ಸಮಭಾಜಕ ವೃತ್ತದ ವಾಯುವಿನ ಇದು ಲೀಕ್ಡ್ ಆನ್ಸರು. ಈ ಒಂದು ಲೀಕ್ಡ್ ಆನ್ಸರ್ಗೆ ಯಾವ ರೀತಿ ಪ್ರಶ್ನೆ ಇರಬೇಕಂತೇಳಿ ನಾವಿಲ್ಲಿ ಪ್ರಯತ್ನ ಪಡೋಣ ಹುಡುಕ್ಲಿಕ್ಕೆ. ಇಲ್ಲಿ ನೋಡಿ, ಇದನ್ನು ನಾವು ಇಕ್ವಿಟೋರಿಯಲ್ ಕ್ಲೈಮೇಟ್ ಅಂತ ಹೇಳ್ತೇವೆ ಇಂಗ್ಲೀಷ್ನಲ್ಲಿ. ಇಕ್ವಿಟೋರಿಯಲ್ ಕ್ಲೈಮೇಟ್ ಅಂತ ಹೇಳ್ತೇವೆ. ಇಕ್ವಿಟೋರಿಯಲ್ ಕ್ಲೈಮೇಟ್ ಅಂದರೆ ಏನು? ಈಗ ಅಂದ್ಕೊಳ್ಳಿ, ನಮ್ಮದು ಭೂಮಿ ಹೀಗಿದೆ, ಇದು 0 ಡಿಗ್ರಿ. 0 ಡಿಗ್ರಿ, ಇದಕ್ಕೆ ಸಮಭಾಜಕ ವೃತ್ತ ಅಂತ ಹೇಳ್ತೀವಿ, ಇಕ್ವಿಟೋರಿಯಲ್. ಆಮೇಲೆ ಇಲ್ಲಿಂದ +10 ಡಿಗ್ರಿ ನಾರ್ತು, 10 ಡಿಗ್ರಿ ನಾರ್ತು, 10 ಡಿಗ್ರಿ ಸೌತು. ಈ ಭಾಗದಲ್ಲಿ ನಮಗೇನು ಬರುತ್ತಲ್ಲ, ಈ ಪ್ಲೇಸಸ್ನಲ್ಲಿ ಏನು ಬರುತ್ತಲ್ಲ, ಇದನ್ನು ನಾವು ಈಗ ಇಕ್ವಿಟೋರಿಯಲ್ ಸಮಭಾಜಕ ವೃತ್ತದ ವಾಯುಗುಣದ ಒಂದು ಪ್ರಭಾವ ಇರುತ್ತೆ. ಹೀಗಾಗಿ ಇಲ್ಲಿ ಪ್ರಶ್ನೆಯನ್ನು ಹೇಗೆ ಕೇಳ್ತಾರೆ ಅಂದರೆ, ಈ ಫೀಚರು ಇಲ್ಲಿರುವಂತಹ ಫೀಚರ್ಸ್ ಏನಿದೆಯಲ್ಲ, ಫೀಚರ್ಸ್ ಮೇಲೆ ಪ್ರಶ್ನೆ ಆಗಿರ್ತದೆ. ಹೇಗೆ ಪ್ರಶ್ನೆ ಅಂತಂದರೆ ನೋಡಿ, ಉಷ್ಣವಲಯದ ಹವಾಮಾನ ಎಲ್ಲಿದೆ ಅಂತ ಕೇಳಿರ್ಬೋದಾಗಿತ್ತು ನಿಮಗೆ. ಅಥವಾ ಎರಡನೇದಾಗಿ ನೈಸರ್ಗಿಕ ಸಸ್ಯವರ್ಗವು ಉಷ್ಣವಲಯದ ನಿತ್ಯ ಹರಿದ್ವರ್ಣ ಅರಣ್ಯಗಳು ಎಲ್ಲಿವೆ ಅಂತ ಕೇಳಿರ್ಬೋದಾಗಿತ್ತು. ಹಾಗಾಗಿ ಮೋಸ್ಟ್ಲಿ ಇದು ಕೇಳಿರುವ ಚಾನ್ಸಸ್ ಜಾಸ್ತಿ ಇದೆ. ಯಾಕಂದರೆ ಈ ಪ್ರದೇಶವು ಕಡಿಮೆ ಫಲವತ್ತತೆಯ ಕೆಂಪು ಮತ್ತು ಹಳದಿ ಮಣ್ಣನ್ನು ಹೊಂದಿದ್ದು ಅವು ಭಾರೀ ಮಳೆಯಿಂದ ಹೊರಬರುತ್ತವೆ. ಇದು ಕೂಡ ಕೇಳಿರ್ಬೋದಾಗಿತ್ತು. ನಿಮ್ಗೆ ಗೊತ್ತಿರಲಿ, ಇಲ್ಲಿ ಇನ್ನೊಂದು ಹೇಳ್ತೇನೆ ನೋಡಿ, ಹಾಟ್ ಆ್ಯಂಡ್ ವೆಟ್ ಕ್ಲೈಮೇಟ್ ಅಂತಂದ್ರೇನು? ಈಗ ನೋಡಿರಿ, ಇದು ಸನ್ ಐತಿ, ಸನ್ನು ನಾ ಕೆಂಪಾಗಿ ಮಾಡ್ತೀನಿ. ಸೂರ್ಯ ಐತಿ. ಈ ಸೂರ್ಯನ ವಿಕಿರಣಗಳು ಬೀಳ್ತಾವೆ. ಎಲ್ಲಿ ಬೀಳ್ತಾವೆ? ಭೂಮಿ ಮ್ಯಾಗ ಬೀಳ್ತಾವೆ. ಭೂಮಿ ಮ್ಯಾಗ ಬೀಳ್ತಾವೆ. ಎಲ್ಲಿಗೆ? ಇದು 0 ಡಿಗ್ರಿ ಅದ, ಇದು +23 ಡಿಗ್ರಿ ಅದ, ಅಂದರೆ ನಾರ್ತು ಮತ್ತು ಸೌತು. ಇಲ್ಲಿ ಸೂರ್ಯನ ಚಲನವಲನ ಆಗ್ತೈತಿ. ಇದನ್ನು ನೆಕ್ಸ್ಟ್ ಜೋಗ್ರಫಿ ಕ್ಲಾಸ್ನಲ್ಲಿ ಹೇಳ್ತೀನಿ. ಇಲ್ಲಿವರೆಗೂ ಇಲ್ಲಿ ನೇರವಾದಂತಹ ಸೂರ್ಯನ ಕಿರಣಗಳು ಬೀಳ್ತಾವೆ. ಹೀಗಾಗಿ ಇಲ್ಲಿ ಜಾಸ್ತಿ ಶಾಖ ಇರ್ತದೆ. ಈ ಭಾಗದಲ್ಲಿ ಜಾಸ್ತಿ ಶಾಖ ಇತ್ತಂದ್ರೆ ಅದೇನಾಕೈತಿ, ಅಲ್ಲೇನಾಕೈತಿ ಅಂತಂದ್ರೆ ನಿಮ್ಗೆ ಮಾಯ್ಶ್ಚರ್ ಅಂದರೆ ಇವ್ಯಾಪೊರೇಷನ್ ಜಾಸ್ತಿ ಆಗ್ತೈತಿ, ಆವಿ ಜಾಸ್ತಿ ಆಗ್ತೈತಿ, ನೀರಿನ ಆವಿ ಜಾಸ್ತಿ ಆಗ್ತೈತಿ. ಈ ನೀರು ಆವಿ ಜಾಸ್ತಿ ಆತಂದ್ರೆ ಮುಂದೆ ಅದೇನಾಗ್ತದೆ, ಮುಂದೆ ಆವಿ ಜಾಸ್ತಿ ಆದಂಗೆ ಮೋಡ್ಗಳು ಫಾರ್ಮ್ ಆಗ್ತಾವೆ. ಜಾಸ್ತಿ ಮೋಡ್ಗಳು ಫಾರ್ಮ್ ಆದವು ಅಂತಂದ್ರೆ ಏನಾಕೈತಿ, ನೆಕ್ಸ್ಟ್ ನಿಮ್ಗೆ ಮಳೆ ಬರ್ತೈತಿ ಜಾಸ್ತಿ.
ಮಳೆ ಬರ್ಲಿಕ್ಕತ್ತದ. ಹೀಗಾಗಿ ಇಲ್ಲಿ ಹಾಟ್ ಆ್ಯಂಡ್ ವೆಟ್ ಇರ್ತದೆ. ಎಷ್ಟು ಹಾಟ್ ಇರ್ತದೆ ಹಂಗೆ ಹೋಗಿ ಇಲ್ಲಿ ವೆಟ್ ಬರ್ತದೆ. ಈ ಒಂದು ಇಂಟರ್ಪ್ರಿಟೇಷನ್ ಕೂಡ ನೀವು ಇಲ್ಲಿ ಮಾಡ್ಬೋದು, ತಿಳ್ಕೊಬೇಕು. ಇಲ್ಲಿ ನೋಡಿ, ಯುಕಲಿಪ್ಟಸ್ ಮುಂದಿನ ಒಂದು ಉತ್ತರ ಯುಕಲಿಪ್ಟಸ್ ಆಗಿತ್ತು. ಯುಕಲಿಪ್ಟಸನ್ನು ನಿಮಗೆ ಹೇಳ್ತಾ ಬರ್ತೇನೆ ನೋಡಿ. ಇದೊಂದು ಅತಿ ದೊಡ್ಡ ಆಂಜಿಯೋಸ್ಪರ್ಮ್ ಮರ ಯಾವುದಂತ ಕೇಳಿದರೆ ಕೂಡ ಯುಕಲಿಪ್ಟಸ್. ಯುಕಲಿಪ್ಟಸ್ ಅಂದರೆ ನಿಮ್ಗೆ ಗೊತ್ತಿಲ್ಲ, ಇದನ್ನು ನೀಲಗಿರಿ ಅಂತ ಹೇಳ್ತಾರೆ. ನೀಲಗಿರಿ, ಓಕೆ, ನೀಲಗಿರಿಗೆ ಯುಕಲಿಪ್ಟಸ್ ಅಂತ ಹೇಳ್ತಾರೆ. ಈಗ ಯಾವ ಮರ ಅತ್ಯಂತ ವೇಗವಾಗಿ ಬೆಳೆಯುತ್ತದೆ? ಇದು 1979 IAS ಪ್ರಿಲಿಮ್ಸ್ನಲ್ಲಿ ಕೇಳಿದಾದಂಥ ಒಂದು ಪ್ರಶ್ನೆ. ಇದು ನೀಲಗಿರಿ. ಹಾಗೆ 2020 ಮೊನ್ನೆ ತಾನೇ ನಡೆದಂತಹ KS 2020 ಇಲ್ಲಿ ಕೂಡ ನಿಮಗೆ ಯುಕಾಲಿಪ್ಟಸ್ ಮೇಲೆ ಒಂದು ನೇರವಾದ ಪ್ರಶ್ನೆ ಬಂದಿತ್ತು. ಇಲ್ಲಿ ನೋಡಿ, ಯುಕಾಲಿಪ್ಟಸ್ ನೀಲಗಿರಿ, ಓಕೆ, ಏನಂತ ಪ್ರಶ್ನೆ ಬಂದಿತ್ತು? ಕರ್ನಾಟಕ ಸರ್ಕಾರವು ಇತ್ತೀಚೆಗೆ ಮಲೆನಾಡು ಪ್ರದೇಶಗಳಲ್ಲಿ ಯಾವುದು ನೀಲಗಿರಿ ಬೆಳೆಯನ್ನು ನಿಷೇಧಿಸಿತ್ತು. ಓಕೆ, ಇದು KS ಮೊನ್ನೆ ತಾನೇ ನಡೆದಂಥ KS 2020 ಕೂಡ ಬಂದಂಥ ಒಂದು ಪ್ರಶ್ನೆ. ಓಕೆ, ಇದು ನೋಡಿ, ಇಲ್ಲಿ ನಿಮಗೆ ಐಸೇನಿಯಾ ಫ್ಲೋಟಿಡಿಯಾ ಮತ್ತು ಲುಂಬ್ರಿಕಸ್ ರುಬೆಲಿಸ್ ಇವು ಏನಂತ, ಇವು ಉತ್ತರಗಳು. ಈ ಉತ್ತರಗಳಿಗೆ ಪ್ರಶ್ನೆಗಳು ಏನಾಗಿರ್ಬೋದಾಗಿತ್ತು ನೋಡಿ. ವರ್ಮಿ ಕಂಪೋಸಿಟಿಂಗ್ ನಲ್ಲಿ ವರ್ಮಿ ಕಂಪೋಸಿಟಿಂಗ್ ಅಂತ ಬರ್ತದೆ. ಅದರಲ್ಲಿ ಯಾವ ಹುಳುಗಳನ್ನು ನಾವು ಬಳಸಲಾಗುತ್ತದೆ ಅಂತ ಕೇಳಿದಾಗ ಈಗ ನಿಮಗೆ ಇವು ಆನ್ಸರ್ ಬರುತ್ತವೆ. ಮುಂದೆ ಇದೇ ನಿಮಗೆ ಪ್ರಶ್ನೆನ ಇಲ್ಲಿ ತೋರಿಸ್ತಾ ಬರ್ತೇನೆ ನೋಡಿ. ಇದು ಕೂಡ KS 2020 ಮೊನ್ನೆ ತಾನೇ ನಡೆದಂಥ KS 2020 ಬಂದಂಥ ನೇರವಾದ ಪ್ರಶ್ನೆ. ಏನಂತೂ, ಎರೆಗೊಬ್ಬರ ತಯಾರಿಕೆಯಲ್ಲಿ ಬಳಕೆಯಾಗುವ ಎರೆಹುಳುಗಳು ಯಾವುವು? ಇದೆಲ್ಲ ಅವ್ರು ಕೇಳಿದ್ದು. ಯಾವುದು? ಐಸೇನಿಯಾ ಪೆಟೆಡಿಯಾ ಮತ್ತು ಲುಂಬ್ರಿಕಸ್ ರೆಬುಲಾಸ್. ಓಕೆ, ಇವೆರಡು. ಅಲ್ಲಿ A ಮತ್ತು B ಮಾತ್ರ ಸರಿಯಾಗಿದ್ವು. ಈ ರೀತಿ ಇದೇ ಪ್ರಶ್ನೆನ ಅಲ್ಲಿ ಬಂದಿತ್ತು. ಈಗ ನಾನು ನಿಮಗಿಲ್ಲೇ ಒಂದು 2 ಸೆಕೆಂಡ್ ಟೈಮ್ ಕೊಡ್ತೇನೆ. ಇದನ್ನು ಸ್ಕ್ರೀನ್ಶಾಟ್ ತೊಗೊಳ್ಳಿ. ಈ ವರ್ಮಿ ಕಂಪೋಸ್ಟಿಂಗ್ ಅಂತಂದರೆ ಏನು ಮತ್ತು ಇದು ಹೇಗೆ ನಡೀತಿದೆ ಅಂತೇಳಿ ನಾನು ಇಲ್ಲಿ ಡೀಟೇಲ್ಸ್ ಕೊಟ್ಟಿದ್ದೇನೆ. ಇದನ್ನು ನೀವು ಓದ್ಕೋಬೇಕು. ಮುಂದೆ ಭೂಮಿಯಿಂದ ಹೊರಡುವ ವಿಕಿರಣ ಅಂತಂದರೆ ಇಲ್ಲ, ನಿಮ್ಗೆ ಸ್ವಲ್ಪ ಎಕ್ಸ್ಪ್ಲನೇಷನ್ ಕೊಡುವ ಅವಶ್ಯಕತೆ ಇದೆ. ಏನಂತಂದರೆ ಅದಕ್ಕೆ ಅಲ್ಬಿಡೋ ಆಫ್ ದಿ ಅರ್ತ್ ಅಂತ ಹೇಳ್ತಾರೆ. ಅಲ್ಬಿಡೋ ಅಂತಂದರೆ ಏನು, ಅಲ್ಬಿಡೋ ಅಂದರೆ ಏನು ಅಂತ ಕೇಳಿರ್ಬೋದು. ಏನಂತಾಗುತ್ತೆ ಅಂತಂದರೆ, ಈಗ ಇಲ್ಲಿ ಸನ್ ಇದೆ. ಓಕೆ, ಸನ್ ಇಸ್ ದಿ ಓನ್ಲಿ ಸೋರ್ಸ್ ಆಫ್ ಎನರ್ಜಿ ಟು ದಿ ಅವರ್ ಅರ್ತ್. ಸನ್ ಒಂದೇ ನಮ್ಮದು ಭೂಮಿಗೆ, ಇಲ್ಲ ನಮ್ಮ ಭೂಮಿ ಇದೆ ಅಂತ ಇಟ್ಕೊಳ್ಳಿ. ಓಕೆ, ಈ ಭೂಮಿಗೆ ಈಗ ಎನರ್ಜಿ ಎಲ್ಲಿಂದ ಬರ್ತಾಯಿದೆ? ಸನ್ಲಿಂದ ಬರ್ತಾಯಿದೆ. ಓಕೆ, ಸನ್ಲಿಂದ ಬರ್ತಾಯಿದೆ. ಈ ಸನ್ಲಿಂದ ಎನರ್ಜಿ ಬರ್ತಾಯಿದ್ದಲ್ಲ, ಎಲ್ಲಿ? ವಿಕಿರಣಗಳ ರೂಪದಲ್ಲಿ ಬರ್ತದೆ. ಈ ವಿಕಿರಣಗಳು ಬರ್ತದೆ. ಇಲ್ಲಿ ನಮ್ಮದು ಭೂಮಿಗೆ ಏನಿರ್ತದೆ? ಇಲ್ಲಿ ಮೇಲ್ಗಡೆ ಇಲ್ಲಿ ನಮ್ಗೆ ವಾತಾವರಣ ಅದ. ಹೌದಾ? ವಾತಾವರಣ ಅದ. ಓಕೆ, ಡಿಫ್ರೆಂಟ್ ಲೇಯರ್ಸ್ ಅದ ವಾತಾವರಣದ ಭೂಮಿ ಸುತ್ತಲೂ, ರೈಟ್? ಆಮೇಲೆ ಈ ಭೂಮಿಲಿಂದ ಇದು ಬರುವಾಗ ಏನಾಗ್ತದೆ ಅಂತಂದ್ರೆ, ಇಲ್ಲಿ ಒಂದು ಎಷ್ಟು ಒಂದು 100 ಯೂನಿಟ್ ಬರ್ತದೆ ಅಂದ್ರೆ ಪ್ರತಿ ಉಷ್ಟೂ ಇಲ್ಲಿ ಬರುವುದಿಲ್ಲ. ಇದು ಇಲ್ಲಿ ನಿಮ್ಗೆ ಮೋಡಕ್ಕೆ ಬಂದು ಸ್ವಲ್ಪ ಹೋಗ್ತದೆ. ಇಲ್ಲಿಂದ ಮೋಡ್ಲಿಂದ ಒಂದು 25% ರಿಫ್ಲೆಕ್ಟ್ ಆಗ್ತದೆ, 30% ರಿಫ್ಲೆಕ್ಟ್ ಆಗ್ತದೆ. ಅದು ಹೀಟ್ ಬ್ಯಾಲೆನ್ಸಿಂಗ್ ಅಂತ ಹೇಳ್ತಾರೆ. ಅದು ಹೀಟ್ ಬ್ಯಾಲೆನ್ಸಿಂಗ್ ಅದ. ಹೀಟ್ ಬ್ಯಾಲೆನ್ಸಿಂಗ್ ಯಾವಾಗಲೂ ನ್ಯೂಟ್ರಲ್ ಇರ್ತದೆ. ಎಷ್ಟು ಬಂದಿರ್ತದೆ ಅಷ್ಟು ಹೋಗಿರ್ತದೆ. ಅದನ್ನು ನಾವು ಡಿಫ್ರೆನ್ಸ್ ಮುಂದಿನ ಬೇರೆ ಯಾವುದೋ ತರಗತಿಯಲ್ಲಿ ಕಲಿಯೋಣ. ಬಟ್ ಇಲ್ಲಿ ಇಷ್ಟೇ ನೆನ್ಪಿಟ್ಕೊಳ್ರಿ, ಬಂದಿರೋ ವಿಕಿರಣಗಳು ಏನದಾವಲ್ಲ, ಈ ವಿಕಿರಣಗಳು ಸೋರ್ಸ್ ಆಫ್ ಎನರ್ಜಿಗೆ ಬಂದಿರ್ತದೆ. ಇಲ್ಲಿ ಏನಾಗ್ತದೆ ಅಂತಂದರೆ, ಒಂದು ಏನಂತಂದರೆ ಶಾರ್ಟ್ ವೇವ್ ಫಾರ್ಮ್ನಾಗ ಬರ್ತದೆ. ಅಂದ್ರೆ ರುಸ್ತ್ವ ತರಂಗದ ರೂಪದಲ್ಲಿ ಇವು ಬರ್ತಾವೆ ಎನರ್ಜಿ. ಓಕೆ, ಶಾರ್ಟ್ ವೇವ್ ಫಾರ್ಮ್ನಾಗ. ಈ ಭೂಮಿದಿಂದ ರಿಟರ್ನಿಂಗ್ ಹೊರಗೆ ಹೋಗುವಾಗ ಇವು ಲಾಂಗ್ ವೇವ್ ಫಾರ್ಮ್ನಾಗ ಹೋಗ್ತಾವೆ. ಲಾಂಗ್ ವೇವ್ ಫಾರ್ಮ್ ಹೋದಾಗ ಇವು ಆಕಾಶ ಇಲ್ಲಿ ಮೋಡ ಇರ್ತೈತಲ್ಲ, ಈ ಮೋಡದಾಗ ಇಲ್ಲಿ ಹೋಗುವಾಗ ಇದು ಇಲ್ಲಿ ಸ್ವಲ್ಪ ಹೀಟ್ ಗ್ರೀನ್ ಹೌಸ್ ಗ್ಯಾಸ್ ಎಫೆಕ್ಟ್ ಅಂತೀವಲ್ಲ ನಾವು, ಅದಾಗ್ತದೆ. ಗ್ರೀನ್ ಹೌಸ್ ಗ್ಯಾಸ್ ಎಫೆಕ್ಟ್ ಅಂತಂದ್ರೆ ಹೀಟ್ ಏನು ರೇಡಿಯೇಟ್ ಮಾಡ್ತದೆ, ಎನರ್ಜಿ ಇಲ್ಲಿ ಒಳಗಡೆ ಬಂದಿದ್ದು ಇದೇನು ರೇಡಿಯೇಟ್ ಮಾಡ್ತದಲ್ಲ, ವಾಪಸ್ಸು ಎಮಿಟ್ ಮಾಡ್ತದಲ್ಲ, ಇದು ಇಲ್ಲಿ ಹಿಡಿದಿಟ್ಕೋತದೆ. ಇದೇ ನಮ್ಮ ಗ್ರೀನ್ ಹೌಸ್ ಗ್ಯಾಸ್. ಹಸಿರು ಮನಿ ಅನಿಲ ಅಂತ ಹೇಳ್ತೇವೆ ನಾವು. ಅದು ಅಲ್ಲಿ ಕಾರ್ಬನ್ ಡೈಆಕ್ಸೈಡು, ಮೀಥೇನು ಅವೆಲ್ಲ ಸೇರಿಬಿಟ್ಟು ಇವನು ಹೀಟ್ ಜಾಸ್ತಿ ಇದನ್ನು ಹಿಡಿದಿಟ್ಕೊಳ್ಳೋದ್ರಿಂದ ಜಾಸ್ತಿ ಬಿಸಿ ಆಗ್ತದೆ ನಮ್ಮ ಭೂಮಿ. ಹಿಂಗಾಗ್ಯದ ಗ್ರೀನ್ ಹೌಸ್ ಗ್ಯಾಸಸ್ ಅಂತ ಹೇಳ್ತಾರೆ ನಾವು. ಅದರದ್ದು ಬಿಡ್ರಿ, ಇದನ್ನು ಈಗ ಇಂಡೈರೆಕ್ಟ್ಲಿ ಹೀಟ್ ಆಗ್ತದೆ. ಇದೇನು ಈಗ ಭೂಮಿ ಹೊರಗಡೆ ಹೆಂಗೆ ಕಳಿಸ್ತದ? ಲಾಂಗ್ ವೇವ್, ಲಂಬ ತರಂಗಾಂತರದ್ದು ಕಳಿಸ್ತದೆ.
ಇದೇನೀಗ ಹೀಟ್ ಏನು ಬರ್ತದೆ ಆಮೇಲೆ ರಿಫ್ಲೆಕ್ಟ್ ಆಗಿ ಹೋಗ್ತದಲ್ಲ, ಪ್ರತಿಫಲನವಾಗಿ ಇದೇನು ವಿಕಿರಣಗಳು ಹೋಗ್ತಾವಲ್ಲ, ಇದಕ್ಕೆ ಅಲ್ಬಿಡೋ ಅಂತ ಹೇಳ್ತಾರೆ. ಅಲ್ಬಿಡೋ ಅಂತಂದ್ರೆ ಈ ಪ್ರತಿಫಲನಗೊಂಡು ವಾಪಸ್ಸು ವಿಕಿರಣಗಳು ಹೋಗೋದಕ್ಕೆ ಅಲ್ಬಿಡೋ ಅಂತ ಹೇಳ್ತಾರೆ. ಭೂಮಿಯಿಂದ ಹೊರಡುವ ವಿಕಿರಣ ಅಂತ ಹೇಳ್ಬೋದು. ಅಲ್ಬಿಡೋ ಅಂತಂದ್ರೆ ಏನು, ಭೂಮಿಯಿಂದ ಹೊರಡುವ ವಿಕಿರಣಗಳು ಅಂಥೇಳಿ ನೀವು ಇದನ್ನು ಮಾಡ್ಬೋದು. ನೋಡಿ ಸ್ನೇಹಿತರೆ, ಇಲ್ಲಿ ನಿಮ್ಮಲ್ಲಿ ಯಾರಾದರೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಮತ್ತು ಬೆಲ್ ಐಕಾನ್ ಒತ್ತಿ. ಹೀಗಾಗಿ ನೀವು ಕೇಳ್ಬೋದು ಯಾಕೆ ಸಬ್ಸ್ಕ್ರೈಬ್ ಆಗಬೇಕು. ಓಕೆ, ಮುಂದಿನ ದಿನಗಳಲ್ಲಿ ನಿಮಗೆ ಅದ್ಭುತವಾದಂತಹ ತರಗತಿಗಳನ್ನು ಕೊಡ್ತಾ ಬರ್ತೇವೆ. ಅಲ್ಲಿ ನಿಮಗೆ ಕಾನ್ಸೆಪ್ಟನ್ನ ಕ್ಲಿಯರ್ ಮಾಡ್ತಾ ಬರ್ತೇವೆ. ಇವು ನಿಮಗೆ ತುಂಬಾ ಇಂಪಾರ್ಟೆಂಟ್ ಆದಂತಹ ತರಗತಿಗಳನ್ನು ನಾವು ನೀಡ್ತಾ ಬರ್ತೇವೆ. ಜಸ್ಟ್ ನೀವು ವೇಟ್ ಆ್ಯಂಡ್ ವಾಚ್ ಅಷ್ಟೇ ನಾನು ಹೇಳೋದು ಈ ಒಂದು ಕ್ಷಣದಲ್ಲಿ ನಿಮಗೆ. ಇಲ್ಲಿ ನೋಡಿ, ಭೂಮಿ ಇದೆ. ಈ ಭೂಮಿ ಸೂರ್ಯ ಮತ್ತು ಚಂದ್ರನ ನಡುವೆ ಬರುವುದು. ಯಾವಾಗ ಬರ್ತೈತಿ ಇದು? ಚಂದ್ರಗ್ರಹಣ. ಅಲ್ಲಿ ಚಂದ್ರಗ್ರಹಣ ಯಾವಾಗ ಸಂಭವಿಸಿದೆ ಅಂತ ಕೇಳಿದಾಗ ಏನಾಗಿರ್ತೈತಿ, ಭೂಮಿ ಇದು ಬರ್ತದೆ. ಇಲ್ಲಿ ನಿಮ್ಗೊಂದು ಟ್ರಿಕ್ ಹೇಳ್ತೇನೆ. ಇದು ನನ್ನ ಆ್ಯಸ್ ಯೂಸ್ವಲ್ ಸನ್ನು. ಓಕೆ, ಸನ್ನು. ಇಲ್ಲಿ ಮುಂದೆ ಇಲ್ಲ ನಿಮ್ಗೇನು ಮಾಡ್ತೇನೆ ಅಂತಂದ್ರೆ ಅರ್ತ್. ಓಕೆ, ಅರ್ತ್. ಓಕೆ, ಅರ್ತ್ ಯಾವಾಗ ಇಲ್ಲಿ ಮೂನು, ಈ ಮೂನ್ ಇದೆಲ್ಲ ಇಷ್ಟಿರ್ತದೆ. ಇದೇನು ಮಾಡ್ತದೆ, ಮೂನ ಭೂಮಿ ಸುತ್ತ ಸುತ್ತಿರ್ತೈತಿ, ಭೂಮಿ ಸೂರ್ಯನ ಸುತ್ತ ಸುತ್ತೈತಿ. ಓಕೆ, ಈ ಒಂದು ಆ್ಯಂಗಲ್ ಹೆಂಗೆ ಬರ್ತದೆ ಅಂತಂತಂದ್ರೆ, ಇದು ಸೂರ್ಯನ ಕಿರಣಗಳು ಇಲ್ಲಿ ಬಿದ್ದಿರ್ತಾವೆ. ಇದರದ ಛಾಯ, ಭೂಮಿ ಛಾಯ ಚಂದ್ರನ ಮ್ಯಾಗ ಬೀಳ್ತೈತಿ. ಅವಾಗ ಇದನ್ನು ಚಂದ್ರಗ್ರಹಣ ಅಂತಾರೆ. ಇದಕ್ಕೆ ನೆನ್ಪಿಟ್ಕೊಳ್ಳೋದು ಹೆಂಗೆ ರೀ ಅಂತಂದ್ರೆ, ಸೆಮ್. ಸೂರ್ಯ, ಅರ್ತ್ ಅಂದ್ರೆ ಭೂಮಿ, ಎಮ್ ಅಂದ್ರೆ ಮೂನು. ಇದು ಇತ್ತಂತಂದ್ರೆ ನಿಮಗೆ ಚಂದ್ರಗ್ರಹಣ. ಇದು ಎಸ್ ಹೆಂಗೈತೆ ಹಂಗೆ ಇರಲಿ. ಈ ಎಮ್ಮನ್ನು ಇತ್ತಾಗ ತೊಗೊಂಬರಿ, ಇದು ಈನ ಇತ್ತಾಗ ಬಿಡ್ರಿ. ಎಮ್ ಇತ್ತಾಗ ಈ ಇತ್ತಾಗ, ಇದಕ್ಕೆ ಸೂರ್ಯಗ್ರಹಣ ಅಂತಾರೆ. ಅಂದರೆ ಇದು ಹಿಂಗೆ ಸುತ್ಕೊಂತ ಬಂದು ಮೂನು ಇಲ್ಲಿ ಬರ್ತದೆ. ಮೂನ್ ಇಲ್ಲಿ ಬಂದಾಗ ಇದರ ಛಾಯೆ, ಮೂನಿನ ಛಾಯೆ ಭೂಮಿ ಮ್ಯಾಗ ಬಿತ್ತಂತಂದ್ರೆ ಅದನ್ನು ಸೂರ್ಯಗ್ರಹಣ ಅಂತಾರೆ. ಇಷ್ಟು. ಇದು ಮತ್ತೆ ಕನ್ಫ್ಯೂಷನ್ ಆಗೋಬೇಡ. ಮುಂದೆ ಯಾವಾಗ ಬಂದರೂ ಇದನ್ನು ನೀವು ಮಾಡಬೇಕು ಕರೆಕ್ಟಾಗಿ. ನೋಡಿರಿ, ಪ್ರೈಮರಿ ಪ್ರೊಡ್ಯೂಸರ್ಸ್ ಅಂತ ಹೇಳ್ತಾರೆ. ಪ್ರೈಮರಿ ಪ್ರೊಡ್ಯೂಸರ್ ಇದು ಉತ್ತರ ಇತ್ತು. ಅಂದರೆ ಪ್ರೈಮರಿ ಪ್ರೊಡ್ಯೂಸರ್ಸ್ ಅಂತಂದರೆ ಇದಕ್ಕೆ ಫೈಟೋಪ್ಲಾಂಕ್ಟನ್ ಅಂತ ಹೇಳ್ತಾರೆ. ಓಕೆ, ಫೈಟೋಪ್ಲಾಂಕ್ಟನ್ಸ್ ಅಂತ ಹೇಳ್ತಾರೆ. ಫೈಟೋಪ್ಲಾಂಕ್ಟನ್ಸ್ ಅಂದ್ರೆ ಇವು ಏನಂತ ಕೇಳಿದರೆ ನಿಮಗೆ ಅವು ಪ್ರೈಮರಿ ಪ್ರೊಡ್ಯೂಸರ್ ಆಗಿತ್ತು. ಇವಕ್ಕೆ ಆಟೋಟ್ರೋಪ್ಸ್ ಅಂತ ಕೂಡ ಕರೀತಾರೆ. ಆಟೋಟ್ರೋಪ್ಸ್ ಅಂತಂದ್ರೆ ಏನು ರೀ, ಇವು ನಿಮ್ಗೆ ಲಾರ್ಜ್ಲಿ ಗ್ರಾಸ್ ಆಗಿರ್ತಾವೆ, ಟ್ರೀ ಆಗಿರ್ತಾವೆ. ಇವುಗಳನ್ನು ತಿಂದನ ಮುಂದೆ ಇವುಗಳನ್ನು ಯಾರು ಸೇವಿಸ್ತಾರೆ, ನೆಕ್ಸ್ಟ್ ಆಟೋಟ್ರೋಪ್ಸ್ ಆಗುತ್ತಲೆ ಹರ್ಬಿವೋರ್ಸ್ ಬರ್ತದೆ. ಹಿಂಗದ ಚೈನ್ ಬರ್ಕೊಂತ ಹೋಗ್ತದೆ. ನಿಮ್ಗೆ ಒಂದು ಆಗುತ್ತಲೆ ಒಂದು ಸೈಕಲ್. ನಾನು ನಿಮಗೆ ಅದು ಎನ್ವಿರಾನ್ಮೆಂಟ್ ಕ್ಲಾಸ್ನಾಗ ಡಿಟೇಲಾಗಿ ಹೇಳ್ತೀನಿ. ಇಲ್ಲಿ ಟೈಮ್ ಜಾಸ್ತಿ ಹೋಗ್ತದೆ, ಹೇಳೋದು ಬೇಡ. ಓಕೆ, ಗ್ರಾಸ್ ಆಗಲಿ ಟ್ರೀ ಆಗಲಿ ಇವಕ್ಕೆ ಆಟೋಟ್ರೋಪ್ಸ್ ಅನ್ಬೋದು, ಫೈಟೋಪ್ಲಾಂಕ್ಟನ್ಸ್ ಅನ್ಬೋದು. ಈ ರೀತಿ ಬರ್ತದೆ. ಅಥವಾ ನಿಮ್ಗೆ ಸ್ವಲ್ಪ ಕ್ವಶನ್ ಲೆವೆಲ್ ಡಿಫಿಕಲ್ಟಿ ಮಾಡಿ ನಿಮ್ಗೆ ಕೇಳಬೇಕಂದ್ರೆ ಯಾವ ರೀತಿ ಕೇಳಿರ್ಬೋದಾಗಿತ್ತು. ಅವು ಹೆಚ್ಚಾಗಿ ಹಸಿರು ಸಸ್ಯಗಳಾಗಿವೆ. ಓಕೆ, ಮತ್ತು ದ್ವಿತೀಯ ಸಂಶ್ಲೇಷಣೆಯ ಕ್ರಿಯೆಯಿಂದ ಸೌರಶಕ್ತಿ ಉಪಸ್ಥಿತಿಯಲ್ಲಿ ಸಾವಯವ ಪದಾರ್ಥಗಳನ್ನು ರಾಸಾಯನಿಕ ಶಕ್ತಿಯಾಗಿ ಪರಿವರ್ತಿಸುತ್ತದೆ. ಯಾವವ? ಪ್ರೈಮರಿ ಪ್ರೊಡ್ಯೂಸರ್ಸ್. ಓಕೆ, ಪ್ರೈಮರಿ ಪ್ರೊಡ್ಯೂಸರ್ಸ್. ಈ ರೀತಿ ಕೂಡ ನಿಮಗೆ ಪ್ರಶ್ನೆನ ಕೇಳ್ಬೋದಾಗಿತ್ತು. ಮಂಟ. ಇಲ್ಲಿ ನೋಡಿ, ಮಂಟ ಇದೊಂದು ಕರೆಂಟ್ ಅಫೇರ್ಸು. ಏನಾಗಿತ್ತಂದರೆ, ಈ ರೀತಿ ನಾನು ಇತ್ತೀಚೆಗೆ ಸುದ್ದಿಯಲ್ಲಿ ನೋಡಲಾಗಿದೆ. ಏನದು? ಒಂದು ಮಚಿಲಿಪಟ್ಟಣಂ ಕರಾವಳಿ ಮೀನುಗಾರಿಕರಿಂದ ದೈತ್ಯ ಸಾಗರ ಪ್ರಭೇದ ಅದು ಯಾವುದು ಅಂದರೆ ಮೊಬುಲಾ ಬೈರೋಸ್ಟಿಸ್ ಹಿಡಿಯಲಾಗಿತ್ತು. ಮತ್ತು ಈ ಪ್ರಭೇದ ಐತಲ್ಲ IUCN. ಓಕೆ, IUCN ಅಳಿವಿನ ಅಂಚಿನಲ್ಲಿರುವ ಪ್ರಭೇದಗಳ ಕೆಂಪು ಪಟ್ಟಿಯಲ್ಲಿ, ಅಳಿವಿನ ಅಂಚಿನಲ್ಲಿ ಇರುವ ಪ್ರಭೇದ ಅಂದರೆ ವಲ್ನರೇಬಲ್ ಪಟ್ಟಿಯಲ್ಲಿ ಇದನ್ನು ದುರ್ಬಲವೆಂದು ಪರಿಗಣಿಸಲಾಗಿದೆ. ಇದು ಯಾವುದು ಅಂತ ಕೇಳಿರ್ಬೋದಾಗಿತ್ತು ಅವ್ರು. ಇಲ್ಲಿ ನೋಡಿರಿ, ಡಯಾಗ್ರಾಮ್ ಇಲ್ಲಿ ಕೊಟ್ಟಿದ್ದೇನಲ್ಲ, ಇಲ್ಲಿ ಇದು ಡಯಾಗ್ರಾಮ್ ಇದೆಯಲ್ಲ, ಇದು ವೆರಿ ಇಂಪಾರ್ಟೆಂಟ್. ಇದನ್ನು ನೋಡ್ಕೊಳ್ರಿ. ಇದಕ್ಕೆ ಮಂಟಾರೆ ಅಂತ ಹೇಳ್ತಾರೆ. ಓಕೆ, ಇದು ಶಾರ್ಕ್ ಫ್ಯಾಮಿಲಿ ಒಳಗೆ ಬರ್ತದೆ. ಆಲ್ಮೋಸ್ಟ್ ನಿಮಗಿದು ಜಸ್ಟ್ ಒಂದು ವರ್ಕ್ ಮಾಡ್ಬೇಕು ನೀವು. ಸಿಂಪ್ಲಿ ಮಂಟಾರೆ ಅಂತೇಳಿ ಯೂಟ್ಯೂಬ್ನಲ್ಲಿ ಹೊಡ್ರಿ. ಇದರದೊಂದು ವಿಡಿಯೋ ನೋಡಿರಿ. ಅಂದರೆ ನಿಮ್ಗೆ ಯಾವತ್ತೂ ಮರೆಯೋದಿಲ್ಲ. ಮಂಟಾರೆ ಅಂದರೆ ಹೆಂಗಿರ್ತದೆ ಏನಂತೇಳಿ ಮರೆಯೋದಿಲ್ಲ. ಓಕೆ, ಈ ರೀತಿ ಇದನ್ನು ಪ್ರಶ್ನೆಯವರು ರಚಿಸಿದ್ರು ಕಾಣಿಸ್ತೈತಿ. ಹೀಗಾಗಿ ಇದನ್ನು ಮಂಟ ಅಂತೇಳಿ ಆಕೈತಿ. ಓಕೆ, ಒಂದು ಯೂಟ್ಯೂಬ್ನಲ್ಲಿ ವಿಡಿಯೋ ನೋಡಿರಿ, ಇದು ಹೆಂಗಿರ್ತದೆ ಏನಂತೇಳಿ. ಇಲ್ಲಿ ಕೊಟ್ಟಿರೋ ಮಾಹಿತಿ ಎಷ್ಟು ಸಾಕು. ಇದು ಇತ್ತೀಚೆಗೆ ಮಚಿಲಿಪಟ್ಟಣಂ ಕರಾವಳಿಯಲ್ಲಿ ಒಬ್ಬರು ಮೀನುಗಾರರಿಗೆ ಸಿಕ್ಕಿತ್ತು. ಹೀಗಾಗಿ ಇದು ನ್ಯೂಸ್ನಾಗಿತ್ತು. ಇದ್ರ ಡಿಟೇಲ್ ಬೇಕಂತಂದ್ರೆ ನಾನು ಇಲ್ಲಿ ಇನ್ನೊಂದು ಸ್ವಲ್ಪ ನಿಮ್ಗೆ ಕೊಟ್ಟೇನಿ.
ಹಾಂ, ಇಲ್ಲಿದೆ ನೋಡಿ. ಯಾಕೆ ಸುದ್ದಿ ಒಳಗಿತ್ತು ಇದನ್ನೊಂದು ಸ್ಕ್ರೀನ್ಶಾಟ್ ತೊಗೊಳ್ರಿ. ಇದನ್ನು ದಯವಿಟ್ಟು ಎಲ್ಲರೂ ಓದ್ರಿ. ಇದು ಯಾಕೆ ನಾ ಇನ್ಫಾರ್ಮೇಷನ್ ಈ ಒಂದು ಭಾಗದಲ್ಲಿ ಕೊಡ್ಲಿಕ್ಕತ್ತೇನಂತಂದ್ರೆ, ಇವುಗಳನ್ನು ಆಧರಿಸಿ ಮತ್ತೇನಾದರೂ ನಿಮ್ಮ ಪ್ರಶ್ನೆಗಳು ಬಂದರೆ ನೀವು ಮತ್ತೆ ಅವುಗಳನ್ನು ತಪ್ಪು ಮಾಡಬಾರ್ದು, ಅವುಗಳನ್ನು ನೀವು ಸರಿಪಡಿಸಬೇಕು. ಈ ಉದ್ದೇಶದಿಂದ ಇವುಗಳನ್ನ ಇಲ್ಲಿ ಕೊಡ್ತಾ ಬರ್ತೇನೆ. ಆಕ್ಸಿನ್ ಅಂತಂತಂದ್ರೆ ನಿಮ್ಗೆ ಗೊತ್ತಿರಲಿ, ಇದು ಉತ್ತರ ಆಗಿತ್ತು. ಆಕ್ಸಿನ್ ಅನ್ನೋದು ಉತ್ತರ ಆಗಿತ್ತು. ಸಸ್ಯಗಳ ಬೆಳವಣಿಗೆಗೆ ಮತ್ತು ಅಭಿವೃದ್ಧಿಯ ಪ್ರಮುಖ ನಿಯಂತ್ರಣ ಹಾರ್ಮೋನ್ ಯಾವುದು ಅಂತೇಳಿ ಕೂಡ ಪ್ರಶ್ನೆ ಕೇಳ್ಬೋದು ಒಂದು ರೀತಿಯಲ್ಲಿ. ಎರಡನೇದು, ಇದು ಎಳೆಗಳನ್ನು ಬೇರ್ಪಡಿಸುವುದು ತಡೀತೈತಿ ಮತ್ತು ವನಹುಲ್ಲಿನ ತೊಂದರೆ ನೀಡುತ್ತೈತೆ. ಅಂದರೆ ಇದು ವನಹುಲ್ಲನ್ನು ಡಿಸ್ಟ್ರಾಯ್ ಮಾಡೋದನ್ನು ನಿಲ್ಲಿಸ್ತೈತಿ. ಅಂದ್ರೆ ಡಿಸ್ಟ್ರಾಯ್ ಆಗೋದನ್ನು ನಿಲ್ಲಿಸ್ತೈತಿ, ತೊಂದರೆ ಮಾಡೋದನ್ನು ನಿಲ್ಲಿಸುತ್ತದೆ. ಮತ್ತು ಬೆಳೆ ಬೀಳದಂತೆ ಅಂದರೆ ಕ್ರಾಪ್ಸ್ ಆಗಲಿ ಅಥವಾ ಲೀವ್ಸ್ ಆಗಲಿ ಎಳೆ ಲಘುನ ಉದುರುವುದಿಲ್ಲ ಇದು ಹಾರ್ಮೋನ್ಸ್ ಸಂಬಂಧ. ಹೀಗಾಗಿ ಈ ರೀತಿ ನಿಮಗೆ ಅದರ ಸ್ಟೇಟ್ಮೆಂಟ್ ಅದರದ್ದು ಹಿನ್ನೆಲೆ ಕೊಟ್ಟು ಹಿಂಗೆ ಸ್ಟೇಟ್ಮೆಂಟ್ ಮಾಡಿದರೆ ಸ್ವಲ್ಪ ಲೆವೆಲ್ ಆಫ್ ಡಿಫಿಕಲ್ಟಿ ಅವ್ರು ಜಾಸ್ತಿ ಮಾಡ್ಬೋದಿತ್ತು. ಡೈರೆಕ್ಟಾಗಿ ನಿಮ್ಗೆ ಈಸಿ ಕೇಳೋದಿದ್ರು ಅವ್ರು ಹಿಂಗೆ ಕ್ವಶನ್ ಕೇಳ್ಬೋದಿತ್ತು. ಅಥವಾ ನಿಮ್ಗೆ ಇದು ಟೈಪ್ ಇದ್ರು ಈ ಟೈಪ್ನು ಕ್ವಶನ್ ಕೇಳ್ಬೋದಾಗಿತ್ತು. ಅವರು ಯಾವ ಹಾರ್ಮೋನ್ ಕಾಂಡ ಮತ್ತು ಬೇರುಗಳನ್ನು ಉದ್ದವನ್ನು ಉತ್ತೇಜಿಸುತ್ತದೆ, ಈ ರೀತಿಯೂ ಕೂಡ ನಿಮ್ಗೆ ಅವರು ಪ್ರಶ್ನೆ ಕೇಳ್ಬೋದಾಗಿತ್ತು. ನಿಮ್ಗೆ ಗೊತ್ತಿರಲಿ, ಆಕ್ಸಿನ್ ಅನ್ನೋದು 1818ನಲ್ಲಿ ಡಾರ್ವಿನ್ ಅವರು ಕಂಡು ಹಿಡಿದಿರ್ತಾರೆ. ಮುಂದಿನ ಒಂದು ಆನ್ಸರು, ಕರಾವಳಿ ಪ್ರದೇಶದಲ್ಲಿ ಲೋಪದೋಷಗಳನ್ನು ಭದ್ರತೆ ಬಲಪಡಿಸುತ್ತದೆ. ಇದು ಆನ್ಸರ್. ಈ ಆನ್ಸರ್ಗೆ ಉತ್ತರ ಪ್ರಶ್ನೆ ಏನಾಗಿರ್ಬೋದು ಅಂತಂದರೆ, ಸಾಗರ ಕವಚ ಯಾವುದಕ್ಕೆ ಸಂಬಂಧಿಸಿದೆ? ಇದು ಸಾಗರ ಕವಚ ಅನ್ನೋದು ನಮ್ಮ ಇಂಡಿಯನ್ ನೇವಿ ಮತ್ತು ಕೋಸ್ಟಲ್ ಗಾರ್ಡ್ ಅವರ ನೇತೃತ್ವದಲ್ಲಿ ಆಕೈತಿ. ಇವ್ರು ಏನು ಮಾಡ್ತಾರಂದ್ರೆ, ಸ್ಟ್ಯಾಂಡರ್ಡ್ ಆಪ್ರೇಟಿಂಗ್ ಪ್ರೊಸೀಜರ್ ಹೆಂಗೆ ನಾವು ಕೆಲಸ ಮಾಡ್ಬೇಕು ಅನ್ನೋದು ಅದಕ್ಕೊಂದು ಪದ್ಧತಿ ಇರ್ತಾವೆ. ಆ ಪದ್ಧತಿ ಪ್ರಕಾರ ಎಲ್ಲ ಅದಾವಿಲ್ಲ, ನಡೀತಾವಿಲ್ಲ, ಸರಳವಾಗಿ ಪ್ರೊಸೀಜರ್ಸ್ ಅದನ್ನೆಲ್ಲ ಚೆಕ್ ಮಾಡೋಕೆ ಇದನ್ನು ಮಾಡ್ತಾರೆ. ಅಥವಾ ಇದನ್ನು ಸ್ವಲ್ಪ ಡಿಫ್ರೆಂಟಾಗಿ ಕೇಳಿದಂತಂದ್ರೆ ಮತ್ಲಾ ಅಭಿಯಾನ ಅಂತಂದ್ರೆ ಏನಂತನೂ ಕೇಳ್ಬೋದಾಗಿತ್ತು. ಇದೈತಲ್ಲ ಇಂಡಿಯನ್ ನೇವಿ ಕಲ್ಕತ್ತಾದಾಗ ಅಲ್ಲಿ ಕೋಸ್ಟಲ್ ಸೆಕ್ಯೂರಿಟಿ, ಕರಾವಳಿ ಪ್ರದೇಶದ ಒಂದು ಕಮ್ಯುನಿಟೀಸ್ ಇರ್ತದಲ್ಲ, ಅವ್ರಿಗೆ ಟ್ರೈನಿಂಗ್ ಮಾಡ್ತಾರೆ. ಮತ್ತು ಹೆಂಗೆ ಸೆಕ್ಯೂರಿಟಿ ಬಗ್ಗೆ ನಾವು ಎಚ್ಚರಿಕೆ ಇರಬೇಕಂತೇಳಿ ಯಾವುದೇ ಮತ್ಲಾ ಅಭಿಯಾನ ಒಂದು ಈ ರೀತಿ ಕೇಳಿರ್ಬೋದಾಗಿತ್ತು ಅಥವಾ ಈ ರೀತಿ ಕೇಳಿರ್ಬೋದಾಗಿತ್ತು ಅವರು. ಮುಂದೆ ಪರಿಸರ ಸಂರಕ್ಷಣಾ ಕಾಯ್ದೆ ಅಂತಂದರೆ ಜಸ್ಟ್ ಇಲ್ಲಿ ನಿಮ್ಗೆ ಸಿಂಪಲ್ಲಾಗಿ ಮತ್ತು ನಾನು KS 2020 ಪ್ರಿಲಿಮ್ಸ್ ಪೇಪರ್ನಲ್ಲಿ ಈ ಪ್ರಶ್ನೆ ಬಂದಿತ್ತು. 2016 ಅಂದರೆ ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ರೂಲ್ಸ್ ಏನಿದೆಯಲ್ಲ, 2000 ಘನತ್ಯಾಜ್ಯ ನಿರ್ವಹಣಾ ನಿಯಮಗಳಲ್ಲಿ ಯಾವುದರ ಆಧಾರವಾಗಿ ಇದನ್ನು ಕೊಡಲಾಗಿತ್ತು ಅಂತಂದ್ರೆ 1986 ಪರಿಸರ ಸಂರಕ್ಷಣಾ ಕಾಯ್ದೆ 1990. ಈ ರೀತಿಯೂ ಪ್ರಶ್ನೆ ಬಂದಿರ್ಬೋದಾಗಿತ್ತು. ಇನ್ಫ್ಲುಯೆನ್ಸ್ KS ಎಕ್ಸಾಮ್ ಆಗಿದೆ, ಅದರಲ್ಲಿ ಪ್ರಶ್ನೆಗಳು ಭಾಳ ಬಂದವು, ಇದು ಬಂದಿರ್ಬೋದಾಗಿತ್ತು. ಅಥವಾ ಇಲ್ಲಿ ನೋಡಿ, ಈ ರೀತಿಯೂ ಕೇಳ್ಬೋದಾಗಿತ್ತು. ವಾಯು ಮಾಲಿನ್ಯ ಕಾಯ್ದೆ 1981 ಮತ್ತು ಜಲಮಾಲಿನ್ಯ ಕಾಯ್ದೆ 1974 ಅನ್ನು ತಮ್ಮ ನಿಬಂಧನೆಯ ಕಾಯ್ದೆಯನ್ನು ಯಾವ ಕಾಯ್ದೆಯಂತೆ ತರಲು ತಿದ್ದುಪಡಿ ಮಾಡಲಿತ್ತು. ಅಂದರೆ ವಾಯುಮಾಲಿನ್ಯ ಕಾಯ್ದೆ ಮತ್ತು ಜಲಮಾಲಿನ್ಯ ಕಾಯ್ದೆ ಅದಲ್ಲ, ಇವುರಗಿಂದ ತಿದ್ದುಪಡಿ ಮಾಡಿದರೆ ಅದು ಇದರ ಪ್ರಕಾರ ಇರಬೇಕು. ಯಾವ ಪ್ರಕಾರ? ಪರಿಸರ ಸಂರಕ್ಷಣಾ ಕಾಯ್ದೆಯ ನಿಬಂಧನೆಗಳ ಪ್ರಕಾರ ಇರುವ ಹಂಗೆ ಅದುಗಳನ್ನು ತಿದ್ದುಪಡಿ ಮಾಡಿದ್ರೆ. ಓಕೆ, ಇದು ಕೂಡ ನೀವು ನೆನ್ಪಿಟ್ಕೋಬೇಕು. ಆಮೇಲೆ ನೀವು ಏನು ಮಾಡಬೇಕಂತಂದರೆ, ಈ ಪರಿಸರ ಸಂರಕ್ಷಣಾ ಕಾಯ್ದೆಯ ಇತರೆ ಪ್ರೊವಿಷನ್ಸ್ನ ನೀವು ನೋಡ್ಕೋಬೇಕು. ಈಗ ಕೆಲವೊಂದಿಷ್ಟು ನಾನು ಹೇಳ್ತೇನೆ ನೋಡಿ. ಇವ್ರು ಏನು ಮಾಡ್ತಾರೆ ಅಂತಂದರೆ, ನಿಮಗೆ ಈಗ ಇಂಡಸ್ಟ್ರೀಸ್ ಇರ್ತದೆ, ಅವ್ರದ್ದು ಪೊಲ್ಯೂಟೆಂಟ್ಸ್ ಡಿಸ್ಚಾರ್ಜ್ ಆಗ್ತಾವೆ. ಓಕೆ, ಹಾನಿಕಾರಕ ರಸಾಯನಗಳು ಡಿಸ್ಚಾರ್ಜ್ ಆಗ್ತಾವೆ. ಅವುಗಳನ್ನು ಹೆಂಗಿರ್ಬೇಕು, ಎಷ್ಟು ಡಿಸ್ಚಾರ್ಜ್ ಮಾಡಬೇಕು, ಅವ್ರ ಬಗ್ಗೆ ಎಲ್ಲ ಸೆಟ್ ಔಟ್ ಮಾಡ್ತಾರೆ, ಇವ್ರು ಹೇಳ್ತಾರೆ. ಆಮೇಲೆ ಅಥಾರಿಟೀಸ್ ಇಲ್ಲಿ ನಿಮಗೆ ಫೈನ್ ಹಾಕ್ಬೋದು. ಅಥಾರಿಟೀಸ್ ನೀವು ಅವ್ರದ್ದೇನಾರ ಉಲ್ಲಂಘನೆ ಮಾಡಿದರೆ ನಿಯಮಗಳಂದ್ರೆ ಫೈನ್ ಹಾಕ್ಬೋದು. ಇವು ಇದರ ನಿಬಂಧನೆಗಳು. ಮತ್ತು ಕೆಲವೊಂದಿಷ್ಟು ಅಂತಂತಂದ್ರೆ ಹಜಾರ್ಡಸ್ ಸಬ್ಸ್ಟೆನ್ಸನ್ನ ಹೆಂಗೆ ಹ್ಯಾಂಡಲ್ ಮಾಡಬೇಕು, ಹಾನಿಕಾರಕ ಸಬ್ಸ್ಟೆನ್ಸ್ನ ಹೆಂಗೆ ಹ್ಯಾಂಡಲ್ ಮಾಡಬೇಕು, ಇವುಗಳು ಕೂಡ ಇದ ಒಂದು ಕಾಯ್ದೆ ಒಳಗನೆ ಬರ್ತಾವೆ. ಮತ್ತು ಇವು ಸ್ಟ್ರಿಂಜೆಂಟ್ ಪೆನಾಲ್ಟೀಸ್ ಕೊಡ್ತಾವೆ, ಇದಕ್ಕೆ ನೀವು ಹೇಳಿದಂಗೆ ಮಾಡಲಿಲ್ಲ ಅಂತಂತಂದರೆ. ಓಕೆ, ಈ ರೀತಿ ಇರ್ತದೆ. ಈ ಕಾಯ್ದೆನ ಸ್ವಲ್ಪ ನೋಡ್ಕೊಳ್ಳಿ. ಒಂದು ಕರ್ನಾಟಕ ಮುನ್ಸಿಪಲ್ ಕಾಯ್ದೆ 1964. ಇದು ನಿಮಗೆ ಆನ್ಸರ್ ಆಗಿತ್ತು. ಇದು ನಾನು ನಿಮಗೆ ಇನ್ ಡೀಟೇಲಾಗಿ ನೀವೇ ಹೋಗಬೇಕು. ಓಕೆ, ಇನ್ ಡೀಟೇಲಾಗಿ ಇದು ಒಂದು ಆ್ಯಕ್ಟ್ನ ನೀವು ಸ್ವಲ್ಪ ಓದ್ಕೊಳ್ಳಿ. ಯಾಕಂತಂದರೆ ಈಗ ಪಂಚಾಯತ್ ಎಲೆಕ್ಷನ್ ಒಂದಾಗಿದೆ, ಹೀಗಾಗಿ ಇದನ್ನು ಇನ್ಫ್ಲುಯೆನ್ಸ್ ಆಗಿದೆ. ಇಲ್ಲಿ KS 2020ರಲ್ಲಿನ ಪ್ರಶ್ನೆ ನೋಡಿ. 1964 ಕರ್ನಾಟಕ ಮುನ್ಸಿಪಾಲಿಟಿ ಕಾಯ್ದೆ ಪ್ರಕಾರ ಇಲ್ಲಿ ಕಾಯ್ದೆ ಕೊಟ್ಟಿದ್ದಾನೆ. ಇನ್ ಕೇಸ್ ಇವ್ರು ಕಾಯ್ದೆ ಕೊಡಲಾರ್ದೆ ಅಲ್ಲಿಗ ಈ ರೀತಿ ಇತ್ತು. ಮುನ್ಸಿಪಲ್ನ ಪರಿಷತ್ತಿನ ಅಧ್ಯಕ್ಷರ ಸೇವಾವಧಿ ಎಷ್ಟಿರ್ತದೆ, ಈ ರೀತಿ ಪ್ರಶ್ನೆ ಇತ್ತು. ಇಲ್ಲಿ ನಿಮ್ಗೆ 30 ತಿಂಗಳು ಇರ್ತದೆ. ಈಗ ಅವ್ರು ಈ ರೀತಿ ಪ್ರಶ್ನೆ ಕೇಳಿರ್ಬೋದು, ಯಾವ ಒಂದು ಕಾಯ್ದೆ ಅಡಿಯಲ್ಲಿ
ಗುರುತಿಸಲಾಗ್ತದೆ ಅಂತ ಕೇಳಿದರೂ ಕೂಡ ನೀವು ಆವಾಗ ಕರ್ನಾಟಕ ಮುನ್ಸಿಪಲ್ ಆ್ಯಕ್ಟ್ 1964 ಈ ರೀತಿ ಮತ್ತು ಇದರ ಪ್ರೊವಿಷನ್ಸ್ ಮೇಲೇ ಬಂದಿರ್ತಾವೆ. ಅದಕ್ಕೆ ನೀವು ಇದನ್ನು ಪ್ರೊವಿಷನ್ಸ್ ಕೂಡ ನೀವು ನೋಡ್ಕೊಳ್ಳಿ. ಮುಂದೆ ಸುಧಾಮೂರ್ತಿಯವ್ರ ಬಗ್ಗೆ ಕೇಳಿದ್ದಾರೆ. ಸುಧಾಮೂರ್ತಿಯವರು ಇದು ಆನ್ಸರ್ ಆಗಿತ್ತು. ಈಗ ಸುಧಾಮೂರ್ತಿಯವ್ರ ಬಗ್ಗೆ ಬಂದರೆ ನಿಮ್ಗೆ ಇಲ್ಲಿ ಹೇಳ್ತೇನೆ ನೋಡಿ. ಒಂದನೇದಾಗಿ ಅವ್ರದ್ದು ಹೌ ದ ಓನಿಯನ್ ಗಾಟ್ ಇಟ್ಸ್ ಲೇಯರ್. ಓಕೆ, ಈ ಪುಸ್ತಕದ ಲೇಖಕರು ಯಾರಂತ ಕೇಳಿದರೆ ನಿಮಗೆ ಸುಧಾಮೂರ್ತಿಯವರಾಗಿತ್ತು. ನೋಡಿ, ನಮ್ಮದು ಕರೆಂಟ್ ಅಫೇರ್ಸು ಕೊನೆ ಕ್ಷಣದ ತಯಾರಿಯೊಳಗೆ ನಾನು ಇದನ್ನು ಡಿಸ್ಕಷನ್ ಮಾಡಿದ್ದೆ. ಕೊನೆ ಕ್ಷಣದ ತಯಾರಿ ಇದು ನಮ್ಮ ಪ್ಲೇಲಿಸ್ಟ್ನಲ್ಲಿದೆ, ಕರೆಂಟ್ ಅಫೇರ್ಸ್ನಲ್ಲಿ ಇದನ್ನು ಡಿಸ್ಕಷನ್ ಮಾಡಿದ್ದೆ. ಎರಡನೇದಾಗಿ ಅವ್ರು ಏನು ಕೇಳಿರ್ಬೋದಾಗಿತ್ತು, ರಾಜ್ಯ ಸರ್ಕಾರ ಇತ್ತೀಚೆಗೊಂದು ಪ್ರವಾಸೋದ್ಯಮ ಅಭಿವೃದ್ಧಿ ಅಭಿವೃದ್ಧಿಗಾಗಿ ಒಂದು ರಾಜ್ಯ ಕಾರ್ಯಪಡೆಯ ಅಧ್ಯಕ್ಷರಾಗಿ ಯಾರನ್ನ ನೇಮಕ ಮಾಡಿತ್ತಂದರೆ ಇದು ಸುಧಾಮೂರ್ತಿಯವರಿಗೆ ನೇಮಕ ಮಾಡಿತ್ತು. ಅಥವಾ ಇದು ಕೂಡ ನ್ಯೂಸ್ನಲ್ಲಿದೆ, 21ನೇ ಲಾಲ್ ಬಹದ್ದೂರ್ ಶಾಸ್ತ್ರಿ 2020 ಪ್ರಶಸ್ತಿ ಯಾರಿಗೆ ದೊರೆತಿದೆ ಅಂತ ಕೇಳಿದ್ರು ಕೂಡ ಸುಧಾಮೂರ್ತಿಯವರಿಗೆ. ಆಮೇಲೆ ನಿಮ್ಗೆ ಗೊತ್ತಿರಲಿ, ಸುಧಾಮೂರ್ತಿಯವರು ಇನ್ಫೋಸಿಸ್ ಪ್ರತಿಷ್ಠಾನದ ಅಂದರೆ ಇನ್ಫೋಸಿಸ್ ಫೌಂಡೇಶನ್ದ ಅಧ್ಯಕ್ಷರು ಕೂಡ ಇವರು ಸುಧಾಮೂರ್ತಿಯವರು ಆಗಿದ್ದಾರೆ. ಓಕೆ, ಈ ರೀತಿ ಯಾವುದಾದ್ರೂ ಪ್ರಶ್ನೆ ಬಂದಿರ್ಬೋದಾಗಿತ್ತು. ಇಂಡಿಯಾ ಆ್ಯಂಡ್ ಅಫ್ಘಾನಿಸ್ತಾನ್, ಇಂಡಿಯಾ ಮತ್ತು ಭಾರತ ಮತ್ತು ಅಫ್ಘಾನಿಸ್ತಾನ ಇದು ಉತ್ತರ. ಓಕೆ, ಈ ಉತ್ತರಕ್ಕೆ ಪ್ರಶ್ನೆ ಏನೆಲ್ಲ ಬಂದಿರ್ಬೋದು. ಹೈ ಇಂಪ್ಯಾಕ್ಟ್ ಕಮ್ಯುನಿಟಿ ಡೆವಲಪ್ಮೆಂಟ್ ಪ್ರಾಜೆಕ್ಟ್ ಅಂತ ಒಂದಿದೆ. ಹೈ ಇಂಪ್ಯಾಕ್ಟ್ ಕಮ್ಯುನಿಟಿ ಪ್ರಾಜೆಕ್ಟ್ ಡೆವಲಪ್ಮೆಂಟ್ ಇದೆ. ಇದು ಇತ್ತೀಚೆಗೆ ಸುದ್ದಿಯಲ್ಲಿತ್ತು. ಯಾರ ನಡುವೆ ಅಂತ ಕೇಳಿದ್ರು ಕೂಡ ಇಂಡಿಯಾ ಆ್ಯಂಡ್ ಅಫ್ಘಾನಿಸ್ತಾನ ಆಗಿರ್ತಿತ್ತು. ಆಮೇಲೆ ಜೆನೆವಾ ಡೋನರ್ಸ್ ಕಾನ್ಫರೆನ್ಸ್ ಅಂತೇಳಿ ಒಂದಾಗಿತ್ತು. ಈ ಕಾನ್ಫರೆನ್ಸ್ ಯಾವ ಎರಡು ದೇಶಗಳ ನಡುವೆ ಅಂತ ಸಿಂಪಲ್ಲಾಗಿ ಕೇಳಿದ್ರು ಇಂಡಿಯಾ ಆ್ಯಂಡ್ ಅಫ್ಘಾನಿಸ್ತಾನ ಆಗಿತ್ತು. ಇದು ಕಾಬೂಲ್ ನದಿಯ ಉಪನದಿಯಾದಂಥ ಮೈದಾ ನದಿಗೆ ಅಡ್ಡಲಾಗಿ ಶಹಬೂತ್ ಅಣೆಕಟ್ಟನ್ನು ನಿರ್ಮಿಸಲು ಯಾವ ಎರಡು ದೇಶಗಳ ನಡುವೆ ಒಪ್ಪಿಗೆ ಆಗಿದೆ ಅಂತ ಕೇಳಿದರೆ ಇಂಡಿಯಾ ಆ್ಯಂಡ್ ಅಫ್ಘಾನಿಸ್ತಾನ. ಅಥವಾ ತುಂಬಾ ಸರಳ ಕೇಳಿದರೆ ನಿಮಗೆ ಇದು ಇಂಟರ್ನ್ಯಾಷನಲ್ ಬಾರ್ಡರ್ ಲೈನ್ ಕೇಳಿರ್ತಿದ್ರು. ಡುರಾಂಡ್ ಲೈನ್ ಯಾವ ಎರಡು ದೇಶಗಳನ್ನು ಪ್ರತ್ಯೇಕಿಸುತ್ತದೆ. ಓಕೆ, ನೋಡಿ ಸ್ನೇಹಿತರೆ, ನೀವು ಯಾರಾದರೂ ಸ್ಕಿಪ್ ಮಾಡಿರ್ತೀರ ಅಂತ ಮತ್ತೆ ಹೇಳ್ತಾ ಇದ್ದೇನೆ. ನಮಗೆ ಸಬ್ಸ್ಕ್ರೈಬ್ ಮಾಡಿ, ಬೆಂಬಲ ಕೊಡಿ. ನಿಮಗೆ ಇದೇ ರೀತಿ ಅತ್ಯುತ್ತಮ ಒಳ್ಳೆಯ ವಿಡಿಯೋಗಳನ್ನು ನಾವು ಕೊಡ್ತಾ ಬರ್ತೀವಿ ಮುಂದಿನ ದಿನಗಳಲ್ಲಿ. FDA ಪ್ರತಿಯೊಂದು ಪ್ರಶ್ನೆ ಪತ್ರಿಕೆ, PSI ಪ್ರತಿಯೊಂದು ಪ್ರಶ್ನೆ ಪತ್ರಿಕೆಗಳನ್ನು ವಿಶೇಷ ರೀತಿಯಲ್ಲಿ ವಿನೂತನವಾಗಿ ನಿಮಗೆ ಎಕ್ಸ್ಪ್ಲನೇಷನ್ ಕೊಡ್ತಾ ಬರ್ತೇವೆ, ಹೇಗೆ ಒಂದು ಪ್ರಶ್ನೆ ಪತ್ರಿಕೆನ ಓದಬೇಕಂತೇಳಿ. ಓಕೆ, ಈಗ ಸೂರತ್ ಬಗ್ಗೆ ಬಂದಿದೆ. ಇದು ಆನ್ಸರ್ ಸೂರತ್ ಇತ್ತು ಅಂದರೆ ಏನೆಲ್ಲ ಇರ್ಬೋದಾಗಿತ್ತು. ತಾಪಿ ನದಿ ಎಲ್ಲಿ ಹೋಗಿ ಹರಿವು ನಿಲ್ಲಿಸ್ತದೆ ಅದಾಗಿರ್ಬೋದು. ಅಥವಾ ಸೂರತ್ ಯಾವ ನದಿ ದಂಡೆ ಮೇಲೆ ಆಗಿದೆ ಅಂತ ಕೇಳಿರ್ಬೋದಾಗಿತ್ತು. ತಾಪಿ ನದಿ ದಂಡ ಮೇಲೆ ಯಾವ ನಗರವಿದೆ. ಅಥವಾ ಸಿಲ್ಕ್ ಸಿಟಿ ಆಫ್ ಇಂಡಿಯಾ ಯಾವುದಂತ ಕೇಳಿರ್ಬೋದು. ಅಥವಾ ಹಿಸ್ಟ್ರಿದಿಂದ ಈ ಕ್ವಶನ್ ಬಂದಿತ್ತು ಅಂತಂದರೆ ಬ್ರಿಟಿಷರ ಮೊದಲ ವ್ಯವಹಾರ ಕೇಂದ್ರ ಯಾವುದಾಗಿತ್ತು ಅಂತ ಕೇಳಿರ್ಬೋದಾಗಿತ್ತು. ಹಾಗೆ ವಿಶ್ವದ ವಜ್ರದ ನಗರ ಅಂತ ಕೂಡ ಹೇಳ್ತಾರೆ ಸೂರತ್ತಿಗೆ. ಅಂದರೆ ಇಲ್ಲಿ ಸೂರತ್ನಲ್ಲಿ ಏನಾಗ್ತದೆ ಅಂದರೆ ಹೈಯೆಸ್ಟ್ 95% ಆಫ್ ದಿ ವರ್ಲ್ಡ್ಸ್ ಡೈಮಂಡ್ ಏನಾಗ್ತದೆ ಅಂತಂದ್ರೆ ಪಾಲಿಷಿಂಗ್ ಆಗ್ತದೆ. ಇದು ಕೂಡ ನೀವು ನೆನ್ಪಿಟ್ಕೊಳ್ಳಿ. ಮತ್ತು ಇಲ್ಲಿ ಟೆಕ್ಸ್ಟೈಲ್ ಇದೆ. ಓಕೆ, ಜವಳಿ ಅಂತ ಹೇಳ್ತಾರೆ, ಅದು ಕೂಡ ತುಂಬಾ ಇದೆ. ಇಲ್ಲಿ ಯಾವುದೇ ರೀತಿ ಪ್ರಶ್ನೆಗಳು ಆಗಿರ್ಬೋದಾಗಿತ್ತು. ಅಥವಾ ಕರೆಂಟ್ ಅಫೇರ್ಸ್ನಲ್ಲಿ ಕೂಡ ಬಂದಿರ್ಬೋದಾಗಿತ್ತು. ಇಲ್ಲಿ ನಾನು ಸಾಕಷ್ಟು ಒಂದು 4-5 ಮಾಹಿತಿಗಳನ್ನು ನಿಮಗೆ ಒದಗಿಸಿದ್ದೇನೆ. ಮುಂದೆ ಅಲ್ಲಾವುದ್ದೀನ್ ಖಿಲ್ಜಿ ಅಂತ ಬಂದರೆ ನೋಡಿ, ಇಷ್ಟು ಒಂದು ಸುಮಾರು ಮಾಡ್ಬೋದಾಗಿತ್ತು. ನಾನು ಒಂದು 5 ಪ್ರಶ್ನೆಗಳನ್ನು ಮಾಡಿದ್ದೇನೆ. ದೆಹಲಿ ಸುಲ್ತಾನ್ ಸಿಕಂದರ್ ಇ ಸಾನಿ ಎಂಬ ಬಿರುದು ಯಾರಿಗೆ ಪಡೆದಿದ್ದಾರೆ ಅಂತಂದರೆ ಅಲ್ಲಾವುದ್ದೀನ್ ಖಿಲ್ಜಿ. ನೆಕ್ಸ್ಟು, ದೆಹಲಿ ಸುಲ್ತಾನನ ಈ ಕೆಳಗಿನ ಆಡಳಿತಗಾರಗಳಲ್ಲಿ ಇಕ್ರಾ ವ್ಯವಸ್ಥೆಯನ್ನು ರದ್ದುಪಡಿಸಿದವರು ಯಾರಂತ ಕೇಳಿದ್ರು ಕೂಡ ಅಲ್ಲಾವುದ್ದೀನ್ ಖಿಲ್ಜಿ. ಅಲೈ ದರ್ವಾಜಾ ಯಾರು ನಿರ್ಮಿಸಿದರು? ಅಲ್ಲಾವುದ್ದೀನ್ ಖಿಲ್ಜಿ. ಯಾರು ಮಿಲಿಟರಿಯ ಡಾಗ್ ಆ್ಯಂಡ್ ಚೇರಾ ನೀತಿಯನ್ನು ಪರಿಚಯಿಸಿದರು ಅಂತ ಕೇಳಿದರೆ ಇದು ಕೂಡ ನಿಮಗೆ ಡಾಗ್ ಅಂತಂದರೆ ಅವರು ಐಡೆಂಟಿಫಿಕೇಷನ್ ಆಫ್ ದಿ ಹಾರ್ಸ್ ಅಂತ ಹೇಳ್ತೇವೆ ನಾವು. ಹಾರ್ಸನ್ನು ಐಡೆಂಟಿಫೈ ಮಾಡೋದು. ಚೇರಾ ಅಂತಂತಂದರೆ ಸೋಲ್ಜರ್ಸಿಗೆ ಐಡೆಂಟಿಫಿಕೇಷನ್ ಮಾಡೋದು. ಮುಂದೆ ಯಾವ ದೆಹಲಿ ಸುಲ್ತಾನ ಭೂ ಆದಾಯವನ್ನು ಫೈಮಾಶ್ ಅಂದರೆ ಮೆಜರ್ಮೆಂಟ್ಸ್ ಆಧಾರದ ಮೇಲೆ ಭೂಮಿಯನ್ನು ಅರ್ಧದಷ್ಟು ಉತ್ಪನ್ನಕ್ಕೆ ನಿಗದಿಪಡಿಸಿದ್ದ ಅಂತಂದರೂ ಕೂಡ ಅಲ್ಲಾವುದ್ದೀನ್ ಖಿಲ್ಜಿ. ಓಕೆ, ಇಷ್ಟು ಮಾಹಿತಿಗಳನ್ನು ಇಲ್ಲಿ ಕೊಟ್ಟಿದ್ದೇನೆ. ಹಾಗಾಗಿ ನೀವು ಕೂಡ ಇನ್ನಷ್ಟು ಮಾಹಿತಿಗಳನ್ನು ನೀವು ಕಲೆ ಹಾಕಿ ಅಲ್ಲಾವುದ್ದೀನ್ ಖಿಲ್ಜಿಯವರ ಮೇಲೆ ಆಯ್ತು, ಮತ್ತು ಇತರೆ ದೆಹಲಿ ಸುಲ್ತಾನತ್ ಮತ್ತು ಮುಘಲ್ ಅಂದರೆ ಮಿಡವಲ್ ಇಂಡಿಯಾ ಮೇಲೆ ಕೂಡ ಸ್ವಲ್ಪ ನೀವು ನೋಡ್ಕೊಳ್ಳಿ. ಇಲ್ಲಿ ನೋಡಿ, ಅಮೋನಿಯಂ ನೈಟ್ರೇಟ್. ಈ ಅಮೋನಿಯಂ ನೈಟ್ರೇಟು ನೀವು ಇದು ಬಂದಿದ್ರೆ ತಪ್ಪು ಮಾಡ್ತಿದ್ದಿಲ್ಲ ಗ್ಯಾರಂಟಿ. ಯಾಕಂತಂದರೆ ಲೆಬನಾನ್ ರಾಜಧಾನಿಯ ಬೈರೂತ್ನ ಬಂದರದಲ್ಲಿ ಇದು ಸ್ಫೋಟಗೊಂಡ ಅನಿಲ ಯಾವುದು ಅಂತ ಕೇಳಿರ್ತಾರೆ. ಹೀಗಾಗಿ ಇದು ಅಮೋನಿಯಂ ನೈಟ್ರೇಟ್ ಆಗಿದೆ.
ಅಥವಾ ನಿಮಗೆ ಸಿಂಪಲ್ಲಾಗಿ ಫಾರ್ಮುಲಾ ಕೊಟ್ಟಿರ್ಬೋದು. ಈ ಫಾರ್ಮುಲಾ ಕೊಟ್ಬಿಟ್ಟು ಇದು ಏನಂತ ಕೇಳಿದರೂ ಕೂಡ ನೀವು ಮಾಡ್ಬೋದಿತ್ತು. NH4NO3 ಓಕೆ, ಇದು ಕೊಟ್ಟಿದ್ರು ಕೂಡ ಅಮೋನಿಯಂ ನೈಟ್ರೇಟ್. ಓಕೆ, ಅದು ಕೆಂಪು ಬೆಳಕನ್ನು ಪ್ರತಿಫಲಿಸುತ್ತದೆ. ಈಗ ನೋಡಿ, ಇಲ್ಲೊಂದು ನಾನು ಒಂದು ರೀಸನಿಂಗ್ ಕ್ವಶನ್ ಮಾಡಿದ್ದೇನೆ. ಇಲ್ಲಿ ಹೇಳ್ತೆ ನೋಡಿ, ಬಿಳಿ ಚೆಂಡು ಓಕೆ, ಬಿಳಿ ಚೆಂಡು ಕೆಂಪು ಬೆಳಕಿನಲ್ಲಿ ಹೇಗೆ ಕಾಣುತ್ತದೆ? ಕೆಂಪು ಬೆಳಕಿನಲ್ಲಿ ಕೆಂಪಾಗಿ ಕಾಣುತ್ತದೆ. ಹಾಗೆ ಒಂದು ನೀಲಿ ಚೆಂಡು ಒಂದು ನೀಲಿ ಬೆಳಕಿನಲ್ಲಿ ಕೆಂಪು ಬಾಲು ಹೇಗೆ ಕಾಣುತ್ತದೆ? ಕಪ್ಪು ಕಾಣುತ್ತದೆ. ಹಾಗಾದರೆ ಈ ಒಂದು ಎರಡು ಇದಾದರೆ ಕೆಂಪು ಚೆಂಡಿನ ಮೇಲೆ ಕೆಂಪು ಬೆಳಕು ಹೊಳೆಯುವಾಗ ಏನಾಗುತ್ತದೆ? ಈ ರೀತಿ ಕೇಳ್ಬೋದಾಗಿತ್ತು ಪ್ರಶ್ನೆ. ಓಕೆ, ಅಂದರೆ ಒಂದು ರೆಡ್ ಮೀಡಿಯಮ್ ಇದೆ, ಈ ಸೈಡ್ ನೀವು ಆಬ್ಜೆಕ್ಟ್ ಇಟ್ಟಿರ್ತೀರ, ಇಲ್ಲಿ ನಿಮಗೆ ಕೆಂಪುದು ಇತ್ತಂತಂದರೆ, ಇದು ಕೂಡ ಕೆಂಪುದಿತ್ತಂದರೆ, ಕೆಂಪುದಿತ್ತು ವೈಟ್ ಇತ್ತು ಕೂಡ ಅಂತಂದರು, ಇದು ನಿಮಗೆ ಇಲ್ಲಿಂದ ಕೆಂಪು ಪ್ರತಿಫಲನವಾಗಿ ರೆಡ್ ಲೈಟ್ನೇ ರಿಫ್ಲೆಕ್ಟ್ ಆಗಿ ರೆಡ್ ಕಾಣುತ್ತೆ. ಅದನ್ನೇ ಇಲ್ಲಿ ಇದು ಮಾಡಿದ್ದು. ನಿಮಗೆ ಇನ್ನೊಂದು ಸಲ ಇದನ್ನು ಪ್ರಶ್ನೆನ ಓದ್ಕೊಳ್ಳಿ. ಈ ರೀತಿ ಪ್ರಶ್ನೆಗಳು ಬಂತಂದರೆ ಅದು ಏನಾಗ್ತದೆ ಅಂತಂದರೆ ಕೆಂಪು ಬೆಳಕನ್ನೇ ಪ್ರತಿಫಲಿಸ್ತದೆ. ಯಾವಾಗ ಒಂದು ಕೆಂಪು ಚೆಂಡಿನ ಮೇಲೆ ಕೆಂಪು ಬೆಳಕು ಬಿದ್ದಾಗ ಅದು ಹೆಂಗೆ ಕಾಣಿಸ್ತದೆ? ಕೆಂಪೇ ಕಾಣಿಸ್ತದೆ. ಅಥವಾ ಈಗ ಆ್ಯಪಲ್ಸದೇ ಕೊಡ್ಬೋದು ಅವರು, ಅಥವಾ ಚೆಂಡು ಅಂತೇಳಿ ನಾನು ಎಕ್ಸಾಂಪಲ್ಗಾಗಿ ತೊಗೊಂಡಿದ್ದೇನೆ. ಶರ್ಟ್ಸ್ ಕೊಡ್ಬೋದು, ಅಥವಾ ಒಂದು ಆಬ್ಜೆಕ್ಟ್ಸ್ ಅಂತ ಕೊಡ್ಬೋದು. ಓಕೆ, ಕಲರ್ ಇಸ್ ದಿ ಮ್ಯಾಟರ್ ಹಿಯರ್. ಅಭಿನವ ಲೋಹನ ಇದು ಆನ್ಸರ್. ಈ ಆನ್ಸರ್ಗೆ ಪ್ರಶ್ನೆ ಏನಾಗಿತ್ತು ಅಂದರೆ ಕೆ ಎಸ್ನಲ್ಲಿ 2020 ಪ್ರಿಲಿಮ್ಸ್. ಅಗೇನ್ KSಲಿಂದ ತುಂಬಾ ಪ್ರಶ್ನೆ ಬಂದಿದೆ. ಹೀಗಾಗಿ ಮತ್ತೊಂದು ಸಲ ನೀವು KSನ ಇದು 2020 ಮತ್ತು ಇದ್ರ ಹಿಂದೆ 2017 ಪ್ರಶ್ನೆ ಪತ್ರಿಕೆನ ಮತ್ತೊಂದು ಸಲ ಬೇಗನೆ ಓದ್ಕೊಂಬಿಡಿ. ತುಂಬಾ ಪ್ರಶ್ನೆಗಳು ಇಲ್ಲಿಂದ ಇನ್ಫ್ಲುಯೆನ್ಸ್ ಆಗ್ತಾ ಇದ್ದಾವೆ. ನೋಡಿ, ಕರ್ನಾಟಕ ಪ್ರವಾಸೋದ್ಯಮ ಇಲಾಖೆ ಸಂಘಟಿಸಿದ 2019 ಓಪನ್ ಗಾಲ್ಫ್ ಚಾಂಪಿಯನ್ಶಿಪ್ ಗೆದ್ದವರು ಯಾರಂತ ಕೇಳಿದ್ರು. ಆವಾಗ ಇದ್ರ ಸರಿಯಾದ ಉತ್ತರ ಅಭಿನವ ಲೋಹನ್. ಅಥವಾ ನಿಮಗೆ ಈ ಕೆಳಗಿನ ಆಟಗಾರರಲ್ಲಿ ಈ ಕೆಳಗಿನವರುಗಳಲ್ಲಿ ಗಾಲ್ಫ್ ಆಟಗಾರಕ್ಕೆ ಸಂಬಂಧಿಸಿದವರು ಯಾರಂತ ಕೇಳಿದ್ರು ಕೂಡ ಅಭಿನವ್ ಲೋಹನ್ ಮತ್ತು ಇತರೆ 3 ಮಂದಿ ಕೊಟ್ಟಿರ್ತಿದ್ರು. ಈ ರೀತಿ ಪ್ರಶ್ನೆಯವರು ಮಾಡಿರ್ಬೋದಾಗಿತ್ತು. ಮುಂದಿಂದು ಉತ್ಕಲ್ ಕುಮಾರ್. ಓಕೆ, ಇದೊಂದು ಆನ್ಸರ್. ಈ ಆನ್ಸರ್ಗೆ ಪ್ರಶ್ನೆ ಏನು? ಇವರು ಯಾರನ್ನು ಲೋಕಸಭೆಯ ಪ್ರಧಾನ ಕಾರ್ಯದರ್ಶಿಯಾಗಿ ನೇಮಿಸಿದ್ದಾರೆ? ಸಿಂಪಲ್ ಆನ್ಸರ್, ಉತ್ಕಲ್ ಕುಮಾರ್. ಆಮೇಲೆ ಇಲ್ಲಿ ನೋಡಿ, ಉರುಗ್ವೆ ಸಮ್ಮೇಳನ. ಈ ಆನ್ಸರ್ಗೆ ಪ್ರಶ್ನೆ ಹೇಗಿತ್ತಂತಂದರೆ, ಕೆಳಗಿನ ಯಾವ ಸಮ್ಮೇಳನದಲ್ಲಿ ವಿಶ್ವ ವ್ಯಾಪಾರ WTO ವರ್ಲ್ಡ್ ಟ್ರೇಡ್ ಆರ್ಗನೈಸೇಷನ್ ಸ್ಥಾಪನೆಗೊಂಡಿತ್ತು? ಈ ರೀತಿ ಪ್ರಶ್ನೆ ಮಾಡಿರ್ಬೋದಾಗಿತ್ತು ಅವರು. ಇದು ಉರುಗ್ವೆ ಕಾನ್ಫರೆನ್ಸ್ನಲ್ಲಿ WTO ಸ್ಥಾಪನೆಗೊಂಡಿತ್ತು. ಈಗ ಮುಂದೆ ಹಂಪಿ ಬಗ್ಗೆ ಇದೆ. ಹಂಪಿ ಇಲ್ಲಿ ನೋಡಿ, ಇದು ಕೂಡ ನಾನು KS ಪ್ರಿಲಿಮ್ಸ್ 2020ರಿಂದ ತೆಗೆದುಕೊಂಡಿದ್ದೇನೆ. ಏನಂತಿದೆ? ಒಂದು ಹೊಸ ಜಾತಿಯ ಗೈಕೋ ಒಂದು ವಿವಿಧ ಹಲ್ಲಿಯು ಸಾಮಾನ್ಯ ಉಷ್ಣ ವಾತಾವರಣದಲ್ಲಿ ಕಂಡುಬರುವುದು. ಇದನ್ನು ಹೈದರಾಬಾದಿನ ಉಸ್ಮಾನಿಯಾ ವಿಶ್ವವಿದ್ಯಾಲಯದಲ್ಲಿ ವಿದ್ಯಾಲಯದವರು ಡ್ಯಾಶ್ನಲ್ಲಿ ಗುರುತಿಸಿದ್ದರು. ಯಾರು? ಹಂಪಿ. ಇದು ಸರಿಯಾದ ಉತ್ತರ ಹಂಪಿಯಾಗಿತ್ತು. ಓಕೆ, ಇದು ಕರೆಂಟ್ ಅಫೇರ್ಸ್ ಬೇಸ್ಡ್ ಆಗಿದ್ದರೆ ಈ ರೀತಿ ಬಂದಿರ್ಬೋದಾಗಿತ್ತು ಪ್ರಶ್ನೆ. ಇದು ನಿಮಗೆ ಸ್ವಲ್ಪ ಲೆವೆಲ್ ಆಫ್ ಡಿಫಿಕಲ್ಟಿ ನಿಮಗೆ ಜಾಸ್ತಿ ಅನ್ನಿಸ್ತಿತ್ತು. ಇಲ್ಲ ಸಾಮಾನ್ಯವಾಗಿ ಹಂಪಿಗೆ ಏನೆಲ್ಲ ಪ್ರಶ್ನೆ ಬರ್ಬೋದಾಗಿತ್ತು? ವಿಜಯನಗರದ ರಾಜಧಾನಿ ಯಾವುದು? ವಿರೂಪಾಕ್ಷ ದೇವಸ್ಥಾನ ಯಾವುದು? ಮತ್ತು ಇನ್ನೂ ಹಲವಾರು ದೇವಸ್ಥಾನಗಳು, ಅವೆಲ್ಲ ದೇವಸ್ಥಾನಗಳು ಎಲ್ಲಿಂದ ಬಂದಿತ್ತು? ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಸೈಟ್ಸ್ನಲ್ಲಿ ಹಂಪಿ ಒಂದು ಆಪ್ಷನ್ ಕೊಟ್ಟು ಇತರೆ ಇರಲಾರ್ದು 4 ಆಪ್ಷನ್ ಕೊಟ್ಟಿರ್ಬೋದಾಗಿತ್ತು. ಈ ರೀತಿಯೂ ಪ್ರಶ್ನೆ ಬಂದಿರ್ಬೋದಾಗಿತ್ತು ಸ್ವಲ್ಪ. ಹೀಗಾಗಿ ನೀವು ಇವನ್ನ ಮತ್ತೊಂದು ಸಲ ಗಮನ ಕೊಡಿ. ನೋಡಿ, ಮೈಸೂರು ಆನ್ಸರ್ ಇತ್ತು. ಈಗ ನಾನು ಮತ್ತೆ ಇಲ್ಲಿ 2020 KS ಪ್ರಿಲಿಮ್ಸ್ನಿಂದ ಮತ್ತೊಂದು ಪ್ರಶ್ನೆನ ತೆಗೆದುಕೊಂಡಿದ್ದೇನೆ. ಏನಂತಂದರೆ, ಇಲ್ಲಿ ಪಾಪ್ಯುಲೇಷನ್ ಡೆನ್ಸಿಟಿ ಜನಗಣತಿ 2011 ಜನಗಣತಿ ಪ್ರಕಾರ ಕರ್ನಾಟಕದ ಅತ್ಯಧಿಕ ಜನಸಾಂದ್ರತೆ ಹೊಂದಿರುವ ಜಿಲ್ಲೆ ಯಾವುದು? ನೋಡಿ, ನೀವು ಕೀ ಆನ್ಸರ್ ನೋಡ್ತಾ ಹೋದರೆ ನಿಮಗೆ ಸ್ಟಾರ್ಟಿಂಗ್ ಧಾರವಾಡ ತೋರಿಸ್ತಿದೆ. ಆ್ಯಕ್ಚುಲಿ ಧಾರವಾಡ ಅಲ್ಲ, ಅದು ಮೈಸೂರು ಇದು ಕರೆಕ್ಟ್. ಇದು ರಿವೈಸ್ಡ್ ಕ್ಯಾನ್ಸರಲ್ಲಿ ಅವರು ಕೂಡ ಇದು ಕೊಟ್ಟಿದ್ದಾರೆ. ರಿವೈಸ್ಡ್ ಕ್ಯಾನ್ಸರಲ್ಲಿ ಮೈಸೂರು. ಇದು KS ಪ್ರಿಲಿಮ್ಸಿಂದ ನೇರವಾಗಿ ಕೇಳಿದರೆ ಈ ಪ್ರಶ್ನೆ ಕೇಳಬಹುದಾಗಿತ್ತು. ಇಲ್ಲಂತಂದರೆ ಮೈಸೂರು ಬಗ್ಗೆ ಸಾಕಷ್ಟು ಇನ್ಫಾರ್ಮೇಷನ್ ಇದೆ, ಹೇಳ್ತಾ ಹೋದರೆ ಮುಗಿಯೋದಿಲ್ಲ.
ಲಲಿತ್ ಮಹಲ್ ಕಟ್ಟಡ ಎಲ್ಲಿದೆ ಅಂತ ಕೇಳಿರ್ಬೋದಾಗಿತ್ತು, ಅಥವಾ ರೈಲ್ ಮ್ಯೂಸಿಯಂ ಎಲ್ಲಿದೆ ಕೇಳಿರ್ಬೋದಾಗಿತ್ತು, ಕರ್ನಾಟಕದ ಮೊದಲ ಪೋಸ್ಟ್ಮ್ಯಾನ್ ಪ್ರತಿಮೆ ಎಲ್ಲಿದೆ ಅಂತ ಕೇಳಿರ್ಬೋದಾಗಿತ್ತು, ಅಥವಾ ಸಾರ್ವಜನಿಕರ ಬೈಸಿಕಲ್ ಟ್ರಿನ್ ಅನ್ನುವುದೊಂದು ಸ್ಮಾರ್ಟ್ ಕಾರ್ಡ್ಲಿಂದ ಒಂದು ಟ್ರಿನ್ ಅಂತೇಳಿ ಅಲ್ಲಿ ಪಬ್ಲಿಕ್ಕಾಗಿ ಬೈಸಿಕಲ್ಸನ್ನ ಇದು ಮಾಡಿದ್ದಾರೆ, ಅದನ್ನು ಕೇಳಿರ್ಬೋದಾಗಿತ್ತು. ಈ ರೀತಿ ಕೇಳಿರ್ಬೋದಾಗಿತ್ತು. ಮತ್ತು ಹಲವಾರು ಮಾಹಿತಿಗಳಿವೆ, ನಿಮಗೆ ಗೊತ್ತಿದೆ. ಸೆಂಟ್ರಲ್ ಫುಡ್ದು ಇದು ಎಲ್ಲಿದೆ ಕೇಳ್ಬೋದು, ನೋಟು ಪ್ರಿಂಟಿಂಗ್ ಬಗ್ಗೆ ಕೇಳಿರ್ಬೋದಾಗಿತ್ತು. ಓಕೆ, ಹಲವಾರು ಇದೆ, ನಿಮಗೆಲ್ಲ ಗೊತ್ತಿದೆ ಅಂತ ಅನ್ಕೋತೇನೆ ನಾನು. ಸಾಕಿಷ್ಟು. ಉದಯಂ ಸಾರಥಿ ಆ್ಯಪು ಇದು ಉತ್ತರವಾಗಿತ್ತು. ಹಾಗಾದರೆ ಈಗ ಪ್ರಶ್ನೆ ಏನಾಗಿರ್ಬೋದಾಗಿತ್ತು? ಈಗ ಸ್ವಯಂ ಉದ್ಯೋಗಾವಕಾಶವನ್ನು ಅನ್ವೇಷಿಸಲು ಯುವಕರಿಗೆ ಸಹಾಯ ಮಾಡಲು ಉತ್ತರ ಪ್ರದೇಶದ ಹೊಸ ಅಪ್ಲಿಕೇಶನ್ ಯಾವುದಂತ ಕೊಟ್ಟಿರ್ಬೋದಾಗಿತ್ತು ಅವರು. ಓಕೆ, ಇದಕ್ಕೆ ಉದಯಂ ಸಾರಥಿ ಆ್ಯಪ್ ಆಗಿತ್ತು ಆನ್ಸರ್. ಇಲ್ಲಿ ನಾನು ನಿಮಗೆ ಮಾಹಿತಿ ಕೊಟ್ಟಿದ್ದೇನೆ, ಉದಯಂ ಸಾರಥಿ ಆ್ಯಪ್ ಅಂದರೆ ಏನಂತೇಳಿ. ಈ ಒಂದು ಮಾಹಿತಿನ ನೀವು ಈಗ ವಿಡಿಯೋ ಪೌಸ್ ಮಾಡಿ ಇದನ್ನು ಓದ್ಕೊಳ್ಳಿ. ಓಕೆ, ಮಾರ್ಚ್ 1992. ಓಕೆ, ಇದು ಕರ್ನಾಟಕದಲ್ಲಿ ಪಂಚಾಯತ್ ರಾಜ್ ಯಾವಾಗ ಸ್ಥಾಪನೆ ಆಯಿತಂತು. ಆ್ಯಕ್ಟ್ ಬಂದರೆ 1993 ಇರುತ್ತೆ. ಇಲ್ಲಿ ಅವರು ಮಾರ್ಚ್ ಅಂತ ಸ್ಪೆಸಿಫಿಕ್ಲಿ ಕೊಟ್ಟಿದ್ದಾರೆ. ಇದು ಕರ್ನಾಟಕ ಪಂಚಾಯತ್ ರಾಜ್ ಯಾವಾಗ ಸ್ಥಾಪನೆಗೊಂಡಿತ್ತು ಅಂತೇಳಿ ಸರಿಯಾದ ಉತ್ತರ. ಓಕೆ, ಸರಿಯಾಗಿ ಒಂದು ಪ್ರಶ್ನೆ ಫ್ರೇಮ್ ಮಾಡ್ಬೋದು. ಒನ್ಲಿ 1992 ಕೊಟ್ಟರೆ ನಮಗೆ ಅರ್ತ್ ಸಮಿಟ್ ಕೂಡ ನೆನಪಾಗುತ್ತೆ. ಅರ್ತ್ ಸಮಿಟ್ 1992. ಓಕೆ, ವೆರಿ ವೆರಿ ಇಂಪಾರ್ಟೆಂಟ್. ಬಟ್ ಅದು ಜೂನಲ್ಲಿ ಆಗಿದೆ. ಓಕೆ, ಅದು ಜೂನಲ್ಲಿ ಆಗಿದೆ, ಹೀಗಾಗಿ ಕನ್ಫ್ಯೂಷನ್ ಬೇಡ. ಅದಕ್ಕೆ ಅವರು ಇಲ್ಲಿ ಡೇಟ್ ಕೊಟ್ಟಿದ್ದಾರೆ. ಇನ್ನೊಂದು 1865 ಅಂತೇಳಿ ಈಶ್ವಿ ಎಷ್ಟೇ ಇತ್ತು. ಈ ಈಶ್ವಿ ಬಂದರೆ ಇಲ್ಲಿ ನೋಡಿ, ಇದನ್ನು ಒಂದನ್ನು ಅಪ್ರಿಷಿಯೇಟ್ ಮಾಡಬೇಕು. ಕೆಲವೊಂದಿಷ್ಟು ಸಂತೋಷ್ ಕುಮಾರ್ ಅವರಾಗಲಿ ಮತ್ತು ಇದರ ಬಗ್ಗೆ ಆಲ್ರೆಡಿ ಪ್ರೆಡಿಕ್ಟ್ ಮಾಡಿದರು ಈ ಒಂದು ಇದನ್ನಂತೇಳಿ. ಅಮೇರಿಕದ ಆಂತರಿಕ ಯುದ್ಧ ಯಾವಾಗ ನಡೀತು? ಓಕೆ, ಅಮೇರಿಕನ್ ಸಿವಿಲ್ ವಾರು. ನೋಡಿ, ಇದೇನಾಯ್ತಂದರೆ ಏಪ್ರಿಲ್ 14, 1865 ಅವಾಗಿನ ಅಂದಿನ ಅಧ್ಯಕ್ಷರಾದಂಥ ಅಬ್ರಹಾಂ ಲಿಂಕನ್ ಅವರನ್ನು ನಟ ಜಾನ್ ವಿಲ್ಕೇಸ್ ಅವರು ಏನು ಮಾಡಿದೆ ಅಂದರೆ ವಾಷಿಂಗ್ಟನ್ ಡಿ.ಸಿಯ ಒಂದು ಪೋರ್ಟ್ ಥಿಯೇಟರ್ನಲ್ಲಿ ಅವ್ರನ್ನ ಹತ್ಯೆ ಮಾಡ್ತಾರೆ. ಹೀಗಾಗಿ ಅದನ್ನು ಒಂದು ಸ್ವಲ್ಪ ಹಿಸ್ಟಾರಿಕಲಿ ಇಂಪಾರ್ಟೆಂಟ್ ಆಗಿದೆ. ಓಕೆ, ಮುಂದೆ ಸೋವಾ ರಿಗ್ಬಾ ನೋಡಿ ಸ್ನೇಹಿತರೆ, ಈ ವಿಡಿಯೋವನ್ನು ನೀವು ಕೊನೆ ತನಕ ನೋಡಿ. ಕೊನೆಯಲ್ಲಿ ನಾನು ನಿಮಗೆ ಇದು ಈಸಿ ಇತ್ತಾ ಅಥವಾ ಡಿಫಿಕಲ್ಟ್ ಇತ್ತಾ ಕ್ವಶನ್ ಪೇಪರ್ ಅಂತ ಹೇಳಿ ಅನಲೈಸಿಸ್ ಹೇಳ್ತೇನೆ. ನೋಡಿ, ಈ ಒಂದು ಆನ್ಸರಿಗೆ ಪ್ರಶ್ನೆ ಏನಾಗಿರ್ಬೋದಾಗಿತ್ತು ನೋಡಿ. ಟಿಬೆಟಿಯನ್ ಡ್ಯಾಶ್ ಸಾಂಪ್ರದಾಯಿಕ ಔಷಧ ವ್ಯವಸ್ಥೆಯಲ್ಲಿ ಆಂತರಿಕ ಶಿಕ್ಷಣ ಮತ್ತು ಸಂಶೋಧನಾ ಕಾರ್ಯವನ್ನು ಕೈಗೊಳ್ಳಲು ಲೇ ಇದು ಯೂನಿಯನ್ ಟೆರಿಟರಿ ಸ್ವಾಯತ್ತ ರಾಷ್ಟ್ರೀಯ ಸಂಸ್ಥೆಯನ್ನು ಪಡೆದುಕೊಂಡಿದೆ. ರಿಗ್ಬಾ ಅನ್ನೋದು ಇದೊಂದು ಟ್ರೆಡಿಷ್ನಲ್, ಇದೊಂದು ಸಿಮಿಲರ್ ಟು ಆಯುರ್ವೇದಕ್ಕೆ ಇದೊಂದು ಸಿಮಿಲರ್ ಒಂದು ಮೇದಿಕ್ ಇದಿದೆ. ಇದನ್ನು ಸ್ವಲ್ಪ ಸ್ಟಡಿ ಮಾಡಬೇಕು, ರಿಸರ್ಚ್ ಮಾಡಬೇಕು ಅಂತೇಳಿ ಈಗ ಒಂದು ನ್ಯಾಷನಲ್ ಇನ್ಸ್ಟಿಟ್ಯೂಟ್ನ ಇದು ಲೇನಲ್ಲಿ ಒಂದು ಪ್ರತಿಷ್ಠಾಪನೆ ಮಾಡೋಕ್ಕೆ ಸೆಂಟ್ರಲ್ ಅನುಮತಿ ಕೊಟ್ಟಿತ್ತು. ಆಮೇಲೆ ಇದು ಮೋಸ್ಟ್ಲಿ ಟಿಬೆಟಿನಲ್ಲಿ ಮಾಡ್ತಾರೆ. ಟಿಬೆಟಿನಲ್ಲಿ ಅಷ್ಟೇ ಅಲ್ಲ, ಇವನ್ ರಷ್ಯಾ, ಇಂಡಿಯಾ, ನೇಪಾಳು ಈ ಭಾಗದಲ್ಲೆಲ್ಲ ಕೂಡ ಇದು ಮಾಡ್ತಾ ಬರ್ತಾರೆ. ಓಕೆ, ಇಂಪಾರ್ಟೆಂಟ್ ಒನ್. ಮುಂದೆ ಇದು ಈಸಿಯಾಗಿದೆ, ಇದೇನಿಲ್ಲ ನಿಮಗೆ. ರಾಬರ್ಟ್ ವಿಲ್ಸನ್ ಮತ್ತು ಇದು ಪಾಲ್ ಆರ್ ವಿಲ್ಸನ್, ಇದು ಏನಂತಂದರೆ ನೋಬೆಲ್ ಪ್ರೈಸು, ಡೈರೆಕ್ಟ್ ಕ್ವಶನ್. ನೋಬೆಲ್ ಪ್ರೈಸ್ನ ಆರ್ಥಿಕ ವಿಜ್ಞಾನದಲ್ಲಿ ನೋಬೆಲ್ ಸ್ಮಾರಕ ಪ್ರಶಸ್ತಿ ಯಾರಿಗೆ ದೊರೆತಿತ್ತಂತ ಇದು ಮಾಡ್ತಾರೆ, ಹರಾಜು ಸಿದ್ಧಾಂತ. ಆಮೇಲೆ ಇದು ಕೂಡ ಮಿಜೋರಾಂನ ರಾಜ್ಯಪಾಲರು ಯಾರು? ಮಿಜೋರಾಂನ ರಾಜ್ಯಪಾಲರು PS ಶ್ರೀಧರನ್ ಪಿಲ್ಲೈ. ಇದು ಆನ್ಸರ್ ಆಗಿತ್ತು ನಮಗೆ ದೊರಕಂತಹ ಲೀಕ್ಡ್ ಉತ್ತರಗಳಲ್ಲಿ. ಇದು ಹುಡುಕ್ತಾ ಹೋದಾಗ ನಮಗೆ ಈ ಪ್ರಶ್ನೆ ಸಿಕ್ಕಿದೆ. ಮುಂದಿಂದು 54 ಬೋರಿಸ್ ಜಾನ್ಸನ್ ಅವ್ರ ಬಗ್ಗೆ ಇದೆ. ಬೋರಿಸ್ ಜಾನ್ಸನ್ ಅವ್ರ ಬಗ್ಗೆ ನೋಡಿ, ನಾವು ಕರೆಂಟ್ ಅಫೇರ್ಸ್ನಿಂದ ಇವರ ದೃಷ್ಟಿಯಿಂದ ಇವ್ರು ನೋಡ್ತಾ ಹೋದರೆ, ಈಗ 72ನೇ ಗಣರಾಜ್ಯೋತ್ಸವ ಅಂದರೆ 2020 ಸಮಾರಂಭದಲ್ಲಿ ಮುಖ್ಯ ಅತಿಥಿಯಾಗಿ ಇವರನ್ನು ಆಹ್ವಾನಿಸಲಾಗಿತ್ತು. ಬಟ್ ಅಲ್ಲಿ ಸೆಕೆಂಡ್ ಕೋವಿಡ್ ವೇವ್ ಆಗಿದೆಯಲ್ಲ, ಸೆಕೆಂಡ್ ಕೋವಿಡ್ ವೇವ್ ಹಿಟ್ ಆಗಿದ್ದರಿಂದ ಅವರು ಬರಲಿಲ್ಲ. ಓಕೆ, ಮುಂದೆ ನೆಕ್ಸ್ಟು ಈ ರೀತಿ ಪ್ರಶ್ನೆ ಕೇಳಿಲ್ಲ. ಬೇರೆ ರೀತಿ ಅಂತಂದರೆ ಇದು ಜನವರಿಯಲ್ಲಿ ಆದಂಥ ಡೆವಲಪ್ಮೆಂಟ್. ಇದೇ ಜನವರಿಯಲ್ಲಿ ಆದಂಥ ಡೆವಲಪ್ಮೆಂಟು. G7 ಶೃಂಗಸಭೆಗೆ ಪಾಲ್ಗೊಳ್ಳಲು ಪ್ರಧಾನಮಂತ್ರಿ ಮೋದಿ ಅವರಿಗೆ ಯಾರು ಆಹ್ವಾನಿಸಲಾಗಿತ್ತು? ಈ ರೀತಿ ಪ್ರಶ್ನೆ ಬಂದಿದ್ದರೂ ಕೂಡ ಬೋರಿಸ್ ಜಾನ್ಸನ್ ಅವರಾಗಿತ್ತು, ಇವರೇ ಅವರಿಗೆ ಆಹ್ವಾನಿಸಿದ್ದಾರೆ. ಮುಂದೆ ನೋಡಿ, ಓಲ್ಕಾನ್ ಬೋಜ್ಕೀರ್ ಇದು ಉತ್ತರ ಆಗಿತ್ತು. ಈ ಉತ್ತರಕ್ಕೆ ಅವ್ರ ಪ್ರಶ್ನೆ ಏನು ಕೇಳಿರಬೇಕಿತ್ತು? ಇದೇನು ಸಿಂಪಲ್ ಆಗಿದೆ. ವಿಶ್ವಸಂಸ್ಥೆಯ 75ನೇ ಸಾಮಾನ್ಯ ಸಭೆಯ ಅಧ್ಯಕ್ಷರಾಗಿ ಯಾರು ಆಯ್ಕೆಗೊಂಡಿದ್ದಾರೆ ಅಂತ ಕೇಳಿರ್ಬೋದು. ಇವರು ಟರ್ಕಿದಿಂದ ಬಂದಿದ್ದಾರೆ ಇವರು. ಓಕೆ, ಇವರಾಗಿ ಆಯ್ಕೆಗೊಂಡಿದ್ದಾರೆ. ಓಕೆ,
ವರ್ಕಿ ಫೌಂಡೇಶನ್. ಓಕೆ, ವೆರಿ ಇಂಪಾರ್ಟೆಂಟ್ ಎಕ್ಸ್ಪೆಕ್ಟೆಡ್ ಕ್ವಶನ್ ಇತ್ತಿದು. ವರ್ಕಿ ಫೌಂಡೇಶನ್ನು ರಜಿಸಿನ್ನ ಡಿಸೆಲ್ ಅನ್ನೋರು ಒಬ್ಬರು ಇದ್ದಾರಲ್ಲ, ಇವರು ಮಹಾರಾಷ್ಟ್ರದಲ್ಲಿ ಒಂದು ಜಾಗತಿಕ 2020 ಜಾಗತಿಕ ಶಿಕ್ಷಕರ ಬಹುಮಾನವನ್ನು ಕೊಡ್ತಾ ಬಂದರು. ಅದು ಆಲ್ಮೋಸ್ಟು ನನಗೆ ಪ್ರೈಸ್ ಸ್ಟ್ರೈಕ್ ಆಗ್ತಾಯಿಲ್ಲ, ತುಂಬಾ ಒಂದು ದೊಡ್ಡ ಮೊತ್ತದ ಅವರು ಪ್ರೈಸು ಬಂದಿತ್ತು. ಅದು ಅವರು ಮತ್ತೆ ಅದು ಸ್ಟೂಡೆಂಟ್ಸಿಗೆ ಕೊಟ್ಟಿದ್ದಾರೆ ಎಷ್ಟೋ ಅದರ ಪರ್ಸೆಂಟ್ನಲ್ಲಿ. ಅವರು ಮಹಾರಾಷ್ಟ್ರದ ಸೋಲಾಪುರದ ಪ್ರಾಥಮಿಕ ಶಾಲಾ ಶಿಕ್ಷಕರಾಗಿದ್ದಾರೆ. ಜಾಗತಿಕ ಶಿಕ್ಷಣ ಬಹುಮಾನವನ್ನು ನೀಡಿದವರು ಯಾರು? ಈ ರೀತಿ ಒಂದು ಪ್ರಶ್ನೆ ಇದನ್ನು ಮಾಡ್ಬೋದಾಗಿತ್ತು. ಅಥವಾ ಜಾಗತಿಕ ಶಿಕ್ಷಕರ ಬಹುಮಾನ ಯಾರು ಕೊಡ್ತಾ ಬರ್ತಾರೆ ಅಂದರೆ ವರ್ಕಿ ಫೌಂಡೇಶನ್ದವರು. ಓಕೆ, ಇದು ಯುನೆಸ್ಕೋದವ್ರು ಕೋಆರ್ಡಿನೇಷನಲ್ಲಿ ಬರ್ತಾರೆ. ಯುನೆಸ್ಕೋ ಓಕೆ, ಯುನೆಸ್ಕೋ ಕೋಆರ್ಡಿನೇಷನಲ್ಲಿ ಇದು ಕೊಡ್ತಾ ಬರ್ತಾರೆ. ಓಕೆ, ಮುಂದಿನ ಒಂದು ಉತ್ತರ ಆಮೇಲೆ ಪ್ರಶ್ನೆ ನೋಡೋಣ. ಹುಲ್ಕೋಟಿ ನೋಡಿ, ಹುಲ್ಕೋಟಿ ನಿಮಗೆ ಇದು ಕರೆಂಟ್ ಅಫೇರ್ಸು. ಯಾವ ರೀತಿ ಪ್ರಶ್ನೆ ಕೇಳಿರ್ಬೋದಾಗಿತ್ತಂದರೆ, ಗ್ರಾಮೀಣ ಪ್ರದೇಶದ ಜೀವನ ಮಟ್ಟ ಕುರಿತು ರಾಷ್ಟ್ರೀಯ ಸಮೀಕ್ಷೆಯಲ್ಲಿ ಕರ್ನಾಟಕದ ಯಾವ ಗ್ರಾಮವು ಪ್ರಥಮ ಸ್ಥಾನ ಪಡೆದಿದೆ? ಓಕೆ, ಅವಾಗ ಕೇಳಿದ್ರು ಕೂಡ ಹುಲ್ಕೋಟಿ. ಅಥವಾ ಮಿಷನ್ ಅಂತ್ಯೋದಯ ಸಮೀಕ್ಷೆಯಲ್ಲಿ ಡ್ಯಾಶ್ ಗ್ರಾಮವು ಪ್ರಥಮ ಸ್ಥಾನ ಪಡೆದಿದೆ, ಡೈರೆಕ್ಟಾಗಿ ಕೇಳಿದ್ರು ಕೂಡ ಹುಲ್ಕೋಟಿ. ನೋಡಿ, ಇಲ್ಲಿ ನಾನು ನಿಮಗೆ ಇದೊಂದ್ರ ಬಗ್ಗೆ ಇದೊಂದು ಆರ್ಟಿಕಲ್ ಕೊಟ್ಟಿದ್ದೀನಿ, ಇದು ಕೂಡ ನೀವು ಸ್ಕ್ರೀನ್ಶಾಟ್ ತೊಗೊಳ್ಳಿ. ಓಕೆ, ಇದು ಸ್ಕ್ರೀನ್ಶಾಟ್ ತೊಗೊಳ್ಳಿ, ಸ್ವಲ್ಪ ಓದ್ಕೊಳ್ಳಿ. ಇದೊಂದು ನ್ಯೂಸ್ ಆರ್ಟಿಕಲೇ ನಾನು ನಿಮಗೆ ಇಲ್ಲಿ ಕೊಟ್ಟಿದ್ದೇನೆ. ಓಕೆ, ಇದು 58ನೇದು ನಿಂಬಕಾಚಾರ್ಯ. ಈಗ ನೋಡಿ, ಈ ನಿಂಬಕಾಚಾರ್ಯ ಅವ್ರ ಬಗ್ಗೆ ಅವರು ದ್ವೈತ ಅದ್ವೈತ ಸಿದ್ಧಾಂತವನ್ನು ಯಾರು ಪ್ರತಿಪಾದಿಸಿದ್ರು ಅಂತೇಳಿ ಡೈರೆಕ್ಟ್ಲಿ ಕೇಳ್ಬೋದಾಗಿತ್ತು. ಅದು ನಿಂಬಕಾಚಾರ್ಯ ಅವರು. ಇಲ್ಲಿ ನಿಮಗೆ ದ್ವಂದ್ವ ಮತ್ತು ದ್ವಂದ್ವವಲ್ಲದ ಅಂತೇಳಿ ಆಗುತ್ತದೆ. ಇದು ಮುಂದಿನ ಪ್ರಶ್ನೆ. ಎಲಾನ್ ಮಸ್ಕ್ ಅವ್ರ ಬಗ್ಗೆ ಏನು ಕೇಳಿದ್ದಾರೆ? ಎಲಾನ್ ಮಸ್ಕ್ದು ಉತ್ತರ, ಈ ಉತ್ತರಕ್ಕೆ ಏನು ಕೇಳಿರ್ಬೋದು? ಒಂದು ಸ್ಪೇಸ್ ಎಕ್ಸ್ನ ಸಂಸ್ಥಾಪಕರು ಯಾರಂತ ಕೇಳಿರ್ಬೋದು, ಅಥವಾ ವಿಶ್ವದ ಅತ್ಯಂತ ಶ್ರೀಮಂತ ವ್ಯಕ್ತಿ ಯಾರು? ಯಾಕಂದರೆ ಇದು ಕರೆಂಟ್ ಡೆವಲಪ್ಮೆಂಟ್, ಮೋಸ್ಟ್ಲಿ ನಾನು ಅನ್ಕೋತೀನಿ ಇದೇ ಬಂದಿರ್ಬೋದು. ಅಥವಾ ನಿಮ್ಗೆ ಗೊತ್ತಿರಲಿ, ಈಗ ಟೆಸ್ಲಾ ಕೂಡ ನ್ಯೂಸ್ನಲ್ಲಿದೆ. ಬೆಂಗಳೂರಿನಲ್ಲಿ ಅದರೊಂದು ಪ್ಲಾಂಟ್ ಆಗ್ತಾಯಿದೆ. ಟೆಸ್ಲಾ ಅಂತಂದರೆ ಎಲೆಕ್ಟ್ರಿಕಲ್ ಕಾರ್ಸ್ ಎಲ್ಲ ಬರ್ತಾಯಿದೆ, ಅದು ಸೆಲ್ಫ್ ಡ್ರೈವಿಂಗ್ ಕೂಡ ಇದೆ. ಇದರದ CEO ಮತ್ತು ಉತ್ಪನ್ನ ವಾಸ್ತುಶಿಲ್ಪಿ, ಅಂದರೆ ಪ್ರಾಡಕ್ಟ್ ಆರ್ಕಿಟೆಕ್ಟ್ ಅಂತ ಹೇಳ್ತೇವೆ ನಾವು, ಪ್ರಾಡಕ್ಟ್ ಆರ್ಕಿಟೆಕ್ಟ್. ಮೂರನೇ ಕೃಷ್ಣರ ಬಗ್ಗೆ ಇದೆ. ಮೂರನೇ ಕೃಷ್ಣದು ಆನ್ಸರ್ ಬರಬೇಕು. ಇವರು ರಾಷ್ಟ್ರಕೂಟ ಡೈನೆಸ್ಟಿಲಿ ಬರ್ತಾರೆ. ಹಾಗಾಗಿ ಪ್ರಶ್ನೆಗಳನ್ನು ನಾನು ಈ ರೀತಿ ಮಾಡಿದ್ದೇನೆ. ರಾಷ್ಟ್ರಕೂಟ ರಾಜವಂಶದ ಕೊನೆಯ ಶ್ರೇಷ್ಠ ವಾರಿಯರ್ ಅಥವಾ ಅಸಮರ್ಥ ಆಡಳಿತಗಾರ ಯಾರಂತ ಕೇಳಿದ್ರು ಕೂಡ ಇದು ಮೂರನೇ ಕೃಷ್ಣವರು ಬಗ್ಗೆ ಇನ್ನೊಂದು ಹೇಳಬೇಕಂದ್ರೆ, ಪಲ್ಲವರನ್ನು ಸೋಲಿಸಿ ಕೊಂಚಿಕೊಂಡ ಎಂಬ ಬಿರುದನ್ನು ಯಾರು ತೆಗೆದುಕೊಂಡಂದರೆ ಇದು ಕೂಡ ಮೂರನೇ ಕೃಷ್ಣ. ಇದೇ ರೀತಿಯವರು ಇನ್ನೊಂದು ಟಕೋಲಂ ಅನ್ನುವ ಒಂದು ವಾರ್ನ ಗೆಲ್ತಾರೆ ಅವರು. ಓಕೆ, ಚೋಳಾ ಡೈನೆಸ್ಟಿ ಅಪೋಸಿಟ್. ಓಕೆ, ಅದು ಆ ರೀತಿ ಕೇಳಿದ್ರು ಕೂಡ ಇದು ನಿಮಗೆ ಮೂರನೇ ಕೃಷ್ಣನೇ ಆಗಿತ್ತು. ಓಕೆ, ನೋಡಿ ಸ್ನೇಹಿತರೆ, ನಿಮ್ಮಲ್ಲಿ ಯಾರಾದರೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ನಮಗೆ ಪ್ರೋತ್ಸಾಹ ಕೊಡಿ. ನಾವು ಇದೇ ರೀತಿ ಹೆಚ್ಚಿನ ಇನ್ಫಾರ್ಮೇಟಿವ್ ವೀಡಿಯೋಸ್ನ ಮಾಡ್ತಾ ಬರ್ತೇವೆ ನಿಮಗಾಗಿ. ನಿಮಗೆ ಯಾವ ರೀತಿ ವೀಡಿಯೋ ಬೇಕಂತೇಳಿ ನಮಗೆ ಕಮೆಂಟ್ ಸೆಕ್ಷನಲ್ಲಿ ಕೊಡಿ. ಆ ಒಂದು ವಿಷಯದ ಮೇಲೆ ನಾವು ಕಂಪ್ಲೀಟ್ಲಿ ಕಾನ್ಸೆಪ್ಟ್ ಕ್ಲಿಯರ್ ಮಾಡಿ ನಿಮಗೆ ಕೊಡ್ತೇವೆ. ಯುನೈಟೆಡ್ ನೇಷನ್ ಕಾನ್ಫರೆನ್ಸ್ ಆನ್ ಟ್ರೇಡ್ ಆ್ಯಂಡ್ ಡೆವಲಪ್ಮೆಂಟ್, ಇದು ನಿಮಗೆ ಉತ್ತರ ಆಗಿತ್ತು. ಓಕೆ, ಉತ್ತರ. ಹಾಗಾದರೆ ಈ ಉತ್ತರನ ಯಾವ ರೀತಿ ಅವರು ಪ್ರಶ್ನೆ ಮಾಡಿರ್ಬೋದಾಗಿತ್ತು? ಇಲ್ಲಿ ನೋಡಿ, ಇತ್ತೀಚೆಗೆ ಇನ್ವೆಸ್ಟ್ ಇಂಡಿಯಾ ಅನ್ನೋ ವಿಶ್ವಸಂಸ್ಥೆಯು ಹೂಡಿಕೆಯ ಪ್ರಚಾರ ಪ್ರಶಸ್ತಿ 2020 ವಿಜೇತರು ಯಾರು ಘೋಷಿಸಿದರು? ಓಕೆ, ಇದು ಯಾರಂತಂದರೆ ಯುನೈಟೆಡ್ ನೇಷನ್ ಕಾನ್ಫರೆನ್ಸ್ ಆನ್ ಟ್ರೇಡ್ ಆ್ಯಂಡ್ ಡೆವಲಪ್ಮೆಂಟ್. ಈ ರೀತಿಯೇ ಪ್ರಶ್ನೆ ಮಾಡಿರ್ಬೋದಿತ್ತು, ಯಾಕಂದರೆ ಇದು ಕರೆಂಟ್ ಡೆವಲಪ್ಮೆಂಟು. ಆಮೇಲೆ ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜ್ ಅಂತಂದರೆ ನಿಮಗೆ ಒಂದು ಇದರ ವಿಸ್ತೃತ ರೂಪ, ಪೂರ್ಣ ರೂಪ ಕೇಳಿರ್ಬೋದು. ಯಾಕಂತಂದರೆ ನಿಮಗೆ ಆಲ್ರೆಡಿ ಮುದ್ರಾದು 2010 ಮುದ್ರಾ. ಓಕೆ, ಮುದ್ರಾದು ನಿಮಗೆ 2017 ಏನೋ ನೋಟಿಫಿಕೇಶನ್ ಆಗಿತ್ತು. 2018 ಫೆಬ್ರವರಿಯಲ್ಲಿ ಎಕ್ಸಾಮ್ ನಡೀತು. ಅಲ್ಲಿ ಕೂಡ ನಿಮ್ಮ ಮುದ್ರಾದು ಫುಲ್ ಫಾರ್ಮ್ ಕೇಳಿದರು. ಈ ರೀತಿ ಹಲವಾರು ಬಾರಿ ಕೇಳಿದ್ದಾರೆ. ಒಂದು ಫುಲ್ ಫಾರ್ಮ್ ಕೇಳಿರ್ಬೋದಾಯ್ತು ಈಸಿ ಇದ್ದರೆ. ಈಸಿ ಇಲ್ಲ ನಿಮಗೆ ಅಂತಂದರೆ ಯಾವ ರೀತಿ ಕೇಳ್ಬೋದು ಅಂತಂದರೆ, ಯಾರು BIS ಸ್ಟ್ಯಾಂಡರ್ಡ್ ಗೋಲ್ಡ್ಗಾಗಿ NSE ರಿಫೈನರಿ ಸ್ಟ್ಯಾಂಡರ್ಡನ್ನು ಪ್ರಾರಂಭಿಸಿದ್ದಾರೆ ಅಂತ ಕೇಳ್ಬೋದು. ಓಕೆ, BSI ಸ್ಟ್ಯಾಂಡರ್ಡ್ ಗೋಲ್ಡ್ಗಾಗಿ ರಿಫೈನರಿ ಸ್ಟ್ಯಾಂಡರ್ಡನ್ನು ಯಾರು ಪ್ರಾರಂಭಿಸಿದ್ದಾರೆ ಅಂತ ಕೇಳಿದರೆ ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜ್. ಅಥವಾ ನಿಮಗೆ ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜ್ ಅಂದರೆ ಏನು ಅದ್ರ ಬಗ್ಗೆಯೂ ಕೇಳಿರ್ಬೋದು. ಈಗ ಎಲೆಕ್ಟ್ರಾನಿಕ್ ವ್ಯಾಪಾರ ವ್ಯವಸ್ಥೆಯನ್ನು ಬಳಸುವ ಹೂಡಿಕೆದಾರರಿಗೆ ನ್ಯಾಯಯುತ, ಪರಿಣಾಮಕಾರಿ ಮತ್ತು ಪಾರದರ್ಶಕ ಭದ್ರತಾ ಮಾರುಕಟ್ಟೆಯನ್ನು ಒದಗಿಸುವ ಜವಾಬ್ದಾರಿ ಯಾರಿಗಾಗಿದೆ ಅಂತ ಈ ರೀತಿಯೂ ಪ್ರಶ್ನೆ ಕೇಳ್ಬೋದಾಗಿತ್ತು. ಇಲ್ಲಿ ನಿಮಗೆ ಈ ರೀತಿ ಕೇಳಿದರೆ ನಿಮಗೆ ಒಂದು ಸ್ವಲ್ಪ ಕ್ವಶನ್ಸ್ ಡಿಫಿಕಲ್ಟ್ ಆಗ್ಬೋದು. ಫುಲ್ ಈಸಿ ಕೇಳಿದರೆ ಈ ರೀತಿ ಕೇಳ್ಬೋದಾಗಿತ್ತು. ಎರಡೂ ರೀತಿಯಲ್ಲಿ ನಾನು ನಿಮಗೆ ಇಲ್ಲಿ ವಿಶ್ಲೇಷಣೆ ಕೊಟ್ಟಿದ್ದೇನೆ.
ಕೇಲ್ ರತ್ನ ಇಲ್ಲಿ ನೋಡಿ ಆ ಪುಣ್ಯಾತ್ಮ ಏನು ಬರೆದು ಕಳಿಸಿದಾನೆ, ಕೆಲವೊಂದಿಷ್ಟು ಭಾಳ ತಪ್ಪು ಬರೆದಿದ್ದಾರೆ ಅವರು. ಈ ಕೇಲ್ ರತ್ನ ಇಲ್ಲಿ 15 ಲಕ್ಷ ಅದ. ನನಗೆ ಅನಿಸ್ತದೆ ಇದು ಇವರು ಕೊಟ್ಟಿರೋದು ತಪ್ಪಿದೆ. ಯಾಕಂದರೆ ಕೇಲ್ ರತ್ನ ಬಂದರೆ ನಿಮಗೆ ಮೊದಲು 7 ಲಕ್ಷ ಇತ್ತು, ಈಗ ಅದು 25 ಲಕ್ಷ ಆಗಿದೆ. ಓಕೆ, ಕ್ರೀಡಾ ಮತ್ತು ಕ್ರೀಡಾಕೂಟದಲ್ಲಿ ರಾಜೀವ್ ಗಾಂಧಿ ಖೇಲ್ ಪ್ರಶಸ್ತಿಗೆ ಎಷ್ಟು ನಗದು ಬಹುಮಾನ ಅಂತ ಕೊಟ್ಟಿದ್ದಾರೆ, ಅದು ಇಲ್ಲಿ ಇವರು ಬರೆಯುವಾಗೇ ತಪ್ಪು ಬರೆದಿರ್ಬೋದು. ಇದು 25 ಲಕ್ಷ ಆಗಬೇಕಾಗಿತ್ತು. ಓಕೆ, ಯಾಕಂದರೆ 15 ಲಕ್ಷ ಅಂತಂದರೆ ಬೇರೆ ಅರ್ಜುನ್ ಪ್ರಶಸ್ತಿದು ಬೇರೆ ಪ್ರಶಸ್ತಿಗಳಲ್ಲಿ ಈ ಮೊತ್ತ ಬರ್ತದೆ. ಖೇಲ್ ರತ್ನದಲ್ಲಿ 15 ಲಕ್ಷ ಬರುವುದಿಲ್ಲ, ಬಂದರೆ 25 ಬರಬೇಕು, ಅಥವಾ 7.5 ಮುಂದೆ ಹೋಗಿದೆ, 25 ಬರಬೇಕಲ್ಲಿ. ಆಮೇಲೆ ಖೇಲ್ ರತ್ನ ಪ್ರಶಸ್ತಿ ನಾವು ಅವಾರ್ಡ್ಸ್ ಆ್ಯಂಡ್ ಆನರ್ಸ್ನಲ್ಲಿ ಕವರ್ ಮಾಡೋದ ಕಡೆ ನಿಮಗೆ ಅಲ್ಲಿ ಹೇಳಿದ್ದೇನೆ ನಾನು, ಖೇಲ್ ರತ್ನ ಪ್ರಶಸ್ತಿಗಳಲ್ಲಿ ಯಾರ್ಯಾರು ಬಂದಿದೆ ಅಂತೇಳಿ. ಅದು ಕೂಡ ಬೇಕಂದರೆ ಹೋಗಿ ವಿಡಿಯೋ ನೋಡ್ಬೋದು, ನೀವು ಪ್ಲೇ ಲಿಸ್ಟಲ್ಲಿದೆ. ಇಲ್ಲಿ ಇನ್ನೊಂದು ಉತ್ತರ ಈ ರೀತಿ ಇತ್ತು: ಮೆಗ್ನೀಷಿಯಮ್, ಕ್ಯಾಲ್ಸಿಯಂ, ಫೆರಸ್. ಓಕೆ, ಇವು ದೇಹದ ನಿಯಂತ್ರಣಕ್ಕಾಗಿ ಯಾವ ಖನಿಜಗಳು ಮುಖ್ಯವಾಗಿವೆ ಅಂತ ಪ್ರಶ್ನೆ ಆಗಿರ್ಬೋದಾಗಿತ್ತು. ಆ್ಯಕ್ಚುಲಿ ಸ್ವಲ್ಪ ಇದು ಟ್ರಿಕ್ಕಿ ಇದೆ. ಇಲ್ಲಿ ಸ್ವಲ್ಪ ಪರ್ಮಿಟೇಷನ್ ಕಾಂಬಿನೇಷನ್ ತುಂಬಾ ಬೇಕಾಗುತ್ತೆ. ಹೀಗಾಗಿ ನಾನು ಭಾಳ ಸಿಂಪಲ್ಲಾಗಿ ಇಟ್ಟಿದ್ದೇನೆ. ಇಲ್ಲಿ ನಾನು ನಿಮಗೆ ಎಲ್ಲ ಮಿನರಲ್ಸು ಕೊಟ್ಟಿದ್ದೇನೆ, ಎಲ್ಲ ಖನಿಜಗಳು ಕೊಟ್ಟಿದ್ದೇನೆ. ಓಕೆ, ಈ ಖನಿಜಗಳು ಸ್ವಲ್ಪ ನಮಗೆ ಬೇಕಾಗುತ್ತೆ ಬಾಡಿಗೆ. ಅವು ನಮ್ಮದು ನ್ಯೂಟ್ರಿಷನ್ ಡಯೆಟ್ನ, ಓಕೆ, ನಮ್ಮದು ಡಯೆಟ್ನ ಮೇಂಟೈನ್ ಮಾಡಲಿಕ್ಕೆ, ಅಂದರೆ ಮೆಟಾಬಾಲಿಸಮ್ ಅಂತ ಹೇಳ್ತೇವೆ ನಾವು, ಕೆಮಿಕಲ್ ರಿಯಾಕ್ಷನ್ಸು, ಇದನ್ನು ಮೆಟಾಬಾಲಿಸಮ್ನಲ್ಲಿ ಇವು ಹೆಲ್ಪ್ ಮಾಡುತ್ತೆ, ಅದಕ್ಕೆ ಬೇಕೇ ಬೇಕು. ಆದರೆ ಇಲ್ಲಿ ಇಂಪಾರ್ಟೆಂಟು ಅವರು ಆಪ್ಷನ್ನ ಇವು ಕೊಟ್ಟಿರ್ಬೋದಾಗಿತ್ತು ಅಲ್ಲಿ, ಔಟ್ ಆಫ್ ದೀಸ್ ಮಿನರಲ್ಸಲ್ಲಿ ಆಪ್ಷನ್ಸ್ ಇವು ಕೊಟ್ಟಿರ್ಬೋದು. ಪೌಸ್ ಮಾಡಿದ್ದು ಒಂದು ಸಲ ನೋಡ್ಕೊಂಬಿಡಿ ಅವೆಲ್ಲ. ಮುಂದೆ ಪರ್ಮೆಂಟೇಷನ್, ಹದುವಿಕೆಯ. ಈ ಪರ್ಮೆಂಟೇಷನ್ ಅಂತೇಳಿ ನಿಮಗೆ ಇಲ್ಲಿ ಆನ್ಸರ್ ಇತ್ತು. ಓಕೆ, ಈ ಪರ್ಮೆಂಟೇಷನ್ ಅಂದರೆ ಕ್ವಶನ್ ಯಾವ ರೀತಿ ಕೇಳಿರ್ಬೋದಾಗಿತ್ತು. ಕ್ವಶನ್ ಬಂದುಬಿಟ್ಟು ನೋಡಿ: ಆಮ್ಲಜನಕದ ಅನುಪಸ್ಥಿತಿಯಲ್ಲಿ ಸೂಕ್ಷ್ಮಾಣುಜೀವಿಗಳು ಮತ್ತು ಇತರ ಕೋಶಗಳಲ್ಲಿ ಸಂಭವಿಸುವ ಅಪೂರ್ಣ ಆಕ್ಸಿಡೀಕರಣವು ಈಥೈಲ್ ಆಲ್ಕೋಹಾಲ್, ಓಕೆ, ಈಥೈಲ್ ಆಲ್ಕೋಹಾಲ್ ರಚನೆಗೆ ಕಾರಣವಾಗುವ ಪ್ರಕ್ರಿಯೆಯನ್ನು ಏನಂತ ಕರಿತೇವೆ? ಆವಾಗ ನಿಮ್ಮ ಆನ್ಸರು ಪರ್ಮೆಂಟೇಷನ್. ಈ ಪ್ರಕ್ರಿಯೆಯಿಂದ ಹಾಲನ್ನು ಮೊಸರು ಅಥವಾ ಓಕೆ, ಹಾಲನ್ನು ಮೊಸರು ಮಾಡುವ ಒಂದು ಪ್ರಕ್ರಿಯೆಗೆ ಏನಂತೇವೆ? ಪರ್ಮೆಂಟೇಷನ್. ಓಕೆ, ಇಲ್ಲಿ ನೋಡಿ ಸ್ನೇಹಿತರೆ, ಈ ಒಂದು ಸ್ಕ್ರೀನ್ಶಾಟ್ ತೊಗೊಳ್ಳಿ. ಇಲ್ಲಿ ನಿಮಗೆ ಡೀಟೇಲ್ಡಾಗಿ ನಾನು ಪರ್ಮೆಂಟೇಷನ್ ಅಂದರೆ ಏನಂತ ಕೊಟ್ಟಿದ್ದೇನೆ. ಇದನ್ನು ನೀವು ಸ್ಕ್ರೀನ್ಶಾಟ್ ತೊಗೊಳ್ಳಿ, ಪೌಸ್ ಮಾಡಿ, ವಿಡಿಯೋ ಪೌಸ್ ಮಾಡಿ ಸ್ಕ್ರೀನ್ಶಾಟ್ ತೊಗೊಳ್ಳಿ, ಇದನ್ನು ಓದಿ ಮತ್ತೆ ಪೌಸ್ ಆನ್ ಮಾಡಿ, ಮತ್ತೆ ಮುಂದಿನ ಒಂದು ಪ್ರಶ್ನೆ ನೋಡ್ಕೊಳ್ಳಿ. 66 ಡ್ಯೂಟೇರಿಯಂ ಆಕ್ಸೈಡ್. ಡ್ಯೂಟೇರಿಯಂ ಆಕ್ಸೈಡ್ ಅಂತಂದರೆ ನೋಡಿ, ಇಲ್ಲಿ ನಾನು ನಿಮಗೆ ಇದ್ರ ಬಗ್ಗೆ ಸ್ವಲ್ಪ ಡೀಟೇಲಾಗಿ ಹೇಳ್ತೀನಿ. ಈಗ ಮೊದಲಕ್ಕೆ ಇದೊಂದು ಪ್ರಶ್ನೆ ಮಾಡಿದ್ದೇನೆ ನೋಡಿ: ಒತ್ತಡಕ್ಕೊಳಗಾಗದ ಹೆವಿ ವಾಟರ್ ರಿಯಾಕ್ಟರ್ನಲ್ಲಿ ಬಳಸುವ ಶೀತಕ ಅಂದರೆ ಕೂಲಂಟ್, ಓಕೆ, ಕೂಲಂಟ್ ಮತ್ತು ಮಾಡರೇಟರ್ ಇವುಗಳು ಏನು ಅಂತ ಕೇಳ್ತಾರೆ. ಓಕೆ, ಇಲ್ಲಿ ನೀವು ಏನೋ ಒಂದು ಕ್ಯಾಚ್ ಇದೆ ಅಂತ ಹೇಳಿ ಹೇಳ್ತೀನಿ ನೋಡಿ. ಒಂದು ರಿಯಾಕ್ಟರ್ ಅಂತ ಬಂದರೆ, ಒಂದು ರಿಯಾಕ್ಟರ್ನಲ್ಲಿ ಏನು 4 ಕಾಂಪೋನೆಂಟ್ ಬರ್ತವೆ, 2, 3, 4, ಇವು 4 ಕಾಂಪೋನೆಂಟ್ ಬರ್ತದೆ. ಒಂದು ಫ್ಯೂಲೇನು ಮತ್ತು ಒಂದು ಮಾಡರೇಟ್ರು ಮತ್ತು ಕೂಲಂಟು ಮತ್ತು ಕಂಟ್ರೋಲರು ಮತ್ತು ಕೂಲಂಟು. ಇದರದ್ದು ನಿಮಗೆ ಎಕ್ಸ್ಪ್ಲನೇಷನ್ ನಾನು ಮುಂದಿನ ದಿನಗಳಲ್ಲಿ ಸೈನ್ಸ್ ಆ್ಯಂಡ್ ಟೆಕ್ ಕ್ಲಾಸ್ ಮಾಡಿದಾಗ ಕೊಡ್ತಾ ಬರ್ತೇನೆ. ಬಟ್ ಆ್ಯಸ್ ಆಫ್ ನಾವು ಇಲ್ಲಿ ನೋಡಿ ಏನಾಗ್ತದೆ ಅಂತಂದರೆ, ಈಗ ಡ್ಯೂಟೇರಿಯಂ ಆಕ್ಸೈಡ್ ಅಂತಂದರೆ D2O. ಈಗ ರಿಯಾಕ್ಟರ್ಗಳಲ್ಲಿ ಹಲವು ಬಗೆಯ ರಿಯಾಕ್ಟರ್ಗಳಿದೆ. ಒಂದನೇದು ಫಾಸ್ಟ್ ಬ್ರೀಡರ್ ರಿಯಾಕ್ಟರ್. ಓಕೆ, ಫಾಸ್ಟ್ ಬ್ರೀಡರ್ ರಿಯಾಕ್ಟರ್ನಲ್ಲಿ ನಿಮಗೆ ಮಾಡರೇಟರ್ ಏನಿರ್ತದೆ? ಏನೂ ಇರೋದಿಲ್ಲ. ಅದೇ ನಿಮಗೆ ಕೂಲೆಂಟ್ ಏನಿರ್ತದೆ? ಲಿಕ್ವಿಡ್ ಸೋಡಿಯಂ ಇರ್ತದೆ. ಮುಂದೆ ಅದೇ ನಿಮಗೆ ಅಡ್ವಾನ್ಸ್ಡ್ ಹೆವಿ ವಾಟರ್ ರಿಯಾಕ್ಟರ್. ಓಕೆ, ಅಡ್ವಾನ್ಸ್ಡ್ ಹೆವಿ ವಾಟರ್ ರಿಯಾಕ್ಟರ್ ಕೊಟ್ಟು ನಿಮಗೆ ಕೇಳಿದರೆ, ಇಲ್ಲಿ ನಿಮಗೆ ಮಾಡರೇಟರ್ ಏನಿರ್ತದೆ? ಹೆವಿ ವಾಟರ್ ಇರ್ತದೆ. ಕೂಲೆಂಟ್ ಏನಿರ್ತದೆ? ಹೆವಿ ವಾಟರ್ ಇರ್ತದೆ. ಅದೇ ನಿಮಗೆ ಇನ್ನೊಂದು ಎಕ್ಸಾಂಪಲ್ ಕೊಡ್ತೀನಿ. ಪ್ರೆಷರೈಸ್ಡ್ ಲೈಟ್ ವಾಟರ್, ಹಗುರು ನೀರಿನ ರಿಯಾಕ್ಟರ್ ಆಗಿತ್ತಂತಂದರೆ, ಒತ್ತಡಕ್ಕೊಳಗಾದ ಹಗುರು ನೀರು ರಿಯಾಕ್ಟರ್ ಅಂತಂದರೆ, ಇಲ್ಲಿ ನಿಮಗೆ ಮಾಡರೇಟ್ರು ನಾರ್ಮಲ್ ವಾಟರ್ ಇರ್ತದೆ ಮತ್ತು ಕೂಲಂಟು ನಾರ್ಮಲ್ ವಾಟರ್ ಇರ್ತದೆ. ಇದು ಡಿಪೆಂಡು, ಯಾವ ರೀತಿ ಕ್ವಶನ್ ಕೇಳ್ತಾರೆ ಅನ್ನೋದು ಡಿಪೆಂಡು. ಈಗ ಡ್ಯೂಟೇರಿಯಂ ಆಕ್ಸೈಡ್ ಬಂದುಬಿಟ್ರೆ ನಿಮಗೆ ಇಲ್ಲಿ ಅವ್ರು ನಿಮಗೆ ಕ್ವಶನ್ ಹೇಗೆ ಕೇಳಿರ್ಬೋದು ಅಂದರೆ, ಒತ್ತಡಕ್ಕೊಳಗಾದ ಹೆವಿ ವಾಟರ್ ರಿಯಾಕ್ಟರ್ನಲ್ಲಿ ಬಳಸುವ ಕೇವಲ ಶೀತಕ ಕೇಳಿದರೆ, ಎಲ್ಲಿ ಶೀತಕ ಅಂದರೆ ಕೂಲಂಟ್ ಎಲ್ಲೆಲ್ಲಿ ನಿಮಗೆ ಹೆವಿ ವಾಟರ್ ಇದೆ ಅದನ್ನು ಆಗ್ಬೋದು, ಡ್ಯೂಟೇರಿಯಂ ಆಗ್ಬೋದು. ಅಥವಾ ಮಾಡರೇಟ್ರು ಬರೀ ಮಾಡರೇಟ್ರ್ ಕೇಳಿದರೆ ಹೀಗೆ. ಈಗ ಏನು ಮಾಡಿದ್ದೀನಿ ನಿಮಗಿದು ತಿಳಿಸೇ ಬಿಡೋಣ ಅಂತೇಳಿ 2 ಹಾಕಿದ್ದೇನೆ. ಶೀತಕ ಮತ್ತು ಕೂಲೆಂಟು ಮತ್ತು ಮಾಡರೇಟ್ರು 2 ಯೂಸ್ ಮಾಡೋದು ಎಲ್ಲಿ? ಪ್ರೆಷರೈಸ್ಡ್ ಹೆವಿ ವಾಟರ್ ರಿಯಾಕ್ಟರ್ನಲ್ಲಿ. ಯಾವುದಂತ ಕೇಳಿದರೆ ಡ್ಯೂಟೇರಿಯಂ ಆಕ್ಸೈಡ್. ಓಕೆ, ನನಗೆ ಐ ಹೋಪ್ ಯು ಹ್ಯಾವ್ ಗಾಟ್ ಕ್ಲಿಯರ್ ದಿಸ್ ಕಾನ್ಸೆಪ್ಟ್.
ಕಾನ್ಸೆಪ್ಟ್ ಕ್ಲಿಯರ್ ಆಗಿಲ್ಲ ಅಂತಂದರೆ ಮತ್ತೊಂದು ಸಲ ವೀಡಿಯೋನ ಹಿಂದ್ಗಡೆ ಹೋಗಿ ಮತ್ತೆ ನೋಡಿ. ಇದು ಈಸಿ ಇದೆ, ಏನು ತೊಂದರೆ ಇಲ್ಲ. ಓಕೆ, ನಾ ಹೇಳ್ತಾ ಇರೋದಷ್ಟೇ. ಪ್ರತಿಯೊಂದು ಹಲವು ಬಗೆಯ ರಿಯಾಕ್ಟರ್ಗಳು ಇರ್ತಾವೆ. ಆ ರಿಯಾಕ್ಟರ್ನಾಗ ಮಾಡ್ರೇಟ್ರ್ ಒಳಗೆ ಯೂಸ್ ಮಾಡೋದು ಬೇರೆ ಆಗ್ತೈತಿ ಮತ್ತು ಕೂಲೆಂಟ್ನಲ್ಲಿ ಯೂಸ್ ಮಾಡೋದಾಕೈತಿ. ಯಾಕಂತಂದ್ರೆ ಫಾಸ್ಟ್ ಬಿಡರ್ ರಿಯಾಕ್ಟರ್ ಒಳಗೆ ಮಾಡ್ರೇಟ್ರ್ ಯೂಸ್ ಮಾಡೋದಿಲ್ಲ, ಬರೀ ಕೂಲೆಂಟ್ ಲಿಕ್ವಿಡ್ ಸೋಡಿಯಂ ಮಾಡ್ತಾರೆ. ಅದೇ ಒಂದು ಅಡ್ವಾನ್ಸ್ ಹೆವಿ ರಿಯಾಕ್ಟರ್ ಒಳಗೆ ಹೋದ್ವಿ ಅಂತಂದ್ರೆ ಎರಡು ಯಾವುದು ಮಾಡ್ರೇಟ್ರ್ ಮತ್ತು ಕೂಲೆಂಟ್ ಎರಡೂ ಹೆವಿ ವಾಟರ್ನ ಯೂಸ್ ಮಾಡ್ತಾರೆ, ಅಂದರೆ D2O ಯೂಸ್ ಮಾಡ್ತಾರೆ. ಇಲ್ಲಿ ನಾ ಕೊಟ್ಟೇನಿಲ್ಲ ಪ್ರೆಷರೈಸ್ಡ್ ಹೆವಿ ವಾಟರ್ ರಿಯಾಕ್ಟರ್, ಇದ್ರೊಳಗೂ ನಿಮ್ಗೆ ಏನು ಮಾಡ್ತಾರೆ, ಡ್ಯೂಟೇರಿಯಂ ಆಕ್ಸೈಡ್ ಯೂಸ್ ಮಾಡ್ತಾರೆ. ಅದೇ ನೀವು ಲೈಟ್ ವಾಟರ್ ಬಂದಂದ್ರೆ ಅಲ್ಲಿ ಡ್ಯೂಟೇರಿಯಂ ಆಕ್ಸೈಡ್ ಯೂಸ್ ಮಾಡೋದಿಲ್ಲ, ಅಲ್ಲಿ ಎರಡೂ ಕಡೆಗೂ ನಾರ್ಮಲ್ ವಾಟರ್ ಯೂಸ್ ಮಾಡ್ತಾರೆ, ಕೂಲೆಂಟ್ ಮತ್ತು ಮಾಡ್ರೇಟ್ರ್ ಕಡೆಗೆ. ಓಕೆ, ಈಗ ನೀವು ಹಿಂದ್ಗಡೆ ಹೋಗಿ ನೋಡೋ ಅವಶ್ಯಕತೆ ಇಲ್ಲ, ಈಗಂತೂ ತಿಳಿದಿದೆ. ಮುಂದಿನ ನೋಡಿರಿ, ಇದೇ ನಾನು ನಿಮ್ಗೆ ಒಂದು ಸ್ಕ್ರೀನ್ಶಾಟ್ ತೊಗೊಳ್ರಿ. ಹೆವಿ ವಾಟರ್ D2 ಅಂದ್ರೆ ಏನು ಕೊಟ್ಟೇನಿ. ಇಲ್ಲಿ ನೋಡಿರಿ, ನೆಕ್ಸ್ಟು ಇದು ಒಂದು ಸ್ಕ್ರೀನ್ಶಾಟ್ ತೊಗೊಳ್ರಿ. ಹೆವಿ ವಾಟರ್ ಬಳಕೆ ಅಂದ್ರೆ ಏನು, ಮಾಡ್ರೇಟ್ರ್ ಅಂದ್ರೆ ಏನು, ಕೂಲೆಂಟ್ ಇದು ಶೀತಕ ಅಂದರೆ ಕೂಲೆಂಟ್. ಓಕೆ, ಇದು ಕೊಟ್ಟೇನಿ. ಇವನು ಒಂದು ಸಲ ನೋಡ್ಕೊಳ್ಳಿ, ಏನಾಗಲ್ಲ, ಒಂದು ಸಲ ನೋಡ್ಕೊಳ್ಳಿ, ಸ್ಕ್ರೀನ್ಶಾಟ್ ತೊಗೊಳ್ಳಿ, ನೋಡ್ಕೊಳ್ಳಿ. ಇದನ್ನು ನಿಮಗೆ ಹೆಲ್ಪ್ ಆಗಲಿ ಅಂತೇಳಿ ತುಂಬ ಜನ ಕಮೆಂಟ್ ಮಾಡಿದ್ರು, ಮುಂದೆ ಯಾವ ರೀತಿ ಬರ್ಬೋದು ಅದಕ್ಕೆ ಇನ್ಫಾರ್ಮೇಷನ್ ಕೊಡ್ರಿ ಅಂತೇಳಿ. ಸ್ವಲ್ಪ ಅದಕ್ಕೆ ನಾನು ಈ ವಿಡಿಯೋ ಕೊಡೋದು ಡಿಲೇ ಆಗಿದೆ. ಅದರ್ವೈಸ್ ನಾನು 1 ಡೇನಲ್ಲಿ ನಿಮ್ಗೆ ಕೊಟ್ಟು ಬಿಡ್ಬೋದಾಗಿತ್ತು ವಿಡಿಯೋ. ಓಕೆ, ನೆಕ್ಸ್ಟು ಬ್ಯಾಕ್ಟೀರಿಯಂ ಡಿ ಎಸ್ ಅನ್ನೋದು ಇದೊಂದು ಆನ್ಸರ್ ಆಗಿತ್ತು. ಓಕೆ, ಇದನ್ನು ಯಾವ ರೀತಿ ಪ್ರಶ್ನೆ ಮಾಡ್ಬೋದಾಗಿತ್ತು, ನಾನು ಅಂದ್ಕೊಂಡೆ ಈಗ COVID-19 ಸಾಂಕ್ರಾಮಿಕ ನಡೀತದೆ, ಅದಕ್ಕೆ ಸ್ವಲ್ಪ ಕನೆಕ್ಟ್ ಮಾಡಿದರೆ ಯಾವ ರೀತಿ ಪ್ರಶ್ನೆ ಇರ್ತದೆ ಅಂತೇಳಿ. ಸೊ COVID-19 ಸಾಂಕ್ರಾಮಿಕದ ಮಧ್ಯೆ ಒಂದು ರೀತಿಯ ನಿರ್ದಿಷ್ಟ ರೀತಿಯ ನ್ಯೂಮೋನಿಯಾವನ್ನು ತಡೆಗಟ್ಟಲು ಮತ್ತು ಚಿಕಿತ್ಸೆ ನೀಡಲು ಏನು ಬಳಸ್ತಾ ಇದ್ದಾರೆ, ಈ ರೀತಿ ಒಂದು ಪ್ರಶ್ನೆ ಮಾಡ್ಬೋದಾಗಿತ್ತು. ಯಾಕಂತ ಹೇಳ್ತೇನೆ ಅಂದರೆ, ಇದು ನ್ಯೂಮೋನಿಯಾ ಅಂತಂದರೆ ಇದು ಸಿಮ್ಟಮ್ಸ್ ಆಫ್ ದಿ ಕೋವಿಡ್. ಇದು ಅಂದರೆ ನ್ಯೂಮೋನಿಯಾ ಅಂತಂದರೆ ಏನಾಗ್ತದೆ ಅಂದರೆ, ನಿಮ್ಮ ಶ್ವಾಸಕೋಶದಲ್ಲಿ ನಿಮಗೆ ಅಲ್ಲಿ ಮಕಸ್ ತುಂಬ್ಕೊಂತ ಬರ್ತದೆ. ಓಕೆ, ಸುಂಬಳದ ರೀತಿಯಲ್ಲಿ ಇದು ನೀರು ತುಂಬ್ಕೊಂಡು ಬಂದಾಗ ಅದು ತುಂಬ್ಕೊಂಡು ಬರ್ತದೆ. ಆಮೇಲೆ ನಿಮಗೆ ಶ್ವಾಸಕೋಶದಲ್ಲಿ ಉಸಿರಲಿಕ್ಕೆ ಆಗೋದಿಲ್ಲ. ಹೀಗಾಗಿ ತುಂಬ ಜನ ಡೆತ್ ಆಗಿದೆ. ಓಕೆ, ಇದನ್ನು ನಾನು ಇಲ್ಲಿ ಕನ್ನಡದಲ್ಲಿ ಕೊಟ್ಟಿದ್ದೇನೆ. ಈ ಔಷಧಿ ಯಾವುದು ಬ್ಯಾಕ್ಟೀರಿಯಂ DS ಬಗ್ಗೆ ನಾನು ಕೊಟ್ಟಿದ್ದೀನಿ. 2 ಪ್ರತಿಜನಕ ಅಂದರೆ 2 ಆ್ಯಂಟಿಬಯೋಟಿಕ್ಸ್ ಯಾವ್ಯಾವು ಅಂತ ಇಲ್ಲಿ ಕೊಟ್ಟಿದ್ದೇನೆ ನಾನು. ಇದನ್ನು ಕೂಡ ನೀವು ಸ್ವಲ್ಪ ನೋಡ್ಕೊಳ್ಳಿ. ಓಕೆ, ಈ ರೀತಿ ಪ್ರಶ್ನೆ ಕೇಳಿರ್ಬೋದು ಅಂತೇಳಿ ನನ್ನ ಒಂದು ಪ್ರೆಡಿಕ್ಷನು. ನಿಮಗೇನಾದರೂ ನಾನು ಮತ್ತೆ ರೀಟ್ರೇಟ್ ಮಾಡ್ತಾ ಇದ್ದೇನೆ, ಯಾವಾದರೂ ಒಂದು ಪ್ರಶ್ನೆಗಳಲ್ಲಿ ನಿಮಗೇನಾದರೂ ಬೇರೆ ರೀತಿ ಪ್ರಶ್ನೆಗಳು ಕೇಳ್ಬೋದಾಗಿತ್ತು ಅಂದರೆ ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ಹಾಕಿ. ನಾವು ಕಲಿತೇವೆ, ನಿಮ್ಮ ಸ್ಪರ್ಧಾ ಮಿತ್ರರು ಕೂಡ ಕಲಿತಾರೆ. ಒಬ್ಬರಿಂದ ಒಬ್ಬರು ಕಲೀರಿ. ತುಂಬಾ ಒಂದು ಒಳ್ಳೆಯ ವೇದಿಕೆಯಾಗಿ ಇದನ್ನು ಒಪ್ಪಿಸ್ಕೊಳ್ಳಿ, ಬಟ್ಟು ಅಸಭ್ಯವಾಗಿ ಯಾರೂ ವರ್ತಿಸಬೇಡಿ. ಥ್ಯಾಂಕ್ ಯು. ಮುಂದಿನ ಒಂದು ಇನ್ಫಾರ್ಮೇಷನು, ಇದು ರಾವಲ್ಪಿಂಡಿ ಅಂತ ಇತ್ತು. ಆ್ಯಕ್ಚುಲಿ ನಾನು ಇದನ್ನು ಟ್ರೈ ಮಾಡಿದೆ. ರಾವಲ್ಪಿಂಡಿಯಿಂದ ಏನಾಗಿದೆ ಅಂತಂತಂದರೆ, ಒಂದು ಕರೆಂಟ್ನಲ್ಲಿ ಅಂತಂದರೆ ಫ್ರಾನ್ಸ್ನಲ್ಲಿ ನಿಮ್ಗೆ ಗೊತ್ತಿರ್ಬೋದು ಒಂದು ಟೆರರಿಸ್ಟ್ ಅಟ್ಯಾಕ್ ಆಗಿತ್ತು. ಆ ಫ್ರಾನ್ಸ್ನ ಟೆರರಿಸ್ಟ್ ಅಟ್ಯಾಕ್ ಯಾಕಾಗಿತ್ತು ಅಂತ ಒಂದು ಧರ್ಮ ನಿಂದನೆಯ ರೇಖಾಚಿತ್ರಗಳನ್ನು ಮಾಡಿದ್ರು ಅವರು. ಓಕೆ, ಧರ್ಮ ನಿಂದನೆಯ ರೇಖಾಚಿತ್ರಗಳ ಇದು ಮಾಡಿದ್ರ ಸಂಬಂಧ ಏನಾಗಿತ್ತು ಅಂತಂದರೆ, ಪಾಕಿಸ್ತಾನದ ಇಸ್ಲಾಮಾಬಾದ್ನಲ್ಲಿ ಫ್ರಾನ್ಸ್ ವಿರೋಧಿ ಪ್ರತಿಭಟನೆ ಲಿಕಾಯತ್ ಬಾಗ್ ರಾವಲ್ಪಿಂಡಿಯಿಂದ ಇಸ್ಲಾಮಾಬಾದಿಗೆ ಒಂದು ಪ್ರತಿಭಟನೆ ಹೋಗಿರ್ತದೆ. ಸೊ ಆ ಕಂಟೆಕ್ಸ್ಟ್ ಒಳಗೆ ಏನಾರ ರಾವಲ್ಪಿಂಡಿನ ಇವರ ಕ್ವಶನ್ ಹೀಗೆ ಇರೋದಿಲ್ಲ. ಸೊ ನಾ ಇಲ್ಲಿ ಇನ್ಫಾರ್ಮೇಷನ್ ಕೊಡ್ತಾನಲ್ಲ, ಈ ಇನ್ಫಾರ್ಮೇಷನ್ ಮೇಲೆ ಕ್ವಶನ್ ಆಗಿರ್ಬೋದು. ಅಥವಾ ನಿಮ್ಗೆ ಗೊತ್ತಿರಲಿ, ಭಾರತ ಪಾಕಿಸ್ತಾನ ಸಿಯಾಚಿನದ ಒಂದು ಮಾತುಕತೆ ಎಲ್ಲಾಗಿತ್ತಂತಂದ್ರೆ, ಭಾರತ ಪಾಕಿಸ್ತಾನ ನಡುವೆ ಸಿಯಾಚಿನ ಮಾತುಕತೆ ಎಲ್ಲಾಗಿತ್ತು ಅಂದರೆ ರಾವಲ್ಪಿಂಡಿಯಲ್ಲಾಗಿತ್ತು. ಓಕೆ, ಸೊ ಈ ರೀತಿ ಪ್ರಶ್ನೆ ಬಂದಿರ್ಬೋದಾಗಿತ್ತು ಅಂಥೇಳಿ ನಮ್ಮ ಪ್ರೆಡಿಕ್ಷನ್ನು. ಮತ್ತು ಉಡಿಗೋಲಂ ಅಂತೇಳಿ ಒಂದು ಇದಿತ್ತು, ಅದು ಅವರು ನೀಟಾಗಿ ಕೂಡ ಅಲ್ಲಿ ಬರೆದಿಲ್ಲ. ಇಲ್ಲಿ ನೋಡಿ, ಇದು ನಾನು ACF ನಮ್ಮದು ಪಾರ್ಟ್ 3ಯಲ್ಲಿ ನಾವು ಇದನ್ನು ಎಕ್ಸ್ಪ್ಲೇನ್ ಮಾಡಿದ್ವಿ. ಇದು ಕೂಡ ACF ಪಾರ್ಟ್ 3ಯಲ್ಲಿ ಬಂದಿತ್ತು. ಇದು ಕ್ವಶನ್ ಚೇಂಜ್ ಇದೆ, ಬಟ್ ಆ ಟೈಮ್ನಲ್ಲಿ ನಾವು ನೋಡಿ ನಮ್ಮದು ಯುನೀಕ್ನೆಸ್ ಏನಂತಂದರೆ, ಈ ಪ್ರಶ್ನೆಗೆ ಇದೇ ಉತ್ತರ ಅಂಥೇಳಿ ನಾನು ಹೇಳಿದ್ದಿಲ್ಲ. ಈ ಉತ್ತರ ಜೋಡಿ ನಾವು ಇಷ್ಟೆಲ್ಲ ಇನ್ಫಾರ್ಮೇಷನ್ ಕೊಟ್ಟಿದ್ವಿ. ಇನ್ ಕೇಸು ನೀವು ಈ ಇನ್ಫಾರ್ಮೇಷನ್ನೆಲ್ಲ ನೋಡಿದ್ರಿ ಅಂತಂದರೆ ಇಲ್ಲಿದೆ ನೋಡಿ, ಉಡಿಗೋಲಂ. ಓಕೆ, ಉಡಿಗೋಲಂ. ಓಕೆ, ಈ ಒಂದು ಇನ್ಫಾರ್ಮೇಷನು ನಿತೂರ ಇವೆರಡು ಎಲ್ಲಿದೆ ಅಂದರೆ ಬಳ್ಳಾರಿ ಡಿಸ್ಟಿಕ್. ಅವರು ಕ್ವಶನ್ ಈ ರೀತಿ ಮಾಡಿರ್ಬೋದು. ಅಶೋಕರವರೊಂದು ಮೈನರ್ ಎಡಿಕ್ಟ್ ಇನ್ಸ್ಕ್ರಿಪ್ಷನ್ಸು ಉಡಿಗೋಲಂ ಎಲ್ಲಿದೆ, ಇದು ಬಳ್ಳಾರಿಯಲ್ಲಿರುವುದು ಯಾವುದು ಅಂತ ಕೇಳಿದರೆ ಉಡಿಗೋಲಂ. ಓಕೆ, ಈ ರೀತಿಯವರು ಕೇಳ್ಬೋದಾಗಿತ್ತು. ಇಲ್ಲೆಲ್ಲ ನಾನು ನಿಮ್ಗೆ ಮತ್ತೆ ಕೊಟ್ಟಿದ್ದೇನೆ. ಇದನ್ನು ಒಂದು ಸ್ಕ್ರೀನ್ಶಾಟ್ ತೊಗೊಳ್ಳಿ, ಅಥವಾ ನಮ್ಮದು ACF ಪಾರ್ಟ್ 3ಯಲ್ಲಿ ಹೋಗಿ. ಇದನ್ನು ನಾನು ಕಂಪ್ಲೀಟಾಗಿ ಅಲ್ಲಿ ನಮ್ಮ ರವಿ ಪಾಟೀಲ್ ಸರ್ ಅವರು ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಮುಂದಿನ ಪ್ರಶ್ನೆ ಇಲ್ಲಿ ನೋಡಿ, ಸುಪ್ರೀಂ ಕೋರ್ಟ್ ಮತ್ತು ಹೈಕೋರ್ಟ್ ಅಂತೇಳಿ ಇವರು ಕೊಟ್ಟಿದ್ದರು. ಆನ್ಸರ್ನಲ್ಲಿ ಕೊರೆಯಿತ್ತಲ್ವಾ. ಇದಕ್ಕೆ ಪ್ರಶ್ನೆ ಯಾವ ರೀತಿ ಆಗಿತ್ತು ಅಂತಂದರೆ, ಮೋಸ್ಟ್ಲಿ ಮೂಲಭೂತ ಹಕ್ಕುಗಳು ಜಾರಿಗೆ
ಅಂದರೆ ಬರಹಗಳು ಅಂದರೆ ರಿಟ್ಸ್ ನೀಡುವ ಅಧಿಕಾರ ಯಾರಿಗಿದೆ? ಇಬ್ಬರಿಗೂ. ಓಕೆ, ಸುಪ್ರೀಂ ಕೋರ್ಟ್ ಮತ್ತು ಹೈಕೋರ್ಟ್ಗಿದೆ. ಇದು ಅಂಡರ್ ಆರ್ಟಿಕಲ್ 32 ಮತ್ತು ಅಂಡರ್ ಆರ್ಟಿಕಲ್ 226. ಓಕೆ, ಇಲ್ಲಿ ಡೈರೆಕ್ಟ್ಲಿ ನೀವು ಫಂಡಮೆಂಟಲ್ ರೈಟ್ಸ್ನ ಬ್ರೀಚ್ ಆದರೆ ಡೈರೆಕ್ಟ್ಲಿ ಸುಪ್ರೀಂ ಕೋರ್ಟಿಗೆ ಹೋಗ್ತೀರಾ. ಅದರ್ ರೈಟ್ಸ್ ಇದ್ದಂತಂದರೆ ಹೈಕೋರ್ಟಿಗೆ ಹೋಗ್ತೀರಾ ಫಂಡಮೆಂಟಲ್ ರೈಟ್ಸ್ ಇಟ್ಕೊಂಡು. ಓಕೆ, ಮುಂದೆ ಈ ಒಂದಿಷ್ಟು ಪ್ರಶ್ನೆಗಳಿಗೆ ಸ್ವಲ್ಪ ಉತ್ತರ ಸಿಕ್ಕಿಲ್ಲ ಯಾವಂತ ಒಂದು ಸ್ವಲ್ಪ ನೋಡ್ಬಿಡೋಣ. ಇದು ಸಂಗೀತ ನಿರ್ದೇಶಕರು ಯಾರು? ಇದು ಮೋಸ್ಟ್ಲಿ ನೋಡಿ, ಇತ್ತೀಚೆಗೆ ನಿಧನರಾದ ಸಂಗೀತ ನಿರ್ದೇಶಕರಾಗಲಿ ಮತ್ತು ಯಾರಿಗಾರು ಪ್ರಶಸ್ತಿ ಸಿಕ್ಕಿದ್ರೆ ಅದನ್ನು ನೋಡ್ಕೊಳ್ಳಿ. ವಸ್ತುಗಳ ಮೇಲೆ ವಿಧಿಸುವ ತೆರಿಗೆ, ಇದಕ್ಕೆ ಹೇಳ್ತೇನೆ, ಇದು GST. ಓಕೆ, GST ಇದು CGST ಆಗಿರ್ಬೋದು, CSGST ಅಥವಾ CGST ಆಗಿರ್ಬೋದು, ಅಥವಾ SGST ಆಗಿರ್ಬೋದು. ಅಂದರೆ ಒಂದು ವಸ್ತುವಿನ ಮೇಲೆ ನೀವು ಏನು ವಿಧಿಸ್ತಾರಲ್ಲ ಆ ತೆರಿಗೆ ಏನಾಗುತ್ತಲ್ಲ ಇಂಡೈರೆಕ್ಟ್ ಟ್ಯಾಕ್ಸ್ ಆಗುತ್ತೆ. ಇಂಡೈರೆಕ್ಟ್ ಟ್ಯಾಕ್ಸ್ ಅವರು ಏನಾದರೂ ಅದು ಇಂಡೈರೆಕ್ಟ್ ಟ್ಯಾಕ್ಸು ಅಥವಾ GST, CGST, SGST ಈ ರೀತಿ ಕೊಟ್ಟಿರ್ಬೋದು. ಇದು ವಸ್ತುಗಳ ಮೇಲೆ ವಿಧಿಸುವ ತೆರಿಗೆಗೆ ಇದು ಆ್ಯಕ್ಚುಲಿ ಇಂಡೈರೆಕ್ಟ್ ಟ್ಯಾಕ್ಸ್ ಮೇಲೆ ನಿಮ್ಗೆ ಇದು ಕ್ವಶನ್ ಮಾಡಿರ್ಬೋದು. ಆಮೇಲೆ ಇಲ್ಲಿ ಜಲಾಧಾರಿತ ಚಲಿಸುವ ವಾಹಕ, ಈಗ ಡ್ರೈವರ್ಲೆಸ್ ಕಾರ್ ಬಗ್ಗೆ ಕೇಳಿದ್ದಾರೆ ಅವರು. ಡ್ರೈವರ್ಲೆಸ್ ಕಾರ್ ಅಂದರೆ ಚಾಲಕರಹಿತ ಕಾರ್ ಬಗ್ಗೆ ಇದೆ. ಇದು ಜಲಾಧಾರಿತ, ಇದು ಸ್ವಲ್ಪ ನಮಗೆ ಡಿಕೋಡ್ ಮಾಡಲಿಕ್ಕಾಗಿಲ್ಲ. ಮೋಸ್ಟ್ಲಿ ಇದು ಆಟೋನಮಸ್ ಟೆಕ್ನಾಲಜಿ ವೆಹಿಕಲ್. ಇದು ನಮ್ಮ ಸಂತೋಷ್ ಅವರು ಹೇಳಿದರು ಕೂಡ. ಸಂತೋಷ್ ಅವರು ಹೇಳಿದರು, ಅವರು ಒಂದು ರೈಟ್ ಪ್ರೆಡಿಕ್ಟ್ ಮಾಡಿದರೆ. ಹಾಗೇ ನೆಕ್ಸ್ಟ್ ಒಂದು ನೋಡಿ, ಇದು ಮೊದಲನೇದಾಗಿ ಒಂದು ಸೆನೆಕ್ಸ್ ಅಂತ ಅಂತ ಇತ್ತು. ಇದು ನಮಗೆ ಗೊತ್ತಾಗಿಲ್ಲ. ನೆಕ್ಸ್ಟು ಇದಂತೂ ಯಾರಿಗೂ ಗೊತ್ತಾಗೋದಿಲ್ಲ. ಇದೇನಿದು ಇವೆಲ್ಲ ನಮ್ಗೆ ಡಿಕೋಡ್ ಮಾಡಲಿಕ್ಕೆ ಆಗೋದಿಲ್ಲ. ಇದೇನು ಪ್ರಶ್ನೆ ಇತ್ತು ಗೊತ್ತಿಲ್ಲ. 1, 4 ಇವೆಲ್ಲ ಇವ್ಯಾವು ಗೊತ್ತಾಗೋದಿಲ್ಲ. ಓಕೆ, ಮುಂದೆ ನೋಡಿ 78. ಒರಿಸ್ಸಾ, ಕರ್ನಾಟಕ 3ನೇದು, ಮಧ್ಯಪ್ರದೇಶ 4ನೇದು, ಜಾರ್ಖಂಡ. ಇದು ಮೋಸ್ಟ್ಲಿ ಕ್ವಶನ್ ಯಾವ ರೀತಿ ಇರ್ಬೋದಾಗಿತ್ತು ಅಂತಂದರೆ, ಯಾವುದಾದ್ರೂ ಮಿನರಲ್ಸು, ಈಗ ಮ್ಯಾಗ್ನೀಷಿಯಮು, ಐರನ್ನು, ಹೈಯೆಸ್ಟು ಲೋಯೆಸ್ಟ್ ಕಾಲನ್ನು ಕ್ರಮ ಮಾಡೋದಿರ್ಬೋದು, ಅಥವಾ ಯಾವುದಾದ್ರೂ ಮೌಂಟೇನ್ ಪೀಕ್ಸ್ಗಳು ಕೊಟ್ಟು ಅದನ್ನು ಇದು ಮಾಡೋ ರೀತಿ ಏನಾದರೂ ಪ್ರಶ್ನೆ ಇದ್ದಿರ್ಬೋದು ಕೂಡ. ಸೊ ಸರಿಯಾಗಿದೆ ಅಂತೇಳಿ ಗೊತ್ತಾಗಿಲ್ಲ. ಯಾಕಂತಂದರೆ ಈಗ ಬಾಕ್ಸೈಟ್ ತೊಗೊಳ್ಳಿ ಅಥವಾ ಕೆಲವೊಂದಿಷ್ಟು ಐರನ್ ಓರ್ ತೊಗೊಳ್ಳಿ, ಇಲ್ಲಿ ವೇರಿಯೇಷನ್ ಆಗುತ್ತೆ. ಅಪ್ಡೇಟೆಡ್ ಡಾಟಾ ಜೋಡಿ ಇಲ್ಲಿ ವೇರಿಯೇಷನ್ ಆಗುತ್ತೆ. ಸೊ ಇದನ್ನು ನಾನು ಅನ್ಲೆಫ್ಟ್ ಬಿಟ್ಟಿದ್ದೇನೆ. ಓಕೆ, ಅದನ್ನು ಮಾಡ್ತಾಯಿಲ್ಲ. ಆಮೇಲೆ ಭಾರತ, ಚೀನಾ, ಮಯನ್ಮಾರ್, ಇದನ್ನು ಬೇಕಂತಂದರೆ ನಾನು ಮುಂದಿನ ದಿನಗಳಲ್ಲಿ ಕಮೆಂಟ್ ಸೆಕ್ಷನಲ್ಲಿ ಹಾಕ್ತೇನೆ, ಇದು ಭಾರತ, ಚೀನಾ ಮತ್ತು ಮಯನ್ಮಾರ್ ಬಗ್ಗೆ. ಆಮೇಲೆ ಈ ಸಮುದಾಯದ ಕೆಲಸಗಳಲ್ಲಿ ಭಾಗವಹಿಸುವಿಕೆ ಅಂತೇಳಿ ಒಂದೇನೋ ಆನ್ಸರ್ ಇತ್ತು, ಇದು ಕೂಡ ಗೊತ್ತಾಗಿಲ್ಲ. ಆಮೇಲೆ ABCಗಳು ಸರಿಯಾಗಿವೆ, ಇದು ಏನಂತ ಗೊತ್ತಾಗೋದೂ ಇಲ್ಲ. ಆಮೇಲೆ ಇಲ್ಲಿ ನೋಡಿ ಮೆಂಟಲ್ ಅಬಿಲಿಟಿ, ನಾನು ಅದನ್ನೇ ಹೇಳಿದಲ್ಲ ನಿಮಗೆ ವಿಶ್ಲೇಷಣೆ ನೋಡಿ. 1, 2, 3, 4, 5, 6 ಟೋಟಲ್ 13 ಮೆಂಟಲ್ ಅಬಿಲಿಟಿ ಇದೆ. ಓಕೆ, ಮೆಂಟಲ್ ಅಬಿಲಿಟಿ. ಓಕೆ, ಮೆಂಟಲ್ ಅಬಿಲಿಟಿಯಲ್ಲಿ ಇಲ್ಲಿ ನೋಡಿ, ಇದು ಕೋಡಿಂಗು, 1 ಕೋಡಿಂಗು, 2 ಕೋಡಿಂಗು, 2 ಕೋಡಿಂಗ್ ಇದ್ವು, 1 ಪರ್ಸೆಂಟೇಜ್ ಇದೆ, ಇದು ಕೋಡಿಂಗು, 3 ಕೋಡಿಂಗು, ಇದು ಏನಿದೆ ಗೊತ್ತಿಲ್ಲ. ಇದು ಟೈಮ್ ಆ್ಯಂಡ್ ಡಿಸ್ಟೆನ್ಸ್ ಇರ್ಬೋದು. ಇದು ಪರ್ಸೆಂಟೇಜ್ ಇನ್ಕ್ರೀಸ್ ಅಂತಂದರೆ ನಿಮಗೆ ಸರ್ಕಲ್ಲು, ಆಯತಾಕಾರ ಇಷ್ಟು ಪರ್ಸೆಂಟ್ ಇನ್ಕ್ರೀಸ್ ಆದರೆ ಎಷ್ಟು ಪರ್ಸೆಂಟ್ ಇನ್ಕ್ರೀಸು ಅದು ಇನ್ನೂರು ಇರ್ಬೋದು. ರೇಷಿಯೋ ಪ್ರಪೋರ್ಷನ್ ಇದೆ. ಇದು ಕೂಡ ನಿಮಗೆ ಚೌಕ್ ಬಾಕ್ಸ್ಗಳು ಈ ರೀತಿ ಕೊಟ್ಟು ಇದು ಎಷ್ಟು ಚೌಕ್ ಬಾಕ್ಸ್ಗಳಿವೆ ಆ ರೀತಿ ಪ್ರಶ್ನೆ ಕೇಳಿದ್ದಾರೆ. ಇದೊಂದು ಬ್ಲಡ್ ರಿಲೇಷನ್ ಕೇಳಿದ್ದಾರೆ, ಅಳಿಯ ಆಗಬೇಕು. ಓಕೆ, ಆಮೇಲೆ ಮತ್ತೊಂದು ರೇಷಿಯೋ ಪ್ರಪೋರ್ಷನು ಇಲ್ಲಿ ಇದು 2 ಕೂಡ. ಸೊ ನೋಡ್ಬೋದಾಗಿತ್ತು ಪ್ರಶ್ನೆಗಳು ಹೇಗಿದ್ದವು ಅಂತಂದರೆ ಗೊತ್ತಾಗ್ತಿತ್ತು. ಸೊ ಸ್ನೇಹಿತರೆ, ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಎಲ್ಲ ನಿಮ್ಮ ಸ್ನೇಹಿತರಿಗೆ ತಲುಪುವ ಹಾಗೆ ಈ ವಿಡಿಯೋನು ಶೇರ್ ಮಾಡಿ, ಮತ್ತು ಇದೇ ರೀತಿ ನಿಮಗೆ ವಿಡಿಯೋ ಬೇಕಾದಲ್ಲಿ ಸಬ್ಸ್ಕ್ರೈಬ್ ಆಗಿ, ಮತ್ತು ಯಾವ ರೀತಿಯ ವಿಡಿಯೋಗಳು ಬೇಕಂತೇಳಿ ನಮಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಇದರೊಂದಿಗೆ ನಾವು ಇದೊಂದು ವಿನೂತನ ಪ್ರಶ್ನೆಗಳನ್ನು ಉತ್ತರಗಳಿಗೆ ಪ್ರಯತ್ನ ಮಾಡುವುದನ್ನು ಇಲ್ಲಿಗೆ ಮುಕ್ತಾಯಗೊಳಿಸ್ತಾ, ಮತ್ತೊಮ್ಮೆ ನಿಮಗೆ ತಮ್ಮೆಲ್ಲರಿಗೂ ಧನ್ಯವಾದಗಳನ್ನು ತಿಳಿಸ್ತಾ ಇದರೊಂದಿಗೆ ಇದನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ.